ನಮಸ್ಕಾರ, ಹೇಗಿದ್ದೀರಿ? ಇದು ಆರ್ವಿ ಸ್ಟುಪಿಡ್. ನಾನು ನಿಮ್ಮ ಜೊತೆಗೆ ಚಂದನ್ ಶರ್ಮಾ ಮುಂದಿನ 1 ಗಂಟೆಗಳ ಕಾಲ. ಇವತ್ತು, ನೆನ್ನೆ ಮತ್ತು ಕಳೆದ 30 ದಿನಗಳಿಂದ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರೋದು, ಇಡೀ ರಾಜ್ಯದಲ್ಲಿ ಜನ ಚಿಂತೆ ನಡೆಸ್ತಾ ಇರೋದು, ಇಡೀ ರಾಜಕಾರಣಿಗಳ ದೊಡ್ಡ ದೊಡ್ಡ ತಂಡ ಆಲೋಚನೆ ನಡೆಸ್ತಾ ಇರೋದು ಸಿಡಿ ಬಗ್ಗೆ, ಇನ್ನೊಂದು ಸ್ಕ್ಯಾಂಡಲ್ ಬಗ್ಗೆ, ಮತ್ತೊಂದು ಹೆಣ್ಮಗಳ ಬಗ್ಗೆ, ಮತ್ತೊಂದು ಕರ್ನಾಟಕ ಭವನದ ಬಗ್ಗೆ, ಮತ್ತೊಂದು ಮಾಜಿ ಸಚಿವರ ಬಗ್ಗೆ, ಮತ್ತೊಂದು ಯಾರೋ ಒಂದಿಷ್ಟು ಜನ ಆರೋಪಿಗಳ ಬಗ್ಗೆ, ಮತ್ತೊಂದು 5 ಸಿಡಿ 6 ಸಿಡಿ 18 ಸಿಡಿ 19 ಸಿಡಿ ಅನ್ನೋದ್ರ ಬಗ್ಗೆ, ಇನ್ನೊಂದು ಆ ಹೆಣ್ಮಗಳು ಪ್ರತಿದಿನ ಬಿಡಬಹುದಾದ 6 7 8 ವಿಡಿಯೋಗಳ ಬಗ್ಗೆ. ಹಾಗಾದ್ರೆ ನಮಗನ್ಸಿದ್ದು ಬಹಳ ಸ್ಪಷ್ಟವಾಗಿ ನಾವು ಆಲೋಚನೆ ಮಾಡ್ತಾ ಇದ್ದಾಗ, ನಾವು ಕೂಡ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾಗ ಬಹಳ ಸ್ಪಷ್ಟವಾಗಿ ನಮ್ಮ ತಲೆಗೆ ಹೊಳೆದಂಥ ಯೋಚನೆ, ಹಾಗಾದರೆ ಇಡೀ ರಾಜ್ಯದಲ್ಲಿ ಆ ರೌಂಡ್ ಸಿಡಿ ಬಿಟ್ಟರೆ ಕಳೆದ 1 ತಿಂಗಳಿಂದ ಏನೂ ನಡೀಲೇ ಇಲ್ವಾ? ನಾವು ನೀವು ಉಸಿರಾಡಲೇ ಇಲ್ವಾ? ನಾವು ನೀವು ಬೇರೆ ಬವಣೆಗಳನ್ನು ಅನುಭವಿಸಲೇ ಇಲ್ವಾ? ನಾವು ನೀವು ಬೇರೆ ಸವಾಲುಗಳನ್ನು ಸ್ವೀಕರಿಸಲೇ ಇಲ್ವಾ? ನಾವು ನೀವು ಬೇರೆ ಆಯಾಮಗಳನ್ನು ಗಮನಿಸಲೇ ಇಲ್ವಾ? Why is that everything revolves around the city? ಅದು ನಮ್ಮ ಬದುಕು. ಬೆಳಗ್ಗೆದ್ರೆ ಬ್ರೇಕ್ಫಾಸ್ಟ್ಗೂ ಸಿಡಿ, ಮಧ್ಯಾಹ್ನ ಊಟಕ್ಕೂ ಸಿಡಿ, ರಾತ್ರಿ ಡಿನ್ನರ್ಗೂ ಸಿಡಿ, ಎಲ್ಲಿ ಹೋಗಿ ನಿಂತ್ಕೊಂಡ್ರು ಸಿಡಿ, ಎಲ್ಲಿ ಹೋಗಿ ಕೂತ್ರು ಸಿಡಿ, ಯಾವ ಚರ್ಚೆ ನಡೆದ್ರು ಸಿಡಿ, 12 ಚಾನೆಲ್ಗಳಲ್ಲಿ ನೀವು ಸ್ವಿಚ್ ಆನ್ ಮಾಡಿದ್ರು ಸಿಡಿ, ಇನ್ನೊಂದು ಬಿಡಿ. ಈ ಸಮಸ್ಯೆಗಳನ್ನು ಹೊತ್ಕೊಂಡಿರುವ ನಾವು ಎಷ್ಟರ ಮಟ್ಟಿಗೆ ನಾವು ನಿಜವಾದ ಇಶ್ಯೂಸ್ಗಳ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ? ಜಸ್ಟ್ ಇಮ್ಯಾಜಿನ್ ಫಾರ್ ಅ ಮೊಮೆಂಟ್. ಒಂದು ಕ್ಷಣ ಎಲ್ಲವನ್ನು ಸೈಲೆನ್ಸ್ ಮಾಡಿ ಜಸ್ಟ್ ಯೋಚನೆ ಮಾಡಿ. ನಾವು ಅನುಭವಿಸ್ತಾ ಇರುವ ತಾಕಲಾಟಗಳು ಏನು? ಹಸಿವಿನ ತಾಕಲಾಟ ಎಂಥದ್ದು? ಬಿಸಿಲಿನ ತಾಕಲಾಟ ಎಂಥದ್ದು? ಅಪೌಷ್ಟಿಕತೆಯ ತಾಕಲಾಟ ಎಂಥದ್ದು? ರೈತರ ತಾಕಲಾಟ ಎಂಥದ್ದು? ಕೋವಿಡ್ನ ತಾಕಲಾಟ ಎಂಥದ್ದು? ಪುಟ್ಟ ಪುಟ್ಟ ಕೂಸುಗಳು ಅನುಭವಿಸ್ತಾ ಇರುವ ನೋವು ಎಂಥದ್ದು? ಪೆನ್ಷನ್ ಬರದೆ ಒದ್ದಾಡ್ತಾ ಇರೋರ ಸಂಖ್ಯೆ ಎಂಥದ್ದು? ರೇಷನ್ ಸಿಗದೆ ಒದ್ದಾಡ್ತಾ ಇರೋರ ಸಂಖ್ಯೆ ಎಂಥದ್ದು? ಬಸ್ ಸಿಗದೆ ಒದ್ದಾಡ್ತಾ ಇರೋರ ಸಂಖ್ಯೆ ಎಂಥದ್ದು? ಸಂಬಳ ಸಿಗದೆ ಒದ್ದಾಡ್ತಾ ಇರೋರ ಸಂಖ್ಯೆ ಎಂಥದ್ದು? ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಸಿಗದೆ ಒದ್ದಾಡ್ತಾ ಇರೋರು ಯಾರು? 54% ಜನ ಕೆಲಸ ಕಳ್ಕೊಂಡಿರೋರು, ಬೀದಿಗೆ ಬಿದ್ದಿರೋರು ಯಾರು? ಕೂಲಿ ಕಾರ್ಮಿಕರ ವಿಷಯಗಳು ಏನು? ₹1 ಮಾಸ್ಕ್ಗೆ ದುಡ್ಡಿಲ್ಲದೆ ಒದ್ದಾಡ್ತಾ ಇರೋರ ಕಥೆ ಏನು? ಆರ್ ವಿ ಸ್ಟುಪಿಡ್ ದಟ್ ವಿ ಆರ್ ನಾಟ್ ಆಸ್ಕಿಂಗ್ ರೈಟ್ ಕ್ವೆಶ್ಚನ್ಸ್ ಟು ಪೀಪಲ್ ಅಂಡ್ ಟು ದೀಸ್ ಪಾಲಿಟಿಷಿಯನ್ಸ್ ಅಂಡ್ ಟು ದಿಸ್ ಬ್ಯೂರೋಕ್ರಸಿ? ನಾವು ಆ ಸಿಡಿ ಮಜದಲ್ಲಿ ಬಿದ್ದು ಮಿಂದೇಳ್ತಾ ಇದ್ದೀವಿ. ನಾವು ಆ ಸಿಡಿಯ ಲೋಕದಲ್ಲಿ ಬಿದ್ದುಬಿಟ್ಟು ಗಿರ 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 ಅಂತ ಸಿಡಿ ತಿರುಗಿಸ್ದಂಗೆ ನಮ್ಮ ತಲೆನೂ ತಿರುಗಿಸ್ಕೊಂಡು ಕೂತ್ಕೊಂಡಿದ್ದೀವಿ. ವಿ ನಾಟ್ ಆಸ್ಕಿಂಗ್ ರೈಟ್ ಕ್ವೆಶ್ಚನ್ಸ್. ವಿ ಆರ್ ಸರ್ಟನ್ಲಿ ನಾಟ್ ಆಸ್ಕಿಂಗ್. ಸಿಡಿ ಹೊಟ್ಟೆ ತುಂಬಿಸತ್ತೇನ್ರಿ? ಯಾರದ್ದೋ ಇನ್ನೊಬ್ಬರದ್ದು ಯಾರದ್ದೋ ಆ ಪ್ರೈವೇಟ್ ಮೂಮೆಂಟು 1 ತಿಂಗಳು ಚರ್ಚೆ ನಡೆಸಿದ ನಂತರದಲ್ಲಿ ಆ ರೋಚಕತೆ ನಮ್ಮ ಮನೆಯವ್ರನ್ನ ಸಾಕತ್ತೇನ್ರಿ? ಇನ್ನೊಬ್ರು ಯಾರೋ ಮಾಡಿದ ಮಾಡಬಾರದ ಅವಾಂತರ ಮತ್ತು ಅನಾಚಾರ ಮತ್ತು ದುರಂತದ ಪರಮಾವಧಿ ನಮ್ಮ ಹೊಟ್ಟೆಗೆ ಹಿಟ್ಟು ಹಾಕತ್ತೇನ್ರಿ? ಯಾಕೆ ನಾವು ಈ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ? ಇದು ನನಗೆ ಬಹಳ ವಿಪರ್ಯಾಸದ ವಿಷಯ ಆಗಿ ನಿಂತ್ಕೊಂಡಿದೆ ಈ ಸಂದರ್ಭದಲ್ಲಿ. ದಟ್ ಈಸ್ ವೈ ಐ ಸೆಡ್ ಆರ್ ವಿ ಸ್ಟುಪಿಡ್. ಮೂರ್ಖರ ನಾವು, ನಮ್ಮನ್ನು ಡೈವರ್ಟ್ ಮಾಡ್ತಿರೋರನ್ನ ನಾವು ಕೇಳಬೇಕಾಗಿರೋ ಪ್ರಶ್ನೆ ಕೇಳ್ತಾ ಇಲ್ಲ. ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ತಿರೋರನ್ನ, ನಮ್ಮನ್ನು ಡಿವೈಡ್ ಮಾಡ್ತಿರೋರನ್ನ ಕೇಳಬೇಕಾಗಿರೋ ಪ್ರಶ್ನೆ ಕೇಳ್ತಾ ಇಲ್ಲ. ಲೆಟ್ ಅಸ್ ಬಿಗಿನ್ ನೌ. ಲೆಟ್ ಅಸ್ ಆಸ್ಕ್ ರೈಟ್ ಕ್ವೆಶ್ಚನ್ಸ್ ಆ್ಯಂಡ್ ಸ್ಟ್ರೈಟ್ ಕ್ವೆಶ್ಚನ್ಸ್. ವಾಟ್ ಆರ್ ವಿ ಟಾಕಿಂಗ್ ಅಬೌಟ್ ಟುಡೇ? ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನಾವು? ಹಾಗಿದ್ರೆ ವಿ ವಿಲ್ ಟಾಕ್ ಅಬೌಟ್ ದಿ ಕೋವಿಡ್. ಏನ್ರಿ ಮತ್ತೆ ಕೋವಿಡ್? ಏನು ಕತೆ? ಕೋವಿಡ್ ಮುಗ್ದಾಯ್ತಲ್ಲ ಸಾರ್, ವ್ಯಾಕ್ಸಿನೇಷನ್ ಬಂದಾಯ್ತಲ್ಲ ಸಾರ್, ಇನ್ನೇನು ಕತೆ ಸಾರ್? ಬಿಡಿ ಸಾರ್. ಮತ್ತೆ ಕೋವಿಡ್ ಬದುಕನ್ನು ಕಿತ್ತುಕೊಳ್ಳುವ ಹಂತಕ್ಕೆ ಬಂದು ತಲುಪ್ತಾ ಇದೆ. ಊರಲ್ಲಿರಬೇಕಾದಂಥವರು, ಪ್ರಶ್ನೆ ಮಾಡಬೇಕಾದಂಥವರು, ಚರ್ಚೆ ನಡೆಸಬೇಕಾದಂಥವರು, ನೀತಿ ನಿಯಮಗಳನ್ನು ನೆಟ್ಟಿಗೆ ಜಾರಿ ತಂದು ಅವರೇ ಪರಿಪಾಲಿಸಬೇಕಾದಂಥವರು
ಮಜಾ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಎಲೆಕ್ಷನ್ ದೃಷ್ಟಿಯಲ್ಲಿ ನಿಮ್ಮನ್ನ ಬೀದಿಗೆ ತರ್ತಿದ್ದಾರೆ, ನಿಮ್ಮನ್ನ ಸ್ಮಶಾನಕ್ಕೆ ತಲುಪಿಸ್ತಿದ್ದಾರೆ. and they are not bothered, and even if they are bothered, that's a pure drama, that's a pure fakeness. Why is that we are not questioning? ಏನಾಗಿದೆ ಕೋವಿಡ್ ಸ್ಥಿತಿ ಇವತ್ತು ರಾಜ್ಯದಲ್ಲಿ? ನಾವು ನೀವು ಕೋವಿಡ್ನಿಂದ ಹೆದರಿ ಕೂತಿರುವಾಗ ಜನ ವ್ಯಾಕ್ಸಿನೇಷನ್ನ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಗಳನ್ನು ಹೊಂದಿರುವಾಗ, ಶಾಲಾ ಕಾಲೇಜುಗಳ ಬಗ್ಗೆ ಪ್ರಶ್ನೆಗಳನ್ನು ಹೊಂದಿರುವಾಗ, ಲಾಕ್ಡೌನ್ನ ಬಗ್ಗೆ ಪ್ರಶ್ನೆಗಳನ್ನು ಹೊಂದಿರುವಾಗ, ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ 4,000 ರೂಪಾಯಿ ತೆಗೆದುಕೊಳ್ಳುವ ಹೆಣ್ಣುಮಕ್ಕಳು ಅವರ ಜೀವನದ ಬಗ್ಗೆ, ಭವಿಷ್ಯದ ಬಗ್ಗೆ ಪ್ರಶ್ನೆ ಮಾಡುವಾಗ, ಕೂಲಿ ಕಾರ್ಮಿಕರು ಮತ್ತು ಬೀದಿಯಲ್ಲಿ ಹಣ್ಣು ಹೂವು ವ್ಯಾಪಾರ ಮಾಡುವ, ತರಕಾರಿ ವ್ಯಾಪಾರ ಮಾಡುವಂಥ ಅಮಾಯಕರು ಮತ್ತು ಬೀದಿಗೆ ಅವರ ಗಾಡಿಗಳನ್ನು ತಳ್ಕೊಂಡು ಹೋಗಿ ಹಣ್ಣು ಹೂವು ತರಕಾರಿಗಳನ್ನು ವ್ಯಾಪಾರ ಮಾಡುವಂಥವರು, ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳನ್ನು ಇಟ್ಕೊಂಡಿರುವಂಥವರು, ಸಣ್ಣ ಗಾರ್ಮೆಂಟ್ ಶಾಪ್ಗಳನ್ನು ಇಟ್ಕೊಂಡಿರುವಂಥವರು, ಅವರ ಕೂಗಿನ ಬಗ್ಗೆ ನಾವು ಯಾವತ್ತೂ ಚರ್ಚೆ ನಡೆಸಿದ್ದೀವಿ. ಡು ಯು ಥಿಂಕ್ ದೇ ಆರ್ ಬಾದರ್ಡ್ ಅಬೌಟ್ ಯುವರ್ CD? ಡು ಯು ಥಿಂಕ್ ದೇ ಆರ್ ಬಾದರ್ಡ್ ಅಬೌಟ್ ದಿ CD? ಡು ಯು ಥಿಂಕ್ ಅದು ಅವ್ರ ಹೊಟ್ಟೆ ತುಂಬಿಸುತ್ತೆ ಅಂತ? ಸರ್ಟನ್ಲಿ ನಾಟ್, and absolutely not, and it will never ever. ಹಾಗಾಗಿ ನಾವು ಹೇಳಿದ್ದು CD ಮತ್ತು ಬಿಡಿಗಳನ್ನು ಆ ಕಡೆ ಬಿಟ್ಟು let us raise right questions. ಸ್ಟೋರಿ ನಂಬರ್ 2, ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಸಿಡಿಯಲ್ಲಿ ನಿಜವಾದ ವಿಚಾರಗಳು ಮರೆಯಾಗೋಗಿದ್ದಾವೆ. ಹೌದು, ಬಹಳ ಅನ್ಯಾಯ, ಬಹಳ ಅಸಹ್ಯ, ಬಹಳ ಹೇಸಿಗೆ ಹುಟ್ಟಿಸೋ ಕೆಲಸ. ಒಬ್ಬ ಮಾಜಿ ಸಚಿವರು ಅಂತ ಕರೆಸ್ಕೊಳ್ಳೋರು ಮಾಡಿರಬಹುದು ಅಂತ ಹೇಳಲಾಗ್ತಾ ಇರುವ, ಅವರದ್ದಿದ್ದಿರಬಹುದು ಅಂತ ಹೇಳಲಾಗ್ತಾ ಇರುವ ಯಾವುದೋ ಒಂದು ಪರಮ ಅಧಮತನದ ಘನಂದಾರಿ ಕೆಲಸದ ಸಿಡಿಗೆ we are forgetting real issues and valid issues. ಸಿಡಿ ಹಿಂದೆ ಬಿದ್ದು ಲೇಡಿ ಯಾವಾಗ ಬರ್ತಾರೆ ಅನ್ನೋದನ್ನು ಚರ್ಚೆ ನಡೆಸಿ ನಾವು ನಮ್ಮ ಜೀವನಕ್ಕೆ ಬೆಂಕಿ ಕಡ್ಡಿ ಇಟ್ಕೋತಾ ಇದ್ದೀವಿ. ಅದನ್ನು ನಾವು ನೀವು ಮರಿತಾ ಇದ್ದೀವಿ. ರೋಚಕತೆಗಳ ಹಿಂದೆ ಬಿದ್ದು 4 ಕ್ಯಾಮ್ರಾಗಳನ್ನು ಫುಲ್ ಫೋಕಸ್ ಮಾಡಿ ಹಿಂದೆ ಮುಂದೆ ಎಳೆದು ಹಾಗೆ ಹೀಗೆ ಅಂತ ಚರ್ಚೆ ನಡೆಸಿ, ಆಲೋಚನೆಗಳನ್ನು ನಡೆಸಿ, ನಾವೆಲ್ಲ ಲಾಯರ್ಗಳಾಗಿ, ನಾವೆಲ್ಲ ಜಡ್ಜಸ್ ಆಗಿ, ನಾವೇ ಶಾಸನ ರಚಿಸಿದವರು ಅನ್ನುವ ರೇಂಜಿಗೆ ಪೋಸ್ ಕೊಟ್ಬಿಟ್ಟು, ನಮ್ಮದೇ ವ್ಯಾಖ್ಯಾನ ಕೊಟ್ಬಿಟ್ಟು, ನಾವೇ FSL ಫೊರೆನ್ಸಿಕ್ ಲ್ಯಾಬೊರೇಟರಿಯಲ್ಲಿರುವ ಚೀಫ್ ಸೈಂಟಿಸ್ಟ್ ನಾವೇ ಅನ್ನೋ ಥರ ಪೋಸ್ ಕೊಟ್ಕೊಂಡು, ನಾವೇ ಕಾನೂನು ಪಂಡಿತರು ಅನ್ನೋ ಥರ ಕರಿಕೋಟ್ ಹಾಕೊಳ್ಳದೇನೆ ಪೋಸ್ ಕೊಟ್ಕೊಂಡು, ನಮಗೆ ಇಂಡಿಯನ್ ಪೀನಲ್ ಕೋಡ್ 1860ಯ ಎಲ್ಲ ರೂಲ್ಸು ನಿಯಮಾವಳಿಗಳು ಗೊತ್ತಿದ್ದಾವೆ ಅನ್ನೋ ರೀತಿಯಲ್ಲಿ ಜನರೊಟ್ಟಿಗೆ ಮಾತನಾಡಿಕೊಂಡು, ನಾವೇ ಇನ್ವೆಸ್ಟಿಗೇಷನ್ ಆಫೀಸರೇನೋ, ನಾವೇ ನ್ಯಾಯಾಲಯವೇನೋ ಅನ್ನೋ ರೀತಿಯಲ್ಲಿ ತೀರ್ಪು ಕೊಟ್ಕೊಂಡು ಮಜಾ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ. ಮತ್ತು ಈ ರಾಜಕಾರಣಿಗಳು ನಮ್ಮನ್ನು ಅದೇ ಹಾದಿಗೆ ತಗೊಂಡೋಗ್ತಿದ್ದಾರೆ. ನಡೆದಂಥ ಸೆಷನ್ನು ಅದೇ ವಿಷಯಕ್ಕೆ ಬಲಿಯಾಗಿ ಹೋಯಿತು. ಔಟ್ಕಮ್ ವಾಸ್ ಅನ್ ಅಬ್ಸಲ್ಯೂಟ್ ಝೀರೋ, ಎ ಬಿಗ್ ಝೀರೋ, total zero, a full-sized zero. That was the outcome. That was exactly the outcome. ಆ ಸಿಡಿಯಲ್ಲಿ ಇರಬಹುದಾದಂಥ ಅದು ಯಾವ ಸನ್ನಿವೇಶಗಳು, ಅದು ಯಾವ್ಯಾವ ಜನಕ್ಕೆ ಎಷ್ಟೆಷ್ಟರ ಮಟ್ಟಿಗೆ ಸೂಕ್ತವಾಗಿ ನಿಲ್ಲುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ನಿಜವಾಗಿಯೂ ಒಬ್ಬ ಬಡವನ ಹೊಟ್ಟೆಗಂತೂ ಅದು ಸೂಕ್ತವಾಗಿ ನಿಂತಿಲ್ಲ. ಸರ್ಟನ್ಲಿ ನಾಟ್. ಆ ಸಿಡಿಲಿರೋ ತೂತಿನ ಥರ ನಮ್ಮ ಜೀವನ ತೂತಾಗ್ಬಿಟ್ಟಿದೆ ಇವತ್ತು. ಆ್ಯಂಡ್ ವಿ ಆರ್ ನಾಟ್ ಕ್ವೆಶ್ಚನಿಂಗ್ ಪೀಪಲ್, ಆ್ಯಂಡ್ ವಿ ಆರ್ ನಾಟ್ ಕ್ವೆಶ್ಚನಿಂಗ್ ಒನ್ ಹೂ ರೂಲ್ಸ್ ಅಸ್. ಹೌದು, ಸಿಡಿಯಲ್ಲಿ ನಿಜವಾದ ವಿಚಾರಗಳು ಯಾಕೆ ಮರೆಯಾಗಿ ನಿಂತ್ಕೊಂಡಿದ್ದಾವೆ? ದಟ್ ಈಸ್ ದಿ ರೈಟ್ ಕ್ವೆಶ್ಚನ್. ಅದಕ್ಕೆ ನಾವು ಕೇಳಿದ್ದು, ಆರ್ ವಿ ಸ್ಟುಪಿಡ್ ಅಂತ. ನೆಕ್ಸ್ಟ್, ರಾಜ್ಯದಲ್ಲಿ ಬರೀ ಸಿಡಿ ಅಷ್ಟೇ ವಿಚಾರನ, ಬೇರೆ ಇಲ್ವಾ? ನಾನು ಈಗಾಗಲೇ ಹೇಳಿದೆ ಏನೇನು ವಿಚಾರ ಚರ್ಚೆ ಮಾಡಬೇಕು ಅಂತ. ನಾನು ಮಾತನಾಡ್ತಾ ಹೋದರೆ ಏನೇನು ವಿಷಯಗಳಿದ್ದಾವೆ ಅಂತ. ಕೋವಿಡ್ಡಿಂದ ಹಿಡಿದು
ನಾಳೆ ನಮಗೆ ಎದುರಾಗಬಹುದಾದಂಥ ಕಾವೇರಿ ನೀರಿನ ಡಿಸ್ಪ್ಯೂಟಿಂದ ಹಿಡಿದು ನಾಡಿದ್ದು ನಮಗೆ ಬರಬಹುದಾದಂಥ ಮಳೆಯ ಅಭಾವದಿಂದ ಹಿಡಿದು ಮತ್ತು ಬರದಿಂದ ಹಿಡಿದು ಜನ ಗುಳೆ ಹೋಗೋದ್ರಿಂದ ಹಿಡಿದು ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಜನ ಅನುಭವಿಸ್ತಾ ಇರುವ ಸಂಕಷ್ಟಗಳು ಮತ್ತು ಅಪೌಷ್ಟಿಕತೆಯಿಂದ ಹಿಡಿದು ನೋವಿನಿಂದ ಹಿಡಿದು ಒಂದು ಹೊತ್ತಿನ ಊಟಕ್ಕೆ ಪರದಾಡ್ತಾ ಇರುವ ಜನರಿಂದ ಹಿಡಿದು ಎಷ್ಟು ವಿಷಯ ಮಾತನಾಡ್ಬೋದು, ಎಷ್ಟು ವಿಷಯ ನಾವು ಚರ್ಚೆ ನಡೆಸಿ ಅಟ್ಲೀಸ್ಟ್ ಅದಕ್ಕೆ ಒಂದು ಹಂತದ ಲಾಜಿಕಲ್ ಕನ್ಕ್ಲೂಷನ್ನ ಕಡೆಗೆ ಆಲೋಚನೆ ಮಾಡ್ಬೋದು ಮತ್ತು ಮಾಡಬೇಕಾದವರ ಯೋಚಿಸಬೇಕಾದವರ ಕಣ್ಣು ತೆರೆಸಬಹುದು. ಕಣ್ಣು ತೆರೆಸ್ತಾ ಇಲ್ಲ. ನಾವು ಫ್ಯಾಂಟಸಿ ವರ್ಲ್ಡ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಮಚ್ಚೆ ಇದೆಯಾ ಅಂತ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಮಚ್ಚೆ ಇಲ್ವಾ ಅಂತ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಝೂಮ್ ಇನ್ ಮಾಡಿ ಅವರೇನಾ ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಇಲ್ವಾ ಅಂತ ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಎಸ್, ದಟ್ಸ್ ಎ ಮಾರಲ್ ಕರಪ್ಷನ್. ದ ಕೋರ್ಟ್ಸ್ ವಿಲ್ ಹ್ಯಾಂಡಲ್ ಇಟ್ ಔಟ್, ದ ಲೀಗಲ್ ರಿಕೋರ್ಸ್ ವಿಲ್ ಹ್ಯಾಂಡಲ್ ಇಟ್ ಔಟ್. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ಸಣ್ಣ ವಿಷಯ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾವೂನು ರೋಚಕತೆಗೆ ಇಷ್ಟೊಂದು ದಾಸರಾಗಿ ನಿಂತ್ಕೊಂಡ್ರೆ ನಮ್ಮ ನಾಳುವವರು ನಮ್ಮನ್ನು ಮೂರ್ಖರನ್ನಾಗಿ ಮಾಡದೆ ಇನ್ನೇನು ಮಾಡ್ತಾರೆ ಅನ್ನೋದನ್ನು ನಾವು ನೇರವಾಗಿ ಪ್ರಶ್ನೆಗಳ ಮೂಲಕ ಇವತ್ತು ಕೇಳ್ತಾ ಇರೋದು. ನೆಕ್ಸ್ಟ್, ಬೇರೆ ಸಮಸ್ಯೆಗಳು ಸಂಕಷ್ಟಗಳ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಅಬ್ಸಲ್ಯೂಟ್ಲಿ ಎಸ್. ನೆಕ್ಸ್ಟ್, ವಿ ಹ್ಯಾವ್ ಟು ಅಂಡ್ ವಿ ವಿಲ್, ವಿ ಶುಡ್. ಮುಂದೆ ಬರಲಿ. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಸೋಂಕು ಗಗನಮುಖಿಯಾಗಿದೆ. ಊರಲ್ಲಿರೋರೆಲ್ಲ ರಣಕೇಕೆ ಮಾರಿ ಎಮ್ಮಾರಿ ಅದು ಇದು ಅಂತಾರೆ. ಐ ಡೋಂಟ್ ವಾಂಟ್ ಟು ಯೂಸ್ ಸಚ್ ಲೇಮ್ ವರ್ಡ್ಸ್. ರಣಕೇಕೆಯೂ ಇಲ್ಲ, ಎಂಥದೂ ಇಲ್ಲ. ಬಾಯ ಇದೆ ಅದು ಕೇಕೆ ಹಾಕೋದಕ್ಕೆ, ಅದು ರಣಕೇಕೆ, ಬಾಯಿ ಬೆಡ್ಕೊಳ್ಳೋಕ್ಕೆ ಅದು. ಆದರೆ ಕೋವಿಡ್ ಸೋಂಕುಗಳು ಬಹಳ ದೊಡ್ಡ ಮಟ್ಟದಲ್ಲಿ ಗಗನಮುಖಿಯಾಗಿ ಏರ್ತಾ ಇರೋದಂತೂ ಸ್ಪಷ್ಟ. ಹಿಡಿತಕ್ಕೆ ಬರ್ತಾ ಇಲ್ಲ ಅನ್ನೋದಂತೂ ಸ್ಪಷ್ಟ. ಟುಡೇ ಇಟ್ ಈಸ್ ಅಬೌಟ್ 3,000 ಕೇಸಸ್ ಇನ್ ಅವರ್ ಕರ್ನಾಟಕ. ಹ್ಯೂಜ್. ಎಸ್ಟರ್ಡೇ ಇಟ್ ವಾಸ್ ಅಬೌಟ್ 2,000, ನಿಯರ್ಲಿ 2,000. ನೌ ಇಟ್ ಈಸ್ 3,000. ನಿನ್ನೆ 1,900, 1,800 ಹಂತದಲ್ಲಿತ್ತು. 2,975 ಕೇಸಸ್ಗಳು. ಬಹಳ ಪ್ರಿಸೈಸ್ ಆಗಿ ಹೇಳಬೇಕು ಅಂತಂದರೆ ಜನರಿಗೆ ಹೆದರಿಕೆ ಕಡಿಮೆ ಆಗಿಲ್ಲ, ಜನಕ್ಕೆ ಭಯ ಕಡಿಮೆ ಆಗಿಲ್ಲ. ಬೆಂಗಳೂರಿನಲ್ಲೇ ಇವತ್ತು 1,984 ಕೇಸಸ್. ಯಾವುದೋ ಇಸ್ವಿ ಇದ್ದಂಗಿದೆ. 1984 cases, positive cases. Once again, ಆಸ್ಪತ್ರೆ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ, ಬೆಡ್ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ, ವೆಂಟಿಲೇಟರ್ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ, ಪಿಪಿ ಕಿಟ್ಗಳ ಸಮಸ್ಯೆ, ಮಾಸ್ಕ್ಗಳ ಸಮಸ್ಯೆ, ಆಕ್ಸಿಜನ್ ಸಿಲಿಂಡರ್ಗಳ ಸಮಸ್ಯೆ ಮತ್ತು ಆಂಟೈ ವೈರಲ್ ಡ್ರಗ್ಸ್ಗಳ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗಿದೆ. ಆಂಬ್ಯುಲೆನ್ಸ್ಗಳ ಸಮಸ್ಯೆ, ನರ್ಸ್ಗಳ ಸಮಸ್ಯೆ, ತಜ್ಞ ವೈದ್ಯರ ಸಮಸ್ಯೆ ಇದೆಲ್ಲ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಪ್ರೈವೇಟ್ ಆಸ್ಪತ್ರೆಗಳ ರೆಫ್ಯೂಸಲ್ ಒನ್ಸ್ ಅಗೈನ್ ಇಟ್ ಹ್ಯಾಸ್ ಸ್ಟಾರ್ಟೆಡ್. ಆನ್ಲೈನ್ನಲ್ಲಿ ವರ್ಕ್ ಆಗ್ತಿಲ್ಲ ಅನೇಕ ಪೋರ್ಟಲ್ಗಳು. ಒನ್ಸ್ ಅಗೈನ್ ಇಟ್ ಹ್ಯಾಸ್ ಸ್ಟಾರ್ಟೆಡ್. ಡು ವಿ ನೋ ಅಬೌಟ್ ಇಟ್? ನೀವು ಸಿಡಿ ಬಗ್ಗೆ ಗಡಿಬಿಡಿಯಲ್ಲಿ ಮಾತಾಡ್ತಾ ಇರುವಾಗ, ಬೆಂಕಿ ಕಡ್ಡಿ ಹಚ್ತಾ ಇರುವಾಗ 1984 ಬೆಂಗಳೂರಿನ ಜನ ಕೋವಿಡ್ ಪಾಸಿಟಿವ್ ಆಗಿದ್ದಾರೆ ಮತ್ತು ಆಸ್ಪತ್ರೆಗಳ ಬಗ್ಗೆ ಅವರಿಗೆ ಪರದಾಟ ಇದೆ ಮತ್ತು ಚರ್ಚೆ ಇದೆ ಮತ್ತು ಆಲೋಚನೆ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ರೆಮಿಡಿಸಿವಿರ್ನಂತ ವಂಡರ್ ಡ್ರಗ್ಗಳು ಸಿಗ್ತಿಲ್ಲ ಅಂತ ಪ್ರಶ್ನಿಸ್ತಿದ್ದಾರೆ. ಎಲ್ಲಿ ರೆಮಿಡಿಸಿವಿರ್ ಅಂತ ಶ್ವಾಸಕೋಶದಲ್ಲಿ ಸಮಸ್ಯೆಯನ್ನು ಮಾಡಿಕೊಂಡವರು ಪ್ರಶ್ನಿಸ್ತಿದ್ದಾರೆ. 2,500ದಿಂದ 4,500 ರೂಪಾಯಿ ಒಂದು ಡೋಸೇಜ್ ಆಫ್ ರೆಮಿಡಿಸಿವಿರ್ ಅಂತ ಇವತ್ತು ಜನ ಪ್ರಶ್ನೆ ಕೇಳಿ ಹೌಹಾರ್ತಾ ಇದ್ದಾರೆ. ಟೋಟಲ್ 17,582 ಆಕ್ಟಿವ್ ಕೇಸಸ್ ಬೆಂಗಳೂರಿನಲ್ಲಿ ಸದ್ಯದ ಮಟ್ಟಿಗೆ ಇರೋದು, ಇನ್ಕ್ಲೂಡಿಂಗ್ ಯೆಸ್ಟರ್ಡೇಸ್ 1984 ಕೇಸಸ್. ಕಡಿಮೆ ನಂಬರ್ ಅಲ್ಲ ಇದು. ದಾಖಲಾಗಿರೋದು ಮಾತ್ರ, ಟೆಸ್ಟ್ ಮಾಡಿಸಿರೋದು ಮಾತ್ರ. ಬಹಳ ಜನಕ್ಕೆ ನೆಗಡಿ, ಕೆಮ್ಮು, ಜ್ವರ, ಶೀತ, ಮತ್ತೊಂದು ಮಗದೊಂದು, ಮೈಕೈ ನೋವು, ಬೇರೆ ಎಲ್ಲ ಕಾಣಿಸ್ಕೊಂಡ್ರು ಕೂಡ ಹೆದರುಕೊಂಡು ಭಯದಿಂದ ವಿಫಲಗೊಂಡು ಅವರು ಚೆಕ್ ಮಾಡಿಸ್ತಿಲ್ಲ. ಸಾರ್ ವೆದರ್ ಚೇಂಜ್ ಆಗಿದೆ, ನಾನು ಯಾಕೆ ಚೆಕ್ ಮಾಡಿಸ್ಬೇಕು ಅಂತಾರೆ. ಹೀಗೆ ಮಾಡುವ ಮೂಲಕ, ಅಲಕ್ಷ್ಯವನ್ನು ತೋರಿಸುವ ಮೂಲಕ, ನಿರ್ಲಕ್ಷ್ಯವನ್ನು ತೋರಿಸುವ ಮೂಲಕ, ಅದರ ಬಗ್ಗೆ ಬೇಜವಾಬ್ದಾರಿಯನ್ನು ಮೆರೆಯುವ ಮೂಲಕ ಮತ್ತು ಅದನ್ನು ಮರೆಯುವ ಮೂಲಕ ಅವರ ಕುಟುಂಬಕ್ಕೆ ಹಾನಿ ತರ್ತಿದ್ದಾರೆ. ಅವರ ಕಲೀಗ್ಸ್ಗಳಿಗೆ ಅವರು ತೊಂದರೆ ತರ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು 21 ಜನ ಕೋವಿಡ್ಗೆ ಸತ್ತಿದ್ದಾರೆ. ಒನ್ಸ್ ಅಗೈನ್ ಅವರ ದೇಹಗಳನ್ನು ಕೊಡಲಾಗ್ತಾ ಇಲ್ಲ. ಎಕ್ಸೆಪ್ಟ್ ಎ ಫ್ಯೂ ಕೇಸಸ್.
21 ಜನ ದೇ ಹ್ಯಾವ್ ಡೈಡ್ ಔಟ್ ಆಫ್ ಕೋವಿಡ್ ಟುಡೇ ಅಂಡ್ ಡ್ಯೂ ಟು ಅದರ್ ಕೋಮಾರ್ಬಿಡಿಟೀಸ್, ಬೇರೆ ಆರೋಗ್ಯದ ಸಮಸ್ಯೆಗಳಿಂದ. ಒಟ್ಟು 25,541 ಆಕ್ಟಿವ್ ಕೇಸಸ್, ವೇರ್ ಇನ್ ಬೆಂಗಳೂರು ಅಲೋನ್ ಹ್ಯಾಸ್ ಗಾಟ್ ಅಬೌಟ್ 18,000 ಆಕ್ಟಿವ್ ಕೇಸಸ್. And we are not talking about it, we are talking about some dirty city. ಯಾಕೆ ಬರೀ ಬಾಯಿ ಮಾತಲ್ಲಿ ನಾವು ಬಿಟ್ಟು ಪ್ರಚಾರ ಗಿಟ್ಟಿಸ್ಕೊಂಡು ಹಾಗೆ ಹೀಗೆ ಅಂದ್ಕೊಂಡು ಮಾಸ್ಕ್ ಹಾಕಿದ್ರೆ ದಂಡ ಹಾಕಿಬಿಡ್ತಾರೆ ಅಂತ ಹೆದರ್ಕೊಂಡು 100-250 ರೂಪಾಯಿಗಳ ಬಗ್ಗೆ ಚರ್ಚೆ ನಡೆಸ್ಕೊಂಡು ಮಾರ್ಷಲ್ಸ್ಗಳನ್ನು ಕಂಡ ಕೂಡಲೇ ಕಾರಲ್ಲಿ ಹೋಗ್ತಿದ್ದವರು, ನಡ್ಕೊಂಡು ಹೋಗ್ತಿದ್ದವರು 1 ಕಿಲೋಮೀಟರ್ ದೂರದಲ್ಲಿ ನೋಡಿದ ಕೂಡಲೇ ಬೇಕಂತ ಗಲ್ಲದ ಮೇಲಿದ್ದಂಥ ಮಾಸ್ಕನ್ನು ಮುಖಕ್ಕೆ ಏರಿಸ್ಕೊಂಡು ನಾವು ತೃಪ್ತಿ ಪಟ್ಕೊಳ್ತಿದ್ದೀವಿ. ಹೊರತುಪಡಿಸಿದ್ರೆ ನಾವು ಯಾರ್ಯಾರನ್ನ ಪ್ರಶ್ನೆ ಮಾಡಬೇಕು ಅವ್ರನ್ನ ಪ್ರಶ್ನೆ ಮಾಡ್ತಿಲ್ಲ. ಕಾನೂನುಗಳನ್ನು ರೂಪಿಸಿದವರೇ ಅದನ್ನು ಫ್ಲೋಟ್ ಮಾಡ್ತಿರೋದನ್ನು ನಾವು ಪ್ರಶ್ನೆ ಮಾಡ್ತಿಲ್ಲ. ಕಾನೂನುಗಳನ್ನು ತಂದವರೇ, ಶಾಸನಗಳನ್ನು ತಂದವರೇ, ನೀತಿ ನಿಯಮಗಳ ಬಗ್ಗೆ ಚರ್ಚೆ ನಡೆಸಿದವರೇ, ನಮಗೆ ದಂಡ ಹಾಕ್ತೀವಿ ಅಂತ ಹೇಳಿದವರೇ ಅದನ್ನು ಯಾಕೆ ಫಾಲೋ ಮಾಡ್ತಿಲ್ಲ ಅನ್ನೋದನ್ನು ಗಟ್ಟಿ ಧ್ವನಿಯಲ್ಲಿ ನಾವು ಪ್ರಶ್ನಿಸಿಲ್ಲ. ಯು ಆರ್ ಇನ್ವಾಲ್ವ್ಡ್ in city, we are diluted in city. ಎಲ್ಲೆಲ್ಲಿ ಹೆಚ್ಚು ಕೇಸಸ್ಗಳು ಅದನ್ನು ಬರೋಣ. ಇಡೀ ದೇಶದ ಗಮನ ಒಂದು ಸಲ ನೀವು ಇವತ್ತು ಚರ್ಚೆ ನಡೆಸೋಣ, ಅದರ ಬಗ್ಗೆ ಮಾತನಾಡೋಣ. ದೇಶದ 10 ನಗರಗಳಲ್ಲಿ we will have an overview. ಮುಂಬೈ, ಪುಣೆ, ದೆಹಲಿ, ಬೆಂಗಳೂರಿನಲ್ಲಿ ಮೋಸ್ಟ್ ಆಕ್ಟಿವ್ ಕೇಸಸ್ಗಳಿದ್ದಾವೆ ಸರ್. ಮೋಸ್ಟ್ ಆಕ್ಟಿವ್ ಕೇಸಸ್ಗಳು ನಾಗ್ಪುರ, ಠಾಣೆ, ನಾಸಿಕ್, ಔರಂಗಾಬಾದ್ ಮತ್ತು ನಾಂದೇಡ್ನಂಥ ಜಾಗಗಳಲ್ಲಿ. ಇಟ್ಸ್ ನಾಟ್ ನಾದೆಂಡ್, ಇಟ್ಸ್ ನಾಂದೇಡ್. ಹಾಗೂ ಅಹಮದಾಬಾದ್ನಲ್ಲಿ ಅತ್ಯಂತ ಹೆಚ್ಚು ಸಕ್ರಿಯ ಕೇಸ್ಗಳು, ಆಕ್ಟಿವ್ ಕೇಸಸ್ಗಳು ವರದಿಯಾಗಿದ್ದಾವೆ. ಹ್ಯೂಜ್ ನಂಬರ್ ಆಫ್ ರೈಸ್ ಇನ್ ದ ಕೇಸಸ್, ಹ್ಯೂಜ್ ನಂಬರ್ ಆಫ್ ರೈಸ್, ಹ್ಯೂಜ್. ನಾನು ಹೇಳಿದ ಈ ಹಲವು ನಗರಗಳಲ್ಲಿ ಪ್ರತಿದಿನ 25,000 ಕೇಸಸ್ಗಳು ದಾಖಲಾಗ್ತಾ ಇದ್ದಾವೆ. Where Maharashtra being alone recording 36,000 cases every day. 36,000 ಕೇಸಸ್ಗಳು. ದೇಶದಲ್ಲಿ ವಾರದ ಸರಾಸರಿ ಪ್ರಮಾಣ 5.65% ನಿಮಗೊಂದು ಮಾತು ಹೇಳ್ತೀನಿ, ಆರ್ ನಾಟ್ ವ್ಯಾಲ್ಯೂ ಅಂತ ಕರೀತಾರೆ. ಆರ್ ನಾಟ್ ವ್ಯಾಲ್ಯೂ ಇಸ್ ಅಬೌಟ್ 1.65 ಅಂತ ಹೇಳ್ತಾ ಇದ್ದಾರೆ ಕೋವಿಡ್ದು. ಆರ್ ನಾಟ್ ವ್ಯಾಲ್ಯೂ ಅಂತಂದ್ರೆ ಯಾವುದಾದ್ರೂ ಒಂದು ವೈರಾಣು ಎಷ್ಟು ಬೇಗ ಜನರಿಗೆ ಪಸರಿಸುತ್ತೆ. ಆರ್ ನಾಟ್ ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ಕಡಿಮೆ ಪಸರಿಸುತ್ತೆ ಅಂತ, ಕಡಿಮೆ ಇದ್ದಷ್ಟು ಜಾಸ್ತಿ ಪಸರಿಸುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನಮಗೆ ಬರುವ ನೆಗಡಿ, ಕೆಮ್ಮು ಮತ್ತು ನಾರ್ಮಲ್ ಶೀತ ಜ್ವರಕ್ಕೆ ಆರ್ ನಾಟ್ ವ್ಯಾಲ್ಯೂ 3ರಿಂದ 4 ಇದೆ. ಅದು 1 ವಾರದ ಮಟ್ಟಿಗೆ ಆಕ್ಟಿವ್ ಆಗಿದ್ದು 7ರಿಂದ 8 ಜನಕ್ಕೆ 1 ವಾರದ ಒಳಗಾಗಿ ಅದು ಪಸರಿಸುತ್ತೆ. ಆದರೆ ಕೋವಿಡ್ಗೆ ಆರ್ ನಾಟ್ ವ್ಯಾಲ್ಯೂ 1.65 ಇದೆ ಮತ್ತು ಕರ್ನಾಟಕದಲ್ಲಿ ಆರ್ ನಾಟ್ ವ್ಯಾಲ್ಯೂ ಕೋವಿಡ್ಗೆ 1 ಇದೆ. ಅಂದರೆ 1 ಅಂದರೆ ಅದು ತೀರಾ ಆಕ್ಟಿವ್ ಆಗಿದೆ, ತೀರಾ ಅದು ಇನ್ಫೆಕ್ಷಿಯಸ್ ಆಗಿದೆ. 48 ದಿನಗಳಲ್ಲಿ 450ಕ್ಕಿಂತ ಹೆಚ್ಚು ಜನಕ್ಕೆ ಕೋವಿಡ್ ತಗಲಬಲ್ಲದು ಅನ್ನೋದನ್ನು ಸೂಚಿಸುತ್ತೆ. ಇಟ್ ಮೀನ್ಸ್ ದಟ್ ದಿ ಕೋವಿಡ್ ಇಸ್ ಸ್ಟಿಲ್ ಹೈಲಿ ಇನ್ಫೆಕ್ಷಿಯಸ್ ವಾಟ್ ವಿ ಹ್ಯಾವ್ ಇನ್ ಕರ್ನಾಟಕ ಟುಡೇ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಸಾಂಕ್ರಾಮಿಕ ರೋಗ ತಜ್ಞರು ಹೇಳ್ತಿರೋದು, ಎಪಿಡಮಾಲಜಿಸ್ಟ್ಗಳು ಇದ್ರ ಬಗ್ಗೆ ಹೇಳ್ತಿರೋದು. ದಿಸ್ ಇಸ್ ನಾಟ್ ಮೈ ಸ್ಟೇಕ್. ಟೆಕ್ನಿಕಲ್ ಟಾಸ್ಕ್ ಫೋರ್ಸ್ನವರು ಹೇಳ್ತಿರೋದು ಇದನ್ನ. ಏನಿದು 1 ಆರ್ ನಾಟ್ ವ್ಯಾಲ್ಯೂ ಬಂದು ತಲುಪಿಕೊಂಡಿದೆ ಅಂತ ಹೆದರ್ತಿರೋರು ಅವರು. ಎಷ್ಟು ಬೇಗ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗಬಲ್ಲದು ಇದು ಅಂತ ಚರ್ಚೆ ನಡೆಸ್ತಿರೋದು ಅವರು. ನೆಕ್ಸ್ಟ್ ಮುಂದೆ ಮಹಾರಾಷ್ಟ್ರದಲ್ಲಿ 23% ವಾರದ ಸರಾಸರಿ ಪ್ರಮಾಣ, ಹ್ಯೂಜ್. ನೆಕ್ಸ್ಟ್ ಪಂಜಾಬ್ 8.82, ವೆರಿ ಹೈ, ಅಬ್ಸಲ್ಯೂಟ್ಲಿ ಹೈ. ಛತ್ತೀಸ್ಗಢದಲ್ಲಿ 8% ವಾರದ ಸರಾಸರಿ ಪ್ರಮಾಣ, ಆವರೇಜ್ ಆಫ್ ಎವ್ರಿ ವೀಕ್ ಆಫ್ ಕೋವಿಡ್ ಸ್ಪ್ರೆಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಧ್ಯಪ್ರದೇಶದಲ್ಲಿ 7.82, ತಮಿಳುನಾಡಿನಲ್ಲಿ 2.50, ಕರ್ನಾಟಕದಲ್ಲಿ 2.45, ನಾಟ್ ಎನಿ ಲೆಸರ್ ದ್ಯಾನ್ ತಮಿಳುನಾಡು. ಗುಜರಾತ್ 2.2, ಆದರೆ
ಅಹಮದಾಬಾದ್ನಂಥ ಅನೇಕ ಕಡೆಗಳಲ್ಲಿ ಸಿಕ್ಕಾಪಟ್ಟೆ ವಿರುಲೆಂಟ್ ಆಗಿಬಿಟ್ಟಿದೆ ಮತ್ತು ನೈಟ್ ಕರ್ಫ್ಯೂಗಳನ್ನು ಹಾಕಲಾಗಿದೆ. ಡೆಲ್ಲಿ 2.04. ಇದು ಪ್ರಶ್ನೆ ನಾವು ಕೇಳಬೇಕಾಗಿರೋದು. ಮಹಾರಾಷ್ಟ್ರ, ಪುಣೆ, ನಾಸಿಕ್, ನಾಗ್ಪುರ ಇಲ್ಲಿ ನೈಟ್ ಕರ್ಫ್ಯೂಗಳನ್ನು ಹಾಕಲಾಗಿದೆ ಈಗಾಗಲೇ. ನಾವು ಬಿಸ್ಕೆಟ್ ತಿನ್ಕೊಂಡು ಯೋಚನೆ ಮಾಡ್ಕೊಂಡು ಏನು ಅಂತ ಈ ಕ್ಷಣದವರೆಗೂ ಪ್ರಶ್ನೆ ಮಾಡ್ತಾ ಇದ್ದೀವಿ. ನೈಟ್ ಕರ್ಫ್ಯೂ ಹಾಕಿ ಅಂತಲ್ಲ, ನೀವು ಜನಕ್ಕೆ ಅದರ ಬಗ್ಗೆ ನೀಟಾದಂಥ ವಿಷಯಗಳನ್ನು ಮುಟ್ಟಿಸ್ತಿಲ್ಲ. ಜನಕ್ಕಿರುವ ಕನ್ಫ್ಯೂಷನ್ಸ್ಗಳು ದೊಡ್ಡ ಮಟ್ಟದಲ್ಲಿದೆ. ಯು ಆರ್ ನಾಟ್ ಅಡ್ರೆಸ್ಸಿಂಗ್ ದೇರ್ ಪ್ರಾಬ್ಲಮ್ಸ್ ಅಂತ ನಾವು ಮಾತಾಡ್ತಾ ಇರೋದು. ರಾಜಸ್ಥಾನದ 8 ನಗರಗಳಲ್ಲಿ ಕರ್ಫ್ಯೂ ಹಾಕಲಾಗಿದೆ. 8 cities in Rajasthan have got night curfew. 8 cities, 8 ನಗರ, ಒಂದಲ್ಲ, ನಾಟ್ ಜಸ್ಟ್ 1 or 2. ಪಂಜಾಬ್ನ 4 ನಗರಗಳಲ್ಲಿ, ಇನ್ಕ್ಲೂಡಿಂಗ್ ದಿ ಕ್ಯಾಪಿಟಲ್, ಲುಧಿಯಾನಾದಂಥ ಜಾಗಗಳಲ್ಲಿ, ಚಂಡೀಗಢ್ನಂಥ ಜಾಗಗಳಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಲಾಕ್ಡೌನ್ ಎಲ್ಲೆಲ್ಲಿ ಮಾಡಿದ್ದಾರೆ? ಮಧ್ಯಪ್ರದೇಶದಲ್ಲಿ ಭೋಪಾಲಲ್ಲಿ, ಇಂದೋರಲ್ಲಿ, ಜಬಲ್ಪುರದಲ್ಲಿ ಮಾಡಿದ್ದಾರೆ. ಮಧ್ಯಪ್ರದೇಶ ರಾಜ್ಯದಲ್ಲಿ, ಉತ್ತರಾಖಂಡದಲ್ಲಿ, ಮುಸೋರಿಯಲ್ಲಿ ಮಾಡಿದ್ದಾರೆ. ಬಹಳ ಟ್ರಾವೆಲ್ ಪ್ಲೇಸ್ ಅದು. ಮಧ್ಯಪ್ರದೇಶದಲ್ಲಿ ಭೋಪಾಲ್, ಇಂದೋರ್, ಜಬಲ್ಪುರ ಮತ್ತು ಉತ್ತರಾಖಂಡ್ನಲ್ಲಿ, ಮಸೂರಿಯಲ್ಲಿ ಲಾಕ್ಡೌನ್ ಮಾಡಲಾಗಿದೆ. ನಾವು ಲಾಕ್ಡೌನ್ ಮಾಡಿ ಅಂತ ಪ್ರಶ್ನೆ ಮಾಡ್ತಿಲ್ಲ. ಲಾಕ್ಡೌನ್ ಮಾಡಿ ಇನ್ನೊಂದು ದಂಧೆ ಮಾಡ್ಕೊಳ್ಳಿ ಅಂತ ನಾವು ಪ್ರಶ್ನೆ ಮಾಡ್ತಿಲ್ಲ. ನಾವು ಪ್ರಶ್ನೆ ಮಾಡ್ತಿರೋದು ಜನರ ಹೃದಯದ ಒಳಗಿರುವ ನೋವುಗಳಿಗೆ ತಾವು ದನಿಯಾಗಿ ನಿಂತ್ಕಂತೀರೋ, ಅಥವಾ ನೀವು 6 ಜನ ಸಿಡಿ ವಿಷ ತಗೊಂಡು ಕೋರ್ಟ್ಗೆ ಹೋಗಿ ಮಾತಾಡ್ಕೋತೀರೋ, ಅಥವಾ ಜನರ ಆಲೋಚನೆಗಳಿಗೂ ಸ್ಪಂದಿಸ್ತೀರೋ. 6 ರಾಜ್ಯಗಳಲ್ಲಿ ಜಾಸ್ತಿ ಕೇಸ್ ಇದೆ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಕೇಸ್ ಇದೆ. ಕ್ವಿಕ್ಲಿ ಪ್ಲೀಸ್. ಪಂಜಾಬಲ್ಲಿ ಜಾಸ್ತಿ ಕೇಸ್ ಇದೆ. ಕರ್ನಾಟಕದಲ್ಲೂ ಜಾಸ್ತಿ ಕೇಸ್ ಇದೆ. ವಿ ಆರ್ ದಿ ಟಾಪ್ 3 level ಇನ್ ದಿ ಆಕ್ಟಿವ್ ನಂಬರ್ ಆಫ್ ಕೇಸಸ್. ಮಧ್ಯಪ್ರದೇಶದಲ್ಲಿ ಜಾಸ್ತಿ ಕೇಸ್ ಇದೆ. ತಮಿಳುನಾಡಿನಲ್ಲೂ ಜಾಸ್ತಿ ಕೇಸಸ್ ಇದೆ. ಅಂಡ್ ಆಲ್ಸೋ ಇನ್ ಕೇರಳ, ಗುಜರಾತ್ನಲ್ಲೂ ಜಾಸ್ತಿ ಕೇಸಸ್ ಇದೆ. ಅಂಡ್ ವಿ ಶುಡ್ ನಾಟ್ ಫರ್ಗೆಟ್ ಕೇರಳ. ವಿ ಶುಡ್ ನೆವರ್ ಎವರ್. 6 ರಾಜ್ಯಗಳಲ್ಲಿ ಪ್ರಮಾಣ 78.56% ಮೇಜರ್ ಸ್ಟೇಕ್ ಆಫ್ 100% ಕೋವಿಡ್ ರೇಂಜ್ಗಳಲ್ಲಿ 79% ಸ್ಟೇಕ್ಗಳು ಈ 6 ರಾಜ್ಯಗಳು ಪಡೆದುಕೊಳ್ತಿದ್ದಾವೆ, ಇನ್ಕ್ಲೂಡಿಂಗ್ ಕೇರಳ. ಈ ಕಠಿಣ ನಿಯಮಗಳನ್ನ ಜಾರಿಗೆ ತಂದ್ರು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡುವಾಗ. ಲಾಕ್ಡೌನ್ ಇಲ್ಲ, ನೈಟ್ ಕರ್ಫ್ಯೂ ಇಲ್ಲ ಅಂತಂದ್ರು. ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲ, ದೇ ಸೆಡ್ ಲಾಕ್ಡೌನ್ ಇಲ್ಲ, ನೈಟ್ ಕರ್ಫ್ಯೂ ಇಲ್ಲ ಅಂತಂದ್ರು. ಓಕೆ, ನೋ ಪ್ರಾಬ್ಲಮ್. And we are not for lockdown and night curfew. Please understand. ಈ ನಿಯಮಗಳನ್ನು ಕ್ವಿಕ್ಲಿ ನೋಡ್ಬಿಡೋಣ. ಬಹಳ ವಿಷಯಗಳು ಅಲಾಂಗ್ ವಿತ್ ದಿ ವಿಜುವಲ್ಸ್ ಮಾತಾಡೋದು ಬಾಕಿ ಇದೆ. ನೀವು ಇವತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಪಾರ್ಟಿಗೆ ಅವಕಾಶ ಇಲ್ಲ. ಊರಲ್ಲೆಲ್ಲ ಪಾರ್ಟಿ ಮಾಡ್ಕೋಬಹುದು, ಅಪಾರ್ಟ್ಮೆಂಟಲ್ಲಿ ಪಾರ್ಟಿ ಮಾಡಂಗಿಲ್ಲ. ಎಂತ ಸ್ಟುಪಿಡಿಟಿ ಇದು. ಅಪಾರ್ಟ್ಮೆಂಟ್ಗಳಲ್ಲಿ ಈಜುಕೊಳ, ಜಿಮ್ ಬಂದು ಊರಲ್ಲಿರೋದೆಲ್ಲ ಓಪನ್ ಮಾಡಿ ಇಟ್ಕೋಬಹುದು. ನಾನು ಜಿಮ್ ಬಂದ್ ಮಾಡಿ, ಈಜುಕೊಳ ಬಂದ್ ಮಾಡಿ ಅಂತ ಹೇಳ್ತಾ ಇಲ್ಲ. ಈಜುಕೊಳದಿಂದ 1.5 ಲಕ್ಷ ಜನ ಬೆಂಗಳೂರಿನಲ್ಲಿ ಬದುಕ್ತಾರೆ. ಜಿಮ್ಮಿಂದ 3.25 ಲಕ್ಷ ಜನ ಬೆಂಗಳೂರಿನಲ್ಲಿ ಪ್ರತಿದಿನ ಜೀವನ ಮಾಡ್ತಾರೆ. ಸಾವಿರಾರು ಜಿಮ್ಗಳಲ್ಲಿ ಒಬ್ಬೊಬ್ಬ 4 ಟ್ರೈನರ್ ಅಂದರೆ, ಅವ್ರಿಗೆ ಅಸಿಸ್ಟೆಂಟ್ ಒಂದು 4 ಜನ ಅಂದರೆ, ಒಂದೊಂದು ಜಿಮ್ನಲ್ಲಿ 8 ರಿಂದ 12 ಜನ ಪ್ರತಿದಿನ ಕೆಲಸ ಮಾಡ್ತಾರೆ. ಆಲ್ಮೋಸ್ಟ್ ಲ್ಯಾಕ್ಸ್ ಟುಗೆದರ್ ಕೆಲಸ ಮಾಡ್ತಾರೆ. ಅವ್ರ ಜೀವನಾಂಶ ಅದು. ಬಂದ್ ಮಾಡಿ ಅಂತ ಹೇಳ್ತಿಲ್ಲ, ಬಟ್ ನಿಮ್ಮ ಹಿಪಾಕ್ರಸಿ ಏನು ಅಂತ ಕೇಳ್ತಿರೋದು ನಾನು. ಬಂದ್ ಮಾಡಬೇಕು ಅಂತಲ್ಲ. ವಾಟ್ ಇಸ್ ಯುವರ್ ಹಿಪಾಕ್ರಸಿ ಅಬೌಟ್ ಇಟ್? ಅಪಾರ್ಟ್ಮೆಂಟ್ಗಳಲ್ಲಿ ಕ್ಲಸ್ಟರ್ಸ್ಗಳಾಗುತ್ತೆ. ಜನ ಹತ್ರ ಇರ್ತಾರೆ. ಹಾಗಾಗಿ ಲಸಿಕೆ ಹಾಕೋದಕ್ಕೆ ಕ್ರಮ ತಗೊಳ್ಳಿ ಅಂತ ತಾವು ಹೇಳ್ತಾ ಇದ್ದೀರಿ. ಲಾಕ್ಡೌನ್ ಬದಲಿಗೆ 2 ವಾರ ಕಠಿಣ ನಿಯಮ. ಯಾವ ಸೀಮೆ 2 ವಾರ ಕಠಿಣ ನಿಯಮ ಅಂತ ಕೇಳಬೇಕು ನಾನು. ನೆನ್ನೆಯಿಂದ ಕಠಿಣ ನಿಯಮ ಅಂತಂದ್ರೆ ಮೀಟಿಂಗ್ ಮಾಡ್ಬಿಟ್ಟು ಹೊರಟ್ರಿ. ಇವತ್ತು ಊರಲ್ಲಿರೋ ಜನ ಎಲ್ಲ ನಿಮ್ಮ ಸಮಾವೇಶಗಳಿಗೆ ಸೇರಿದ್ರು. ಮಸ್ಕೀಲ್ ಸೇರಿದ್ರು, ಬಸವ ಕಲ್ಯಾಣದಲ್ಲಿ ಸೇರಿದ್ರು. ಇನ್ನು ಎಲ್ಲೆಲ್ಲಿ ಸೇರ್ಬೇಕೋ ಎಲ್ಲ ಕಡೆ ಸೇರಿದ್ರಲ್ರಿ. ಬೆಳಗಾವಿಯಲ್ಲಿ ಸೇರಿದ್ರು. ವಾಟ್ಸ್ ದಿಸ್ ಡ್ರಾಮಾ ಆಲ್ ಅಬೌಟ್? ನಾಟಕ ಮಾಡ್ತೀರಾ? ತಮಾಷೆ ಮಾಡ್ತೀರಾ? ನೀವು ಆಟಾಡ್ತೀರಾ ನೀವು ಜನರೊಟ್ಟಿಗೆ? 2 ವಾರ ಕಠಿಣ ಕ್ರಮ. ಏನು ಕಠಿಣ ಕ್ರಮ? ಜನ ಎಲ್ಲ ಹೆದರ್ಕೊಂಡ್ಬಿಟ್ರು. ನಿಮ್ಮ ಕಠಿಣ ಕ್ರಮ ಏನು ಗೊತ್ತಾ? ನಿಮ್ಮ ಕಠಿಣ ಕ್ರಮ
ಬೀದಿಲಿ ಹೋಗುವ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಲಿ 4,000 ಕೆಲಸ ಮಾಡುವಂತ ಅಮಾಯಕನಿಗೆ ಫೈನ್ ಹಾಕೋದು, ಕೊಡಲ್ಲ ಈ ಫೈನು ಅಂತ. ಊರಲ್ಲಿರೋರೆಲ್ಲ ಬಿಟ್ಟು ತಿರ್ಗಾಡ್ಕೊಂಡು ಶೋಕಿ ಮಾಡ್ಕೊಂಡು 25,000 ಜನರನ್ನ ಸೇರಿಸ್ಕೊಂಡು ಚುನಾವಣಾ ಸಮಾವೇಶ ಮಾಡ್ತಾ ಇದ್ರೆ ಮಜಾ ಮಾಡ್ಕೊಂಡು ನಿಂತಿರ್ತಾರೆ ಬಹಳ ಜನ. ಅಲ್ಲಿ ಹೋಗಿ 100 ರೂಪಾಯಿ ಫೈನ್ ಹಾಕಿದ್ರೆ 25 ಲಕ್ಷ ಆಗಿರೋದಲ್ರಿ, 25 lakhs ಆಗಿರೋದು. 250 ರೂಪಾಯಿ ಫೈನ್ ಹಾಕಿದ್ರೆ 50 ಲಕ್ಷದ ಮೇಲಾಗಿರೋದು. ಯಾಕೆ ಹಾಕ್ಲಿಲ್ಲ ನೀವು? ಬೇಡವಾ ನಿಮ್ಗೆ ದುಡ್ಡು ನಗರ ಪಾಲಿಕೆಗಳಿಗೆ? ಅಥವಾ ಸರ್ಕಾರ ಬಹಳ ನೀಟಾಗಿ ಹೇಳ್ಬಿಟ್ಟಿದ್ಯಾ, ಇಲ್ಲೋ ನಾವು ಇಂಥವ್ರಿಗೆ ಮಾತ್ರ ಫೈನ್ ಹಾಕ್ಬಿಟ್ಟು ಟಾರ್ಚರ್ ಕೊಡಬೇಕು ಅಂತ? ಟಾರ್ಚರು ಮತ್ತು ನೀವು ಫೈನ್ ಹಾಕುವುದು ಅಂತ ನಾನು ಮಾತಾಡ್ತಾ ಇಲ್ಲ. ಯು ಪುಟ್ ಫೈನ್ಸ್ ಫಾರ್ ಪೀಪಲ್. ನೀವು ಫೈನ್ ಹಾಕಿ ಜನಕ್ಕೆ, ನೋ ಪ್ರಾಬ್ಲಮ್, ಬ್ರಿಲಿಯಂಟ್. ಜನಕ್ಕೆ ನೀವು ಅವೇರ್ನೆಸ್ ತಗೊಂಬನ್ನಿ, ಆದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಡಿ. ನೀವು ನಿಮ್ಮ ಗದಾ ಪ್ರಹಾರಗಳು ಅಮಾಯಕರ ಮೇಲೆ ಬೇಡ. ವಿ ವಿಲ್ ಹ್ಯಾವ್ ಎ ಲುಕ್ ಅಟ್ ದಿ ವಿಜುವಲ್ಸ್ ಇನ್ ನೆಕ್ಸ್ಟ್ 2 to 3 minutes. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ. ಮುಂದಕ್ಕೆ ಹೋಗೋಣ. ವಿಲ್ ಗೋ ಟು ನೆಕ್ಸ್ಟ್ ಒನ್. 2 ವಾರ ಪ್ರತಿಭಟನೆ ಚಳುವಳಿ ಬಂದು. ಹೌದು, ಪ್ರತಿಭಟನೆ ಚಳುವಳಿ ಬಂದ್ ಮಾಡಿದ್ರೆ ಬಂದ್ಬಿಡುತ್ತೆ. ಕೋವಿಡ್ ಕಾಡ್ತಾ ಇರುತ್ತೆ. ಪ್ರತಿಭಟನೆ ಮಾಡ್ತಾ ಇದೆಯಾ ಬಂದ್ಬಿಡ್ತೀನಿ, ಚಳುವಳಿ ಮಾಡ್ತಿದ್ಯಾ ಬಂದ್ಬಿಡ್ತೀನಿ. 15 ದಿನಗಳ ಕಾಲ ರ್ಯಾಲಿ ಮಾಡೋದಕ್ಕೆ ಬಂದು ಇವತ್ತೇನು ಮಾಡಿದ್ದು ನೀವು ರ್ಯಾಲಿ ಮಾಡಿದ್ದ, ಜಾಲಿ ಮಾಡಿದ್ದ, ಅಥವಾ ಖಾಲಿ ಮಾಡಿದ್ದ? ನೀವು ಧಾರ್ಮಿಕ ಕಾರ್ಯಕ್ರಮ, ಜಾತ್ರೆ, ಮೇಳಕ್ಕೆ ತಡೆ. ಹೌದ್ರಿ, ಆಯಿತು, ಧಾರ್ಮಿಕ ಜಾತ್ರೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಜನ ಪಾಲ್ಗೊಳ್ತಾರೆ. ನಾನು ಇಲ್ಲಿ ನಿಮ್ಮ ನಿಯಮಗಳು ತಪ್ಪು ಅಂತ ಹೇಳ್ತಾ ಇಲ್ಲ. ಟೆಕ್ನಿಕಲ್ ಟಾಸ್ಕ್ ಫೋರ್ಸು, ಫ್ಯಾಂಟಾಸ್ಟಿಕ್ ಟೆಕ್ನಿಕಲ್ ಟಾಸ್ಕ್ ಫೋರ್ಸ್ ಹೇಳ್ತೀನಿ ಕೇಳಿ. ಐ ನೋ ಫ್ಯೂ ಡಾಕ್ಟರ್ಸ್ ವೆರಿ ಪರ್ಸನಲಿ. ಡಾಕ್ಟರ್ ಗಿರಿಧರ್ ಬಾಬು, ಗ್ರೇಟ್ ಎಪಿಡಮಾಲಜಿಸ್ಟ್. MK ಸುದರ್ಶನ್, ಭಾರತಕ್ಕೆ ರೇಬಿಸ್ ವ್ಯಾಕ್ಸಿನೇಷನ್ ತರುವಲ್ಲಿ ಅತ್ಯಂತ ದೊಡ್ಡ ಪ್ರಯತ್ನ ಡಾಕ್ಟರ್ MK ಸುದರ್ಶನ್ ಮಾಡಿದವರು. ಅವರು ಟೆಕ್ನಿಕಲ್ ಟಾಸ್ಕ್ ಫೋರ್ಸ್ ಕಮಿಟಿಯ ಚೇರ್ಮನ್, ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್. ಅವರೆಲ್ಲ ಡಾಕ್ಟರ್ಗಳು, ಅವ್ರಿಗೆ ನೀಟಾಗಿ ಗೊತ್ತು ಏನು ಮಾಡಬೇಕು ಅಂತ. ಬಟ್ ಯು ಪೀಪಲ್ ಡೋಂಟ್ ಲಿಸನ್ ಟು ದೆಮ್. ಯು ಆರ್ ಆಲ್ ಫಿಲ್ಡ್ ವಿತ್ IAS ಆಫೀಸರ್ಸ್ ಅಂಡ್ ಬ್ಯೂರೋಕ್ರಸೀಸ್. ಪ್ರಾಬ್ಲಮ್ಮೇ ಅದು. ಡಾಕ್ಟರ್ಗಳು ಹೇಳೋ ಮಾತನ್ನ ಕೇಳಬೇಕು ಅಂತ ನಿಮ್ಮ ಕಿವಿಗೆ ಹೋಗಲ್ಲ. ಹಿಂಗೆ ಕಿವಿ ಕೇಳ್ಬಿಟ್ಟು ಹಿಂಗೆ ಬಿಡ್ತೀರಾ ನೀವು. ಯಾರೋ ಒಬ್ರು ಏನು ಗೊತ್ತಿಲ್ಲದೆ ಇರೋರು ಅಡ್ಮಿನಿಸ್ಟ್ರೇಷನ್ ಮಾಡುವ ಆಫೀಸರ್ಸ್ಗಳು ಬಂದರೆ ಹೌದಾ ಸಾರ್ ಅಂತೀರಾ, ಆಮೇಲೆ ನಿಮ್ಗೆ ಅಲ್ಲಿ ಲೂಟಿ ಮಾಡಬೇಕು ಅಂತಿರುತ್ತೆ, ಮಾಡ್ಕೋತೀರಾ ಅದನ್ನು. ಥಿಯೇಟರ್ಗಳ ಬಗ್ಗೆನೂ ಯಾವುದೇ ಕ್ರಮ ಇಲ್ಲ. ಜನ ಮಾತಾಡಿದ್ರು ಸ್ಯಾಂಡಲ್ವುಡ್ ಇವಾಗ ಓಪನ್ ಅಪ್ ಆಗ್ತಾ ಇದೆ, ಒಪ್ಕೊಳ್ಳೋಣ. ಆದರೆ ಕೋವಿಡ್ ಅದು ಓಪನ್ ಅಪ್ ಆಗ್ತಾ ಇದೆ. 2ನೇ ಅಲೆ ಏನು ಮಾಡೋದು? ಮಾಸ್ಕ್ ಧರಿಸದೇ ಇದ್ರೆ ಕಠಿಣ ಕ್ರಮ. ಅಬ್ಬಬ್ಬಬ್ಬಬ್ಬ ಎದುರುಬಿಟ್ಟೆ ನಾನು. ಫುಲ್ಲು ಹೆದರಿಕೆ ಬಂದ್ಬಿಡ್ತು. ಮದುವೆಗೆ ಹೆಚ್ಚು ಜನ ಸೇರಿದ್ರೆ ಕಲ್ಯಾಣ ಮಂಟಪಗಳ ಮೇಲೆ ಕ್ರಮ. ಹೌದಂತೆ. ಪಾಪ ಅಮಾಯಕ ಕಲ್ಯಾಣ ಮಂಟಪದ ಓನರು ಬಾಡಿಗೆ ಕಟ್ಟಕ್ಕಾಗದೆ, ಕರೆಂಟ್ ಬಿಲ್ ಕಟ್ಟಕ್ಕಾಗದೆ, ನೀರು ಬಿಲ್ ಕಟ್ಟಕ್ಕಾಗದೆ, ಆ ಫ್ಲೋರ್ನ ನೆಟ್ಟಿಗೆ ನಡ್ಕೊಳಕ್ಕಾಗದೆ, ಪಾಪ ಅಲ್ಲಿರುವಂಥ ಹೌಸ್ ಕೀಪಿಂಗ್ ಮಾಡೋರಿಗೆ ಸಂಬಳ ಕೊಡೋಕ್ಕಾಗದೆ, ಪಾಪ ಒದ್ದಾಡ್ತಾ ಇರ್ತಾನೆ ಮನುಷ್ಯ. 6 ತಿಂಗಳವರೆಗೆ ಕಲ್ಯಾಣ ಮಂಟಪ ಕ್ಲೋಜ್. ಹೌದು, ಕಿಲೋಜ್ ಮಾಡಿಬಿಡಿ, ಕಿಲೋಜ್. ಚುನಾವಣಾ ಸಮಾವೇಶಗಳಲ್ಲಿ ಜಾಸ್ತಿ ಜನ ಸೇರುವಂತಿಲ್ಲ ಅಂತ ನೀವೇ ನಿಯಮ ಹೊರಡಿಸಿದ್ರಿ. ಇವತ್ತಾಗಿದ್ದೇನು? ವಾಟ್ ವಾಸ್ ಇಟ್ ಟುಡೇ? ಏನಾಗಿದ್ರಿ ಇವತ್ತು? ಅಥವಾ ನಮ್ಮ ಕಣ್ಣಿಗೆ ಮಾತ್ರ ಜಾಸ್ತಿ ಜನ ಕಾಣಿಸ್ತಿದ್ರೇನ್ರಿ? ನಮ್ಮ ಕಣ್ಣಿಗೆ ಮಾತ್ರ ಜಾಸ್ತಿ ಜನ ಕಾಣಿಸ್ತಿದ್ರಾ? ನಿಮ್ಮ ಕಣ್ಣಿಗೆ ಕಡಿಮೆ ಜನ ಕಾಣಿಸ್ತಿದ್ರಾ? ಫುಲ್ಲು ಸೋಷಿಯಲ್ ಡಿಸ್ಟೆನ್ಸಿಂಗಲ್ಲಿ 5 ಜನ ನಿಂತಿದ್ರು. ನಾವೇ ಮೂರ್ಖರು, ಅರೆ ಸ್ಟುಪಿಡ್ ಅಂತ ಅದಕ್ಕೆ ಕೇಳ್ಬೇಕು ನಾನು. ನಮ್ಮ ಕಣ್ಣಿಗೆ ಫುಲ್ಲು ಜನ ಕಾಣಿಸ್ತಾ ಇದ್ರು. ಮೋಸ್ಟ್ಲಿ ನಮ್ದೇನೋ ನೀವು ಮಾಯಾ ಕನ್ನಡಿನೋ ಅದೇನೋ 3D ಗ್ಲಾಸ್ ಹಾಕೊಂಡು ನೋಡ್ಬಿಟ್ವಿ ನಾವು ಅನ್ಸುತ್ತೆ. ನಿಮಗೆಲ್ಲ ನಾರ್ಮಲ್ ಗ್ಲಾಸ್ಗಳು. ಇಟ್ ಇಸ್ ನಾಟ್ ಸ್ಟುಪಿಡಿಟಿ. ಸಾಲ ಕಾಲೇಜ್ ಬಂದಿಲ್ಲ, 15 ದಿನದಲ್ಲಿ ಎಕ್ಸಾಮ್ ಇದೆ, ಬೇಡ ಬಿಡಿ ಬಂದ್ ಮಾಡಿ ಅಂತಲ್ಲ. ಸಿ, ಅವರ್ ಕಂಟೆನ್ಷನ್ ಈಸ್ ನಾಟ್ ದ್ಯಾಟ್ ನೀವು ಹೇಳಿರುವ ನಿಯಮಗಳು ತಪ್ಪು ಅಂತಲ್ಲ. ಸರಿ, ಕೆಲವೊಂದು ಲೂಪ್ ಹೋಲ್ಸ್ಗಳ ಜೊತೆಗೆ ನೀವೇ ನೆಟ್ಟಿಗೆ ಫಾಲೋ ಮಾಡ್ತಿಲ್ಲ. ಯಾಕೆ ಫಾಲೋ ಮಾಡಬೇಕಾದವರು? ಯಾಕೆ ಫಾಲೋ ಮಾಡ್ತಿಲ್ಲ ರೀ? ಯಾಕೆ? ವಿ ವಿಲ್ ಗೋ ಟು ದಿ ಕ್ವೆಶ್ಚನ್ಸ್ ಅಂಡ್ ವಿ ವಿಲ್ ಗೋ ಟು ದಿ ವಿಜುವಲ್ಸ್ ಲೇಟರ್ ಇನ್ ನೆಕ್ಸ್ಟ್ 2 minutes. 1 2 3 4 5 ಲೆಟ್ ಇಟ್ ಫೈರ್ ಇಮಿಡಿಯೇಟ್ಲಿ. ವಿಲ್ ನಾಟ್ ಟೇಕ್ ಮಚ್ ಟೈಮ್. ಲಸಿಕೆ ಬಗ್ಗೆ ಗೊಂದಲ ಜನಕ್ಕೆ ಇನ್ನೂ ಬಗೆಹರಿದಿಲ್ಲ. ಬಹಳ ಜನಕ್ಕೆ ಪ್ರಶ್ನೆ ಇದೆ ಲಸಿಕೆ ಬಗ್ಗೆ. ಲಾಕ್ಡೌನ್ ಭೀತಿ ಇನ್ನೂ ಮರೆಯಾಗಿಲ್ಲ. ಯು ಶುಡ್ ಅಡ್ರೆಸ್ ಪೀಪಲ್. ಮಾಸ್ಕ್ ಹಾಕೊಂಡು ಬಿಟ್ಟು ಪೋಸ್ ಕೊಡೋದಲ್ಲ. ಸಣ್ಣ ಪುಟ್ಟ ವ್ಯಾಪಾರಿಗಳಲ್ಲಿ ಆತಂಕ ಇದೆ. ಲಾಕ್ಡೌನ್ ಆದರೆ, ನೈಟ್ ಕರ್ಫ್ಯೂ ಆದರೆ ಏನು? ಬೀದಿ ಬದಿ ವ್ಯಾಪಾರಿಗಳಲ್ಲಿ ಸಮಸ್ಯೆ ಇದೆ.
ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡಿರೋರಲ್ಲಿ ಸಮಸ್ಯೆ ಇದೆ. ಪ್ರತಿ ತಿಂಗಳು 4,000 ಬಾಡಿಗೆ ಕಟ್ಟಿ ಸಣ್ಣ 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 ಪಾನ್ ಬೀಡ ಅಂಗಡಿಗಳನ್ನು ಇಟ್ಕೊಂಡಿರೋರಿಗೆ ಸಮಸ್ಯೆ ಇದೆ. ಶಾಲಾ ವಿದ್ಯಾರ್ಥಿಗಳಿಗೆ ನಾಳೆ ಹೋದ್ರೆ ಏನ್ ಮಾಡಬೇಕು ಅಂತ ಭಯ ಇದೆ. ಮಲ್ಲೇಶ್ವರದ ಯಾವುದೋ ಒಂದು ವಿದ್ಯಾರ್ಥಿ ನಿಲಯದಲ್ಲಿ 14 ಜನಕ್ಕೆ ಬಂತು, ಮೈಸೂರಿನ ಯಾವುದೋ ಒಂದು ವಿದ್ಯಾರ್ಥಿ ನಿಲಯದಲ್ಲಿ 25 ಜನಕ್ಕೆ ಬಂತು, ಮತ್ತೊಂದು ಯಾವುದೋ ಒಂದು ಜಾಗದಲ್ಲಿ 30 ಜನಕ್ಕೆ ಬಂತು, ಇನ್ನೊಂದು ಯಾವುದೋ ಶಾಲೆಯಲ್ಲಿ 18 ಜನ ವಿದ್ಯಾರ್ಥಿಗಳಿಗೆ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತು. ದೇ ಆರ್ ಫಿಯರ್ಡ್ and scared. Address it. You'll go to the visuals. ಯಾಕೆ ನಿಮ್ಮ ನಿಯಮಗಳು ನಿಮಗೆ ಮುಳುವು? ಫುಲ್ ವಿಷುವಲ್ ಹಾಕಿ ಇದನ್ನ. ಪುಟ್ ಇಟ್ ಆನ್ ಫುಲ್ ವಿಷುವಲ್. ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್? ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನಿತರು ಮುಖ್ಯಮಂತ್ರಿಗಳೇ ಇದ್ದಾರೆ, ಘನತೆವೆತ್ತ ಮುಖ್ಯಮಂತ್ರಿಗಳು ನಿಯಮವನ್ನ ಹೇಳಿದವರು, ಅವರು ಕೂಡ ಹಿರಿಯರಿದ್ದಾರೆ. ಯಾಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಹೀಗೆ ಮಾಡ್ತಿದ್ದೀರಿ? ಮತ್ತು ಮುಖ್ಯಮಂತ್ರಿಗಳ ಪಕ್ಕದಲ್ಲಿರುವ ಅನೇಕ ಜನ ಅವರು ಹಿರಿಯರಿದ್ದಾರೆ ಅನ್ನೋದನ್ನ ಗಮನಿಸಿ ಆದರೂ ಕೂಡ ಅವರ ಕಾಳಜಿ ವಹಿಸಬಹುದಾಗಿತ್ತಲ್ವಾ ನಾವಿವತ್ತು? ಏನಿದು? ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಮಂಗಲಾ ಸುರೇಶ್ ಅವರು ಇದ್ದಂತ ಸಮಾವೇಶ, ಆ ಹೆಣ್ಮಗಳಿಗೆ ಪಾಪ ನೋವಾಗಿದೆ, ಒಪ್ಕೊಳ್ಳೋಣ. ಅವರು ಸ್ಪರ್ಧೆಯಲ್ಲಿ ಬಹಳ ದೊಡ್ಡ ಮಟ್ಟ ಕಂಟೆಸ್ಟ್ ಮಾಡಬೇಕು ಅಂತಿದ್ದಾರೆ. ಆಲ್ ಫೈನ್, ಆಲ್ ಸೆಡ್ ಅಂಡ್ ಡನ್. ಬಟ್ ಈಸ್ ದಿಸ್ ದಿ ವೇ? And how can you question people when you people are not right? ಹೆಂಗ್ ಕ್ವಶನ್ ಮಾಡ್ತೀರಿ? ಎಲ್ಲಿ ನಾವು ಹಿಂಗ್ ಸೀಲ್ ಹೊಡೆದು ತೋರಿಸ್ಬೇಕು ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ದಿನ, ಎವ್ರಿ ಮಿನಿಟ್, ಎವ್ರಿ ಡೇ. ಹೊಟ್ಟೆ ಹೊಡೆದು ಉಂಡಾಗತ್ತೋ ಇಲ್ವೋ? ಅಲ್ಲಿ ಬಂದಿರೋರೆಲ್ಲ ನಮ್ಮ ಅಣ್ಣ ತಮ್ಮದ್ರು ಹೌದೋ ಅಲ್ವೋ? ಅಲ್ಲಿ ಬಂದಿರೋರು ನಮ್ಮ ರಾಜ್ಯದವ್ರು ಹೌದೋ ಅಲ್ವೋ? ಅಲ್ಲಿ ಬಂದಿರೋರು ನಮ್ಮ ದೇಶದವ್ರು ಅಲ್ವೋ? ಅಲ್ಲಿ ಬಂದಿರೋರು ನಮ್ಮ ದೇಶದ ನಾಗರಿಕರು ಹೌದೋ ಅಲ್ವೋ? ಅವ್ರಿಗೂ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇದೆ ಅಲ್ವೋ? ಸೀನು ಬರುತ್ತೆ, ನೆಗಡಿ ಬರುತ್ತೆ, ಕಫ ಬರುತ್ತೆ, ಇನ್ನೊಂದು ಬರುತ್ತೆ, ಸ್ಪ್ರಿಂಕಲ್ ಆಗುತ್ತೆ ಸೀನಿದ್ರೆ, ಅವ್ರಿಗೂ ಕೋವಿಡ್ ಬರ್ಬೋದು ಹೌದೋ ಇಲ್ವೋ? ಬೆಳಗಾವಿ ನಂಬರ್ ಆಫ್ ಕೇಸಸ್ ಆರ್ ಹ್ಯೂಜ್. ಬರುತ್ತೋ ಇಲ್ವೋ? ಇದೇನು ನಾವು ಆಟ ನೋಡ್ತಾ ಇದ್ದೀವಾ? ಆಟ ನೋಡ್ತೀವ ನಾವು? ಮಾನ್ಯ ಮುಖ್ಯಮಂತ್ರಿಗಳಿರುವ ಜಾಗ, ಅವರ ಆರೋಗ್ಯದ ಬಗ್ಗೆ ಅದರ ಪಕ್ಕದಲ್ಲಿರೋರು ಕಾಳಜಿ ವಹಿಸಬೇಕಾಗಿರ್ಲಿಲ್ವಾ? ವಿತ್ ಲಾಟ್ ಆಫ್ ಡ್ಯೂ ರೆಸ್ಪೆಕ್ಟ್ಸ್ ನಾನು ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅವರು ಅತ್ಯಂತ ಹಿರಿಯರಿದ್ದಾರೆ, ಬಹಳ ತಿಳಿದವರಿದ್ದಾರೆ. ಅಂಡ್ ವಿ ನೀಡ್ ಇಸ್ ಸರ್ವಿಸ್. ಅವ್ರಿಗೆ ನಾಳೆ ಆರೋಗ್ಯ ತಪ್ಪಿದ್ರೆ ಆಮೇಲೆ ಜನ ಏನ್ರಿ ಇದು? ಜನ ಯಾವ ಸೀಮೆ ಬೂಟಾಟ್ಗೆ ನಾಟಕ ಮಾಡ್ತಾರ್ರಿ ಇವರೆಲ್ಲ? ದೊಡ್ಡ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಜನ ಸೇರ್ಬಾರ್ದು, ಮಾಸ್ಕ್ ಹಾಕಿಲ್ಲ ಅಂದ್ರೆ ಹಂಗ್ ಮಾಡ್ಬಿಡ್ತೀವಿ ಅಂತ. ಏನ್ರಿ ನಾಳೆ ಜನ ಕೇಳಲೇನ್ರಿ ನಿಮ್ಮನ್ನ? ನಾಳೆ ಜನ ನಿಮ್ಮನ್ನೆಲ್ರೂ? ನೆನ್ನೆ ಕಾಂಗ್ರೆಸ್ನವ್ರ ಸಮಾವೇಶ ಆಯ್ತು. ಅಯ್ಯೋಯಪ್ಪ, ಏನು ಕತೆ ಕೇಳ್ತೀರಾ? ಅದ್ರದ್ದು ವಿಷಯ ಆಗ್ತೀನಿ ನಿಮ್ಗೆ. ಯಾರು ಹಿತವರಲ್ಲ ಸರ್, ಪ್ಲೀಸ್, ಯಾರು ಅಲ್ಲ. ಆಮೇಲೆ ಇದೇ ಬೆಳಗಾವಿಯಲ್ಲಿ ಜನ ಹಿಂಗೆ ಹಿಡಿದು ಮಾಸ್ಕ್ ಹಾಕಿಲ್ಲ ತೆಗಿರಿ ಅಂತ ಆಟೋದವ್ರು ನಡೀತಾ ಇದ್ರು, ಮಾಸ್ಕ್ ಹಾಕಿಲ್ಲ ತೆಗಿರಿ ಅಂತ ತರಕಾರಿ ಅಂಗಡಿಯವ್ರು ನಡೀತಾ ಇದ್ರು. ಹಿಡೀರಿ, ತರಕಾರಿ ಅಂಗಡಿಯವ್ರಿಗೂ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇದೆ, ಅವ್ರಿಗೂ ಕೋವಿಡ್ ಬರುತ್ತೆ, ಹಿಡೀರಿ, ಫೈನ್. ಇವ್ರಿಗೇನಾದ್ರೂ ವ್ಯಾಕ್ಸಿನೇಷನ್ ತರ್ಸಾಕ್ಸಿದ್ರ ನೀವು? ಅಥವಾ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅವ್ರು ಮಾಸ್ಕ್ ಹಾಕೊಂಡಿರೋದು? Have I gone blind? I'm certainly not blind. What is this? Is this not sheer ಮೂರ್ಖತನದ ಪರಮಾವಧಿ ನಾವು ನೋಡ್ತಾ ಇರೋದು ಇವತ್ತು? ಹೌದೋ ಅಲ್ವೋ? ನಾವು ಬೆಳಗ್ಗೆಯಿಂದ ಸಿಡಿ. ಎಲ್ಲಿ ಮಾರ್ಷಲ್? ಎಲ್ಲಿ ಸರ್? ಎಲ್ಲಿ ಮಾರ್ಷಲ್ ಸರ್? ಎಲ್ಲಿ ಸರ್ ತಾವು? ಎಲ್ಲಿ ಸಾಬ್ರೆ? ಬೆಳಗಾವಿ ನಗರ ಪಾಲಿಕೆಯವರು ಎಲ್ಲಿ ತಾವು ಯೂನಿಫಾರ್ಮ್ ಹಾಕೊಂಡು ಕಾಣಿಸಲೇ ಇಲ್ಲ? ಹಿಂಗೆ ಚೀಟಿ ಬರೆದು ಹಾಕಿದ್ರೆ 25 ಪುಸ್ತಕ ಖಾಲಿಯಾಗಿರೋದು ಇವತ್ತು. 20,000 ಜನಕ್ಕೆ ಒಂದು 20 ಲಕ್ಷ ರೂಪಾಯಿ ನಗರ ಪಾಲಿಕೆಗೆ ದುಡ್ಡು ಬಂದಿರೋದು. ಒಂದು 25 ರೋಡ್ಗೆ ಟಾರ್ ಹಾಕ್ಸ್ಬೋದಾಗಿತ್ತು. That is why I said you're not asking right questions.
ವಿಲ್ ಶೋಕೇಸ್. ಮಂಗಳೂರಿನಲ್ಲಿ ಏನಾಯಿತು ನೀವು ಅದನ್ನು ಫುಟೇಜ್ ಗಮನಿಸಿದ್ರಿ. ಇದೇ ಬೆಳಗಾವಿಯಲ್ಲಿ ಏನಾಯಿತು ಫುಟೇಜ್ ಗಮನಿಸಿದ್ರಿ. ನಿನ್ನೆ ಕಾಂಗ್ರೆಸ್ ಸಮಾವೇಶ ಏನಾಯಿತು ಅದೂ ಗಮನಿಸಿದ್ರಿ. ನಾಳೆ ಇಲ್ಲಿರುವವರಿಗೆ ಕೋವಿಡ್ ಬಂದು ಆ ಕೋವಿಡನ್ನು ತಗೊಂಡು ಹೋಗಿ ಅವರ ಮನೆಯಲ್ಲಿರುವಂಥ 2 ವರ್ಷದ ಕಂದಮ್ಮಗಳಿಗೆ, ಅವರ ಮನೆಯಲ್ಲಿರಬಹುದಾದಂಥ 60-65 ವರ್ಷದ ಅವರ ವೃದ್ಧ ಅಪ್ಪ ಅಮ್ಮಂದಿರಿಗೆ, ವೃದ್ಧ ಅಜ್ಜಿ ಅಜ್ಜಂದರಿಗೆ ಹತ್ತಿಸಿ ಬಂದರೆ ಅವರ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲ ನಾಳೆ ಆದರೆ ₹500 ಬಿಡಿಗಾಸಿನ ಆಸೆಗೆ ಯಾರೋ ಒಂದಿಷ್ಟು ಜನ, ಎಲ್ಲರೂ ಬಂದರು ಅಂತ ಹೇಳ್ತಿಲ್ಲ ನಾನು, ₹500 ಬಿಡಿಗಾಸಿನ ಆಸೆಗೆ ಚುನಾವಣಾ ಸಮಾವೇಶಕ್ಕೆ ಕರೆಸ್ಕೊಂಡ್ರಲ್ಲ, ಬಂದ್ರಲ್ಲ, ಟ್ರೀಟ್ಮೆಂಟ್ಗೆ 50,000 ಬೇಕು. Let's take a small break. We will compare everything and anything and we will ask right questions. We will also go for your calls. ಇನ್ನೂ ವಿಜುವಲ್ಸ್ಗಳು ತುಂಬ ಬಾಕಿ ಇದೆ. ಮಂಗಳೂರಿನ ವಿಜುವಲ್ ರೆಡಿ ಮಾಡ್ಕೊಳ್ಳಿ ಮೊನ್ನೆದು, ಓಕೆ, ಮತ್ತು ಇದೇ ಬೆಳಗಾವಿಯ ನೆನ್ನೆ ವಿಜುವಲ್ ರೆಡಿ ಮಾಡ್ಕೊಳ್ಳಿ, ಇದೇ ನೆನ್ನೆ ಕಾಂಗ್ರೆಸ್ನ ವಿಜುವಲ್ ರೆಡಿ ಮಾಡ್ಕೊಳ್ಳಿ, ಎಲ್ಲ ಶೋಕೇಸ್ ಮಾಡೋಣ. ಲೆಟ್ಸ್ ಗೋ ಫಾರ್ ವಿಜುವಲ್ಸ್ ನಾವು. ಇನ್ನೊಂದಿಷ್ಟು ವಿಜುವಲ್ಸ್ಗಳನ್ನು ನೋಡೇ ಬಿಡೋಣ. ಯಾಕೆ ನಾವು ಏನನ್ನೂ ಮಾಡೋಕ್ಕಾಗದ ಸ್ಥಿತಿಗೆ ಬಂದಿದ್ದೀವಿ ಅನ್ನೋದನ್ನು ಆಲೋಚನೆ ಮಾಡೋಣ. ಪ್ಲೀಸ್ ಪ್ಲೇ ಇಟ್ ಔಟ್. ಪ್ಲೇ ಮಾಡಿ ಅದನ್ನು. ಎಲ್ಲ ರೀತಿಯಲ್ಲೂ ನಿನ್ನೆ ಬೆಳಗಾವಿ ಬೈ ಎಲೆಕ್ಷನ್, ನಿನ್ನೆ BJP ಇದಾಯಿತು, ಇನ್ನೊಂದು ಕಾಂಗ್ರೆಸ್. ಯಾರೋ ನಮಗೇನು ಹೂವರ್ ಇಟ್ ಈಸ್, ಏನು ಜನ, ಏನು ಮಾಸ್ಕ್ ಹಾಕೊಂಡಿದ್ದಾರಾ? ಎಲ್ಲರೂ ಹಾಕೊಂಡಿದ್ದಾರೆ. ಸಾರಿ ಎಲ್ಲ 6 ಫೀಟ್ ಅಲ್ಲ, 8 ಅಡಿ ಡಿಸ್ಟೆನ್ಸ್ ಬಿಟ್ಟು ನಿಂತ್ಕೊಂಡಿದ್ದಾರೆ. ಓಕೆ, ಎಲ್ಲರ ಕೈಲೂ ಒಂದೊಂದು ಸ್ಯಾನಿಟೈಸರ್ ಬಾಟ್ಲ್ ಇದೆ. ಓ ವಂಡರ್ಫುಲ್, ವಾವ್. ಎಲ್ಲರ ಕೈಗೂ ನ್ಯಾಪ್ಕಿನ್ ಕೊಟ್ಟಿದ್ದಾರೆ. ವಾವ್. ಮಾಸ್ಕ್ ಇಂಪೋರ್ಟೆಡ್ ಚೈನಾ ಮಾಸ್ಕ್ ಕೊಟ್ಟಿದ್ದಾರೆ, ₹325 ಪ್ಲಸ್ GSTದು. ವಾವ್, ಇವರು ಹಾಕೊಂಡಿದ್ದಾರೆ ಮಾತಾಡ್ತಾ ಇರೋರು. ವಾವ್, ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್, ಅದ್ಭುತ. ಇಲ್ಲೂ ಹಾಕೊಂಡಿದ್ದಾರೆ, ಎಲ್ಲರೂ ಹಾಕೊಂಡಿದ್ದಾರೆ ಮಾಸ್ಕು. ಎಲ್ಲರೂ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾರೆ. ಯಾರಿಗೂ ಇಲ್ಲಿ ಕೋವಿಡ್ ಇಲ್ಲ. ಎಲ್ಲರ ಹತ್ರನೂ RT-PCR ನೆಗೆಟಿವ್ ರಿಪೋರ್ಟ್ ಇದೆ, ರ್ಯಾಪಿಡ್ ಆ್ಯಂಟಿಜನ್ ನೆಗೆಟಿವ್ ರಿಪೋರ್ಟ್ ಇದೆ. ಎಲ್ಲರೂ 4 ಸಲ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದಾರೆ. ಇದು ಶಿರಾ ಬೈ ಎಲೆಕ್ಷನ್ ಟೈಮಲ್ಲಿ ನಡೆದಿದ್ದು. ಇದು ಕೋವಿಡ್ ಪೀಕಲ್ಲಿದ್ದಾಗ RR ನಗರ ಬೈ ಎಲೆಕ್ಷನಲ್ಲಿ ನಡೆದಿದ್ದು. ಇಲ್ಲಂತೂ ಫುಲ್ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ರು ಜನ, ಫುಲ್. ಏನು ಮಾಸ್ಕು ಕಾಣ್ತಾ ಇತ್ತು, ಹಂಗೆ ಮಿಂಚ್ತಾ ಇತ್ತು ಮಾಸ್ಕ್, ರೇಡಿಯಂ ಕಲರ್ ಮಾಸ್ಕ್. ಸೊ ಹಿಂಗೆಲ್ಲ ಮಾಸ್ಕ್ ಹಾಕ್ಕೊಂಡಿದ್ರಾ? ಬ್ಯೂಟಿಫುಲ್ಲಾಗಿ ಮಾಸ್ಕ್ ಹಾಕ್ಕೊಂಡಿದ್ರಾ? ನೋಡಿದ್ರಾ ಎಲ್ಲರೂ? ಶಬಾಷ್, ಚಪ್ಪಾಳೆ ತಟ್ಟಿ ಎಲ್ಲರೂ. ಕಮಾನ್, ಪ್ಲೀಸ್ ಕ್ಲಾಪ್ ದೆಮ್. ಸ್ಲೋ ಕ್ಲಾಪ್ಸ್. ಸೂಪರ್, ಇನ್ನೂ ಸ್ಲೋ ಅಲ್ಲ? ಬೊಂಬಾಟ್, ಸೂಪರ್. ಇಲ್ಲಿ ಫುಲ್ ಮಾಸ್ಕ್ ಶಿರಾದಲ್ಲಿ. ಕಮಾನ್ ಐಸೆ, ವಾಹ್. ಕಮಾನ್ ಐಸೆ, ಇಲ್ಲಿ ನೋಡ್ರಿ. ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿಗೆ ಕವಮಾನ ಮಾಡೋಕೆ ನಾನು ಏನು ತಿಂತಾರೋ ತಿಂದ್ಕೊಳ್ಳಿ. ಇದು ಭಾಳ ಪರಮ ಮೂರ್ಖತನ ಅಂತ ಅನ್ನಿಸ್ಲಿಲ್ವ ನಿಮಗೆ? ಏನು ಅಂತ ಗದಾಪ್ರಹಾರಗಳು ಇವ್ರ ಅಮಾಯಕರ ಮೇಲೆ ಬೀದಿಲಿ ನಡ್ಕೊಂಡು. ಪಾಪ ಏನೋ ಅವನ ಹತ್ರ ₹5 ಮಾಸ್ಕ್ಗೂ ಒಂದೊಂದು ಸಲ ದುಡ್ಡಿರೋದಿಲ್ಲ ರೀ. ಹೌದ್ರಿ, ಇದಾರ್ರಿ ನಮ್ಮಲ್ಲಿ ₹2 ಸಂಪಾದನೆ ಮಾಡೋಕ್ಕೆ ಪ್ರತಿದಿನ ಆಗದೆ ಇರೋರು ಇದ್ದಾರೆ. ದಿ ರೇಟ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ₹1,000 ಇದಾರ್ರಿ ನಮ್ಮಲ್ಲಿ. $60,000 ಅಲ್ಲ ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್. 1,000ದಿಂದ ₹3,000 ಅಥವಾ $3,000. ಐ ಆಮ್ ಸಾರಿ. ಸೊ ಹೀಗಿರುವಾಗ ನಮಗೆ ಸಮಸ್ಯೆ ಇದೆ. ಒಂದು ಮಾಸ್ಕು, ಇನ್ನೊಂದು ಮತ್ತೊಂದು ಬೇರೆ ಬೇಕಂತ ಹಾಕೊಳ್ದೇ ಇರೋ ಅಧಮರು ಇದ್ದಾರೆ. ಪ್ರಶ್ನೆ ಮಾಡಿ ಫೈನ್ ಹಾಕಿ. ಯಾವ ಮಾಸ್ಕ್ ಹಾಕೊಳ್ದೇ ಇರೋರನ್ನ ಸಮರ್ಥನೆ ರೋಡಲ್ಲೂ ಮಾಡಲ್ಲ, ಇಲ್ಲೂ ಮಾಡಲ್ಲ ಅಂತ ಹೇಳ್ತಿರೋದು. ಕಾರಲ್ಲಿ 4 ಜನ ಮನೇಲಿ ಒಟ್ಟಿಗೆ ವಾಸ ಮಾಡ್ತಿರ್ತಾರೆ.
ಆಚೆ ಕಾರಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಮಾಸ್ಕ್ ಹಾಕೊಂಡ್ಬಿಡ್ಬೇಕು. ಕೋವಿಡ್ ಬಂದ್ಬಿಡುತ್ತೆ, ಕಾರ್ ಬಾನೆಟ್ ಮೇಲೆ ಕೂತ್ಕೊಂಡ್ಬಿಟ್ಟು ಹಾಯ್ ಅಂತ ಇರುತ್ತೆ, ಹಲೋ ಅಂತ ಇರುತ್ತೆ, ಹೌ ಆರ್ ಯು, ನೀನು ಬಾನೆಟ್ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀನಿ, ನಾನು ಬಂದ್ಬಿಡ್ತೀನಿ ನಿಮ್ಮ ಮೂಗಳಿಗೆ ಅಂತ. ಬೈ ಎಲೆಕ್ಷನ್ಗೆಲ್ಲ ಬರಲ್ಲ ರೀ, ಏನು ಎಂಥದ್ದು, ನಾವು ಏನು ಮಾತಾಡ್ತಾ ಇದ್ದೀವಿ? ಬೈ ಎಲೆಕ್ಷನ್ಗೆ ಕೋವಿಡ್ ಬರುತ್ತಾ? ಏನು ಮಾತಾಡ್ತೀರಾ? ಹಾಂ, ಏನು ಮಾತಾಡ್ತಿದ್ದೀರಾ ನೀವೆಲ್ಲರೂ? ನಾನೇನು ಮಾತಾಡ್ತಾ ಇದ್ದೀನಿ? ಛೇ, ಬೈ ಎಲೆಕ್ಷನ್ಗೆಲ್ಲಾದರೂ ಕೋವಿಡ್ ಬರುತ್ತಾ? ದೊಡ್ಡ ದೊಡ್ಡ ನಾಯಕರೆಲ್ಲ ಇರ್ತಾರೆ ಅಲ್ಲಿ, ಹಿರಿಯರು ಇರ್ತಾರೆ. ನಾವು ನಮ್ಮ ವೋಟಿಂಗ್ ರೈಟ್ಸ್ನ ಎಕ್ಸಸೈಸ್ ಮಾಡೋ ಬೈ ಎಲೆಕ್ಷನ್ ಅದು. ಕಮಾನೈಸೆ, ಹೌ ವಿಲ್ ಇಟ್ ಕಮ್, ಹೌ ವಿಲ್ ಇಟ್ ಇವನ್ ಎಂಟರ್? ಹೆದರ್ಕೊಂಡು ನಡುಗ್ಬಿಟ್ಟು ಹಂಗೆ 3 ಮೈಲಿ ದೂರ ಹೋಗ್ಬಿಡ್ತದು. ಬೈ ಎಲೆಕ್ಷನ್ ಎಲ್ಲಿಲ್ವೋ ಅಲ್ಗೋಗ್ಬಿಡುತ್ತೆ. ಕೋವಿಡ್ಗೆ ಬೈ ಎಲೆಕ್ಷನ್ ಕಂಡ್ರೆ ಭಾರಿ ಭಯ. ನಮಗೆ ರಾಜಕಾರಣಿಗಳು ಕಂಡ್ರೆ, ಒಂದಿಷ್ಟು ಜನರನ್ನ ಕಂಡ್ರೆ ಭಯ, ಕೋವಿಡ್ಗೂ ಭಾರಿ ಭಯ. ಹಂಗೆ ರಾಜಕಾರಣಿಗಳಿಗೆ ಏನೂ ಆಗಿಲ್ಲ ಇದುವರೆಗೂ ಭಾರತದಲ್ಲಿ ಕೋವಿಡ್ ವಿಷಯದಲ್ಲಿ. ಎಲ್ಲ ಭಾಳ ಅದ್ಭುತ, ಪರಮಾದ್ಭುತ, ಅಮೋಘ, ಅಪ್ರತಿಮ, ಅನನ್ಯ, ಅಭೂತಪೂರ್ವ. ವಾಹ್ ವಾಹ್ ವಾಹ್. ನಿಮಗೆ ನೆನಪಿದೆಯಾ ಬೆಳಗಾವಿ ವಿಜುವಲ್ಗಳನ್ನು ನಾವು ಒಂದು ಸಲ ಪ್ಲೇ ಮಾಡೋಣ? ಮತ್ತೆ ಇದೊಂದು ಮಾತು ಹೇಳಿ ಹೋಗ್ತೀನಿ, ನಾನು ಮುಂದಕ್ಕೆ ಹೋಗ್ತೀನಿ, ಬೇರೆ ವಿಜುವಲ್ಗಳನ್ನು ಪ್ಲೇ ಮಾಡೋಕ್ಕೆ ಹೇಳ್ತೀನಿ ನಾನು. ಭಾಳ ದುರಂತದ ವಿಷಯ ಬೆಳಗಾವಿಯಲ್ಲಿ ಏನಾಯಿತು ನಿಮಗೆ ನೆನಪಿದೆಯಾ? ಅತ್ಯಂತ ಪ್ರೀತಿಪಾತ್ರರಾಗಿದ್ದಂಥ, ಸಹೃದಯಿ ವ್ಯಕ್ತಿಯಾಗಿದ್ದಂಥ, ಸಚಿವರಾಗಿದ್ದಂಥ ಮಾನ್ಯ ಸುರೇಶ್ ಅಂಗಡಿ ಅವರು ಪಾಪ ಪ್ರಾಣ ಕಳ್ಕೊಂಡಿದ್ದು ಕೋವಿಡಿಂದ. ಡು ವಿ ನೋ ದ್ಯಾಟ್? ಆ್ಯಂಡ್ ವೈ ದಿಸ್ ಎಲೆಕ್ಷನ್ ಈಸ್ ಹ್ಯಾಪನಿಂಗ್? ಯು ನೋ ದ್ಯಾಟ್? ದಿಸ್ MP by election is happening in Belagavi, ನಿಮಗೆ ಗೊತ್ತಾ? Because of his absence, because of his sad demise, because of his untimely, unfortunate death. ಸುರೇಶ್ ಅಂಗಡಿ ಅಂತ ಅತ್ಯಂತ ಹಿರಿಯರು, ಸಜ್ಜನ ರಾಜಕಾರಣಿ ಒಬ್ಬರಿದ್ದರು. ಈಗ ಅವರ ಧರ್ಮಪತ್ನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರದ್ದೇ ಇನ್ಕ್ಯುಬೇಷನ್ ಆಗಬೇಕಾಗಿದ್ದಂಥ, ಅವರದ್ದೇ ಇನಿಷಿಯೇಷನ್ ಆಗಬೇಕಾಗಿದ್ದಂಥ ಜಾಗ ಇದು. ಆ ಸಮಾವೇಶ ಅಲ್ಲೇ ಮಾಸ್ಕ್ ಮರೆಯಾಗಿತ್ತು. ಏನು ದುರಂತ! ಹ್ಯಾವೆಂಟ್ ವಿ ಲರ್ನ್ಡ್ ಎನಿ ಲೆಸನ್? ಹಾಂ, ಹ್ಯಾವೆಂಟ್ ವಿ ಲರ್ನ್ಡ್? ಹ್ಯಾವೆಂಟ್ ವಿ ಲರ್ನ್ಡ್ ಲೆಸನ್? ಆರ್ ವಿ ಸೋ ಸ್ಟುಪಿಡ್ ಟು ಹ್ಯಾವ್ ನಾಟ್ ಲರ್ನ್ಡ್ ಲೆಸನ್? ಹಾಂ, ಅರ್ಥ ಆಯ್ತಾ? ದಿ ವೆರಿ ಪರ್ಪಸ್ ಆಫ್ ದಿಸ್ ಬೆಳಗಾವಿ ಬೈ ಎಲೆಕ್ಷನ್ ಯಾಕೆ ಹೇಳಿದೆ ಅಲ್ಲ? ಸುರೇಶ್ ಅಂಗಡಿ ಅವರ ಸ್ಯಾಡ್ ಡಿಮೈಸ್, ಅನ್ಫಾರ್ಚುನೇಟ್ ಡೆತ್ ಅಂತ, ಡ್ಯೂ ಟು ಕೋವಿಡ್. ನಾನು ಇನ್ನೊಂದು ವಿಜುವಲ್ ಪ್ಲೇ ಮಾಡೋಕ್ಕೆ ಹೇಳ್ತೀನಿ ರೈಟ್ ಆಫ್ಟರ್ ಫ್ಯೂ ಮಿನಿಟ್ಸ್. ಆ ವಿಜುವಲ್ಲು ವಿ ಹ್ಯಾವ್ ಇಟ್. ಸುರೇಶ್ ಅಂಗಡಿ ಅವರ ದೇಹವನ್ನು ಒಂದಿಷ್ಟು ಜನ ಕೂತಿದ್ದಂಥ ಜಾಗಕ್ಕೆ ಇಳಿಸುವಾಗ, ಕೋವಿಡ್ ಕಾರಣದಿಂದ ತೀರ್ಕೊಂಡಿದ್ದಂಥ ಸುರೇಶ್ ಅಂಗಡಿ ಅವರು, ಅವರ ದೇಹ ಕೆಳಗೆ ಬಿದ್ದೋಗುತ್ತೆ. ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಆ ಫುಟೇಜ್ನ. ದಟ್ಸ್ ಬಿಕಾಸ್ ಆಫ್ ಕೋವಿಡ್. ಪ್ಲೀಸ್ ಪ್ಲೇ ಮಾಡಿ ಇನ್ನೊಂದು ಫ್ಯೂ ಮಿನಿಟ್ಸ್ ಆದಮೇಲೆ ಆ ವಿಜುವಲ್. ಟೆಕ್ನಿಕಲ್ ಟೀಮ್ ಪ್ಲೀಸ್ ಪ್ಲೇ ಇಟ್. ಮತ್ತು ಆ ಇಡೀ ಕುಟುಂಬ ಪಾಪ ಅವರ ದೇಹ ನೋಡೋಕ್ಕಾಗೋದಿಲ್ಲ. ಅವರು ದೆಹಲಿಗೆ ಹೋಗ್ತಾರೆ ಪಾಪ, ಸ್ವಗ್ರಾಮಕ್ಕೆ ಬರೋಕ್ಕಾಗೋದಿಲ್ಲ ಅವ್ರ ದೇಹ. ಹೊಟ್ಟೆ ಎಷ್ಟು ಉರಿದು ಹುಣ್ಣಾಯ್ತು ಗೊತ್ತಾ? ಆ್ಯಂಡ್ ವಿ ಹ್ಯಾವ್ ನಾಟ್ ಲರ್ನ್ಡ್ ಲೆಸನ್. ನಾಟ್ ಲರ್ನ್ಡ್ ಲೆಸನ್. ಛೇ. ಓಕೆ, ಇದಾದರೆ ಇನ್ನು ಮಾಸ್ಕು ಹಾಕದೇ ಇರುವಂಥ ಸಾಮಾನ್ಯ ಜನರಿಗೆ ಏನು ಕತೆ ತೋರಿಸಿ. ನೋಡಿ, ವಾವ್, ಇದು ಆಂಬಿಯನ್ಸ್ ಇದ್ರೆ ಪ್ಲೇ ಮಾಡಿ. ಪ್ಲೇ ದಿ ಆಡಿಯೋ. ये भी नहीं बोलने का।
ವಿಜುವಲ್ಸ್ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ಐ ಟೆಲ್ ಯು, ನಾನು ಹೇಳ್ತೀನಿ ಕೇಳಿ. ವಿಜುವಲ್ಲೇ ಎಲ್ಲ ಮಾತಾಡ್ತಾ ಇದೆ, ಎಲ್ಲ ವಿಜುವಲ್ಲೇ ಮಾತಾಡ್ತಾ ಇದೆ. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ? ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ಈ ಡಿಫ್ರೆನ್ಷಿಯೇಷನ್, ಈ ಹೈಡ್ರಾಮಾಗಳು, ಈ ದುರಂತಗಳು ಮತ್ತು ನಾಟ್ ಫೇಸಿಂಗ್ ಔಟ್ ರಿಯಲ್ ಇಶ್ಯೂಸ್, ವಾಟ್ ಡು ಯು ಫೀಲ್? ವಾಟ್ ಡು ಯು ಆ್ಯಕ್ಚುಲಿ ಫೀಲ್? ವಿ ವಿಲ್ ಹ್ಯಾವ್ ಅನದರ್ 15 minutes ಆಫ್ ಟೈಮ್. ಐ ವಾಂಟ್ ಯು ಟು ಕಾಲ್ ಅಸ್. ಕಾಲ್ ಮಾಡಿ ದಯವಿಟ್ಟು. ಆಲ್ಸೋ ಆಫ್ಟರ್ ದ ಬ್ರೇಕ್, ಈ ಇಡೀ ಬೆಳಗಾವಿ ಬೈ ಎಲೆಕ್ಷನ್ ಆಗ್ತಾ ಇರುವ ಪರ್ಪಸ್ಸು ಯಾಕೆ ಇಷ್ಟು ದುರಂತಕ್ಕಾಯಿತು ಅನ್ನೋದನ್ನು ತೋರಿಸ್ತೀವಿ. ಇದು ಹುಬ್ಳಿ ವಿಜುವಲ್. ಇದು ಅಂದರೆ ಹೆಣ್ಮಗಳು ಮಾಸ್ಕ್ ಹಾಕಿರಲಿಲ್ಲ ಅಂತ ಗಲಾಟೆ. ರೈಟ್, ಇಟ್ಸ್ ಓಕೆ. ಸೊ ವಿಲ್ ಗೋ ಫಾರ್ ಅ ಸ್ಮಾಲ್ ಬ್ರೇಕ್ ಆ್ಯಂಡ್ ವಿ ವಿಲ್ ಆಸ್ಕ್, ಆರ್ ವಿ ಸ್ಟುಪಿಡ್? ಸೊ ಈ ಪ್ರಶ್ನೆಗಳನ್ನು ಮುಂದೆ ಇಟ್ಕೊಂಡು ಇವತ್ತಿನ ಈ ಆರ್ ವಿ ಸ್ಟುಪಿಡ್ನ ಮುಂದುವರೆದ ಭಾಗವನ್ನು ನಿಮ್ಮ ಮುಂದೆ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ವಿತ್ ಯುವರ್ ಕಾಲರ್ಸ್, ವಿತ್ ಯುವರ್ ಕಾಲ್ಸ್. ಯಾಕಂದರೆ ನಿಮ್ಮ ಅಭಿಪ್ರಾಯ ಈ ರೀತಿಯ ಕಾರ್ಯಕ್ರಮವನ್ನು ರೂಪುಗೊಳಿಸುವಲ್ಲಿ, ನಿಮ್ಮ ಅಭಿಪ್ರಾಯ ಯಾರಿಗೆ ಏನು ಸಲ್ಲಬೇಕು ಅನ್ನೋದನ್ನು ನೀಟಾಗಿ ವಿಷಯಗಳನ್ನು ಸಲ್ಲಿಸುವಿಕೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಬೆಳಗಾವಿಯ ಎಲೆಕ್ಷನ್ MP ಬೈ ಎಲೆಕ್ಷನ್ ಆಗ್ತಿರೋದೆ ಭಾಳ ಅನ್ಫಾರ್ಚುನೇಟ್ ರೀಸನ್ ಒಂದಕ್ಕೆ ಅಂತ. ಭಾಳ ಅನ್ಫಾರ್ಚುನೇಟ್ ರೀಸನ್ ಒಂದಕ್ಕೆ. ವಿ ವಿಲ್ ಶೋ ದಟ್ ವಿಜುವಲ್ ಟು ಯು ನೆಕ್ಸ್ಟ್ ಅಬೌಟ್ ಫ್ಯೂ ಮಿನಿಟ್ಸ್ ಫ್ರಮ್ ನಾವ್. ರಾಘವೇಂದ್ರ ಬೆಳಗಾವಿಯಿಂದಾನೇ ಕಾಲ್ ಮಾಡಿದ್ದಾರೆ. ನಮಸ್ಕಾರ ರಾಘವೇಂದ್ರ. ಸರ್ ನಮಸ್ಕಾರ ಸರ್. ಹೆಂಗಿದ್ರಿ ಸಾಹೇಬ್ರ ತಾವು? ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಮಾತಾಡಿ ರಾಘವೇಂದ್ರ. ಸರ್ ಅದೇ ನಾನು ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೆ. ಇಲ್ಲಿ ಕೆಲವೊಂದ್ ಕಡೆಗೆ ನೋಡಿದ್ರೆ ಬೆಂಗಳೂರಲ್ಲಿ ಎಸ್ಪೆಷಲಿ ಮೆಜೆಸ್ಟಿಕ್ ಹತ್ರ ಆಗ್ಲಿ, ಮಾರ್ಕೆಟ್ ಹತ್ರ ಆಗ್ಲಿ, ಬಡ ಜನರನ್ನ ಮಾಸ್ಕ್ ಇಲ್ಲ, ನೀವು ಇದು ಹಾಕೊಂಡಿಲ್ಲ, ಅದ್ರ ಹಾಕೊಂಡಿದ್ರು ಕೆಳಗಡೆ ಹಾಕೊಂಡಿದ್ದೀರಾ, ನೀಟಾಗಿ ಹಾಕೊಂಡಿಲ್ಲ ಅಂತ ಹೇಳ್ಬಿಟ್ಟು 250-500 rupees ಫೈನ್ ಇಸ್ಕೊತಾರೆ. ಅದೇ ಇನ್ನೊಂದ್ ಕಡೆ ನೋಡಿದ್ರೆ ಈ ಬೈ ಎಲೆಕ್ಷನ್ ಅಲ್ಲಿ ಸಾವಿರ ಜನ ಸೇರಿಸ್ಬಿಟ್ಟು ರ್ಯಾಲಿಗಳನ್ನೆಲ್ಲ ಮಾಡ್ತಾ ಇದಾರೆ. ಇದು ನೀವ್ ಹೇಳಿದಂಗೆ ಯಾರು ಸ್ಟುಪಿಡ್ ಅಂತಾನೆ ನಮ್ಗೆ ಅನಿಸ್ತಾ ಇದೆ ಸರ್. ಅಲ್ವಾ? ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು ಅಲ್ವಾ? ನಿಮ್ ಬೆಳಗಾವಿಯಲ್ಲಿ ಇದ್ದೀರಾ ನೀವು ಇವಾಗ ಸದ್ಯಕ್ಕೆ? ಸರ್ ನಾವು ಬೆಳಗಾವಿಯವರು, ಈಗ ಸದ್ಯದಲ್ಲಿ ಬೆಂಗಳೂರಲ್ಲಿ ಇದ್ದೀನಿ. ಬೆಳಗಾವಿಯಲ್ಲೇ ಬೈ ಎಲೆಕ್ಷನ್ಗೆ ನಡೀತಾ ಇರೋ ಆಟಗಳು ನೋಡಿದ್ರ ಸಾಹೇಬ್ರೆ ತಾವು? ನೋಡಿದೀವಿ ಸರ್, ಅದೇ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ. ನನಗೆ ನಿಮ್ಮಂತ ನಾಗರಿಕರು ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ರಾಘವೇಂದ್ರ. ಯಾಕೆ ಅಮಾಯಕರು ನೋಡಿ, ಯಾರು ಮಾಸ್ಕ್ ಹಾಕಿಲ್ಲ ಅಂದ್ರೂ ದಂಡ ಹಾಕಿ ಫೈನ್, ನೋ ಪ್ರಾಬ್ಲಮ್, ಯಾರನ್ನೂ ಸಮರ್ಥನೆ ಮಾಡ್ಕೊಳ್ಳೋದಲ್ಲ. ಆದರೆ ಕೆಲವರು ಮಾತ್ರ ಟಾರ್ಗೆಟ್ ಆಗಿ ಇಂಥವ್ರು ಬಹಳ ಅದ್ಭುತವಾಗಿ ಎಲ್ಲ ರೀತಿಯಲ್ಲೂ ತಪ್ಪಿಸ್ಕೊಳ್ತಾರಲ್ಲ, ಹೇಗೆ, ಯಾಕೆ, ಏನ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ ತಮಗೆ? ಇದು ಒಂದು ರೀತಿ ಆಡಳಿತ ವರ್ಗದ ವಿಫಲತೆ ಅಂತ ಹೇಳ್ಬೋದು ಸರ್ ಇದನ್ನ. ಹಾಗೂ ನಮ್ಮ ಅಧಿಕಾರಿಗಳು ಒಂದು ಅದರಲ್ಲಿ ಮಾಡುವಂತ ಪಾರ್ಶಾಲಿಟಿ ಅಂತಾನು ಕೂಡ ಹೇಳ್ಬೋದು. ನೀವು ನಿನ್ನೆ ಕಾರ್ಯಕ್ರಮದಲ್ಲೂ ತೋರಿಸ್ತಾ ಇದ್ರಿ, ಒಂದು ಈಗ ಮದುವೆ ಸಮಾರಂಭ ಅಥವಾ ಇಂತಹ ಸಮಾವೇಶದಲ್ಲಿ ಇದು ಕ್ರಮ ಉಲ್ಲಂಘಿಸಿದ್ರೆ ಅವ್ರಿಗೆ 10,000 ರೂಪಾಯಿ ದಂಡ ಅಂತ ಹೇಳಿದ್ರಿ. ಇವಾಗ ಇಂಥ ರಾಜಕೀಯ ಪಕ್ಷದವರು ಸರಿಯಪ್ಪ ನಾನು 10,000 ರೂಪಾಯಿ ತುಂಬಿ ರೆಡಿ ಇದ್ದೀನಿ ಫೈನ್ ತುಂಬಕ್ಕೆ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಬೀದಿ ಬದಿ ವ್ಯಾಪಾರಿಗಳು, ಆಟೋ ರಿಕ್ಷಾದವರು, ಇನ್ಯಾರು ಬೈಕ್ ಸವಾರರು, ಇವ್ರನ್ನ ಹಿಡ್ಕೊಂಡು 250 rupees 300 rupees ಫೈನ್ ಹಾಕ್ತಾ ಕೂತ್ಕೋತಾರೆ ನಮ್ಮವರು ಮಾರ್ಷಲ್ಗಳು. ಇದು ನಿಂತ್ಕೋಬೇಕು ಸರ್. ಆಕ್ಚುಲಿ ಫೈನು ಎಲ್ರಿಗೂ ಒಂದೇ, ಸರ್ಕಾರದಿಂದ ಮಾಡಿರೋ ರೂಲ್ಸ್ ಎಲ್ರಿಗೂ ಒಂದೇ. ಇವತ್ತು CM ಯಡಿಯೂರಪ್ಪನವರೇ ಆಗಿರ್ಲಿ, DK ಅವರೇ ಆಗಿರ್ಲಿ, ಅಥವಾ ಸಿದ್ದರಾಮಯ್ಯ ಅವರೇ ಆಗಿರ್ಲಿ, ಎಲ್ಲೇ ಸಮಾವೇಶ ಮಾಡಬೇಕು ಅಂದ್ರೆ ಫಸ್ಟ್ ತಮ್ಮ ಕಾರ್ಯಕರ್ತರಿಗೆ, ಜನರಿಗೆ ತಿಳಿಸಿ ಹೇಳ್ಬೇಕು, ಕರೋನಾ ಇರೋದ್ರಿಂದ ನಾವು ಇನ್ನೊಂದು ಜನಗಿಂತ ಜಾಸ್ತಿ ಸೇರಬಾರ್ದು ಅಂತ. ಅವರ ನೇತೃತ್ವದಲ್ಲಿನೇ ರಾಜಾರೋಷವಾಗಿ ನಡೀತಾ ಇದೆ ಇಂತ ಕಾರ್ಯಕ್ರಮ. ಅಂದ್ರೆ ನಮ್ಗೆ ಇದು ಮಾಡಕ್ ಆಗ್ತಾ ಇಲ್ಲ ಸರ್, ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ರೈಟ್ ರಾಘವೇಂದ್ರ, ರೈಟ್ ಕ್ವೆಶ್ಚನ್. ಆರ್ ವಿ ಸ್ಟುಪಿಡ್ ಅಂತ ತಾವು ಬಂದಿದ್ದು ನಿಜವಾಗಿಯೂ ನಾವು ಪ್ರಶ್ನೆ ಮಾಡಬೇಕು. ನಾವು ಇದನ್ನ ಪ್ರತಿದಿನ ಪ್ರಶ್ನೆ ಯಾಕೆ ಮಾಡ್ತಿರೋದು ಅಂತಂದ್ರೆ, ಯಾರು ಸಂಬಂಧಪಟ್ಟವರು ಒಂದು ಹಂತಕ್ಕಾದ್ರೂ ಎಚ್ಚೆತ್ತುಕೊಳ್ಳಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಕಾಲ್ ಮಾಡಿದ್ದಕ್ಕೆ. ಗೊತ್ತಾಯ್ತಲ್ಲ ಜನರ ಆಕ್ರೋಶ, ಜನರ ನೋವು ಹೇಗಿದೆ ಅಂತ, ಜನ ಹೇಗೆ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಯ್ತಲ್ಲ. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಟಾಕ್ ಅಬೌಟ್? ಯು ರಿಯಲಿ ಅಂಡರ್ಸ್ಟ್ಯಾಂಡ್? ಹೀಗೆ ಆಗೋದ್ರಿಂದಾನೇ ಈ ದುರಂತಗಳು ಸಾಕ್ಷಿಯಾಗಿ ನಿಂತ್ಕೊಳ್ತಾ ಇರೋದು ನಿಮ್ಮ ನಡುವೆ. Raghavendra is the echo of thousands of voices. Please let me tell you this. He is the echo of crores of voices.
ಮತ್ತು ನಮ್ಮ ಈ RV ಸ್ಟುಪಿಡ್ ಕಾರ್ಯಕ್ರಮ ಎಕೋ ಆಫ್ 6.5 crore ಪೀಪಲ್ ಆಫ್ ಕರ್ನಾಟಕ. ಪರಶುರಾಮ್ ಮಣಿಪಾಲಿಂದ ಕಾಲ್ ಮಾಡಿದ್ದಾರೆ. ಪರಶುರಾಮ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಸರ್? ನಾನು ಪರಶುರಾಮ್ ಆಚಾರ್ಯ ಮಣಿಪಾಲ್. ನಾನು ಆಕ್ಚುಲಿ KMC ಹಾಸ್ಪಿಟಲ್ ಮಣಿಪಾಲ್ ವರ್ಕ್ ಮಾಡ್ತಾ ಇದ್ದೇನೆ. ಹೌದೇನು, ಹೇಗಿದ್ದೀರಿ ತಾವು? ಚೆನ್ನಾಗಿದೆ ಸರ್. ನಿಮ್ಮ ಟಿವಿಯಲ್ಲಿ ಬರ್ತಾ ಇರೋ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ. ಥ್ಯಾಂಕ್ ಯು. ಹೇಳಿ ಸರ್, ಎಂತಂದ್ರೆ ನೀವು ಹೇಳಿದಾಗೆ ಈಗ ರಾಜಕೀಯ ವ್ಯಕ್ತಿಗಳು ಮತ್ತೆ ಚೆನ್ನಾಗಿದೆ ಸರ್. ಈಗ ರಾಜಕೀಯ ವ್ಯಕ್ತಿಗಳು ಈಗ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಈಗ ಬೈ ಎಲೆಕ್ಷನ್ ಆಗ್ತಾ ಇದೆ, ಇಷ್ಟೆಲ್ಲ ಈ ಕುರಿಮಂದೆಗಳಾಗಿ ಒಟ್ಟಾಗ್ತಾ ಇದ್ದಾರೆ. ನಾವೆಲ್ಲ ಈ ಮಧ್ಯದಲ್ಲಿ ಜನಗಳು ಕೂಡ ಯಾವುದೋ ಒಂದು ರಕ್ಷಣೆ ಇಲ್ಲದೆ ಮಾಸ್ಕ್ ಇಲ್ಲದೆ ಓಡಾಡ್ತಿದ್ದಾರೆ ಸರ್. ಈ ಸರ್ಕಾರವೇ ಹೀಗೆ ಮಾಡಿದ್ರೆ ನಮ್ಮಂತವ್ರು ಏನ್ ಮಾಡ್ಬೇಕು ಸರ್? ನಮ್ಮ ಪಾಪದವ್ರು ಹೇಗೆ ಅದನ್ನ ತಿಳ್ಕೊಳ್ಬೇಕು? ಸೇಮ್ ಕ್ವೆಶ್ಚನ್ ನಾನು ಕೇಳ್ತಾ ಇರೋದು. ನನಗೆ ಇದಕ್ಕೆ ಈ ಕ್ಷಣದವರೆಗೂ ನನಗೂ ಉತ್ತರ ಸಿಗ್ಲಿಲ್ಲ ಪರಶುರಾಮ್ ಅವರೇ. ನಿಮ್ಮ ಮಣಿಪಾಲಲ್ಲಿ ಹೆಂಗಿದೆ? ಮಣಿಪಾಲ್ ಟೂರಿಸ್ಟ್ ಸ್ಪಾಟ್ ಕೂಡ ಹೌದು, ಎಜುಕೇಶನಲ್ ಹಬ್ ಕೂಡ ಹೌದು, ಅಲ್ಲಿ ಹೆಂಗಿದೆ? ಹೌದು ಸರ್, ಅದೀಗ ಕಂಟೈನ್ಮೆಂಟ್ ಝೋನ್ ಮಾಡಿದ್ದಾರೆ MIT ಮಣಿಪಾಲ. ಅಲ್ಲಿ ಒಳಗೆ ಯಾರು ಹೋಗುವಾಗಿಲ್ಲ, ಈಗ ಕಂಪ್ಲೀಟ್ ಬ್ಲಾಕ್ ಮಾಡಿದ್ದಾರೆ. ಅದು ಯಾಕೆ ನಿಮ್ಮ ಹತ್ರ ಕೇಳಿದೆ ಅಂದ್ರೆ ಸರ್, ಇಂಪಾರ್ಟೆಂಟ್ ಅಂದ್ರೆ ಲಾಸ್ಟ್ ಟೈಮ್ ವೆಂಟಿಲೇಟರ್ ಒಂದು ಕೂಡ ಇರದೆ ತುಂಬಾ ಪೇಷಂಟ್ ಎಲ್ಲ ಒದ್ದಾಡಿ ಕೈಲಿ ಇಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಸರ್. ಈ ಕ್ಷಣಕ್ಕೂ 3,000 ಕೇಸಸ್ ಇದೆ ರಾಜ್ಯದಲ್ಲಿ ಮಿನಿಮಮ್. ಹೌದು ಸರ್, ಮಿನಿಮಮ್ 3,000 ಕೇಸ್ ಇದೆ ಸರ್. ಬೆಂಗಳೂರು 2,000 ಕೇಸಸ್ಗಳಿದಾವೆ ಸರ್ ಆಲ್ಮೋಸ್ಟ್ ಇವತ್ತು. ಸರ್, ಹಾಗಾದ್ರೆ ಇದನ್ನ ಈಗ ಮುನ್ನಡೆಸುವವರು ನಾವೀಗ ಸರ್ಕಾರದವರೇ ಮುನ್ನಡೆಸ್ಬೇಕಲ್ಲ ಸರ್? ಹೌದು, ಈಗ ಫಿಲ್ಮ್ ಈಗ ಒಳ್ಳೆ ನಿಮ್ದು ರಾಬರ್ಟ್ ಫಿಲ್ಮ್ ಬಂತು ಅಥವಾ ಟಗರು ಬಂತು, ಅದು ಬಂತು, ರಿಲೀಸ್ ಆಗ್ಲಿಕ್ಕೆ ರೆಡಿ ಆಗಿದೆ. ಇವರು ಒತ್ತಡಕ್ಕೆ ಮಣಿದು ಹೀಗೆ ಮಾಡೋದಾದ್ರೆ ಇದಕ್ಕೆ ಸಾಮಾನ್ಯ ಜನರ ಕಥೆ ಏನ್ ಸರ್? ರಾಜಕೀಯದಲ್ಲಿ ಆರಾಮಾಗಿರ್ತಾರೆ, ಬಂಗ್ಲೆಯಲ್ಲಿದ್ದಾರೆ, ಫ್ಲಾಟ್ ಅಲ್ಲಿ ಕುತ್ಕೊಳ್ತಾರೆ, ಮನೇಲಿ ಇರ್ತಾರೆ. ಇವ್ರಿಗೆ ಹಣ ಮಾಡೋ ಉದ್ದೇಶ ಒಂದೇ ಆಯ್ತು ಹಾಗಾದ್ರೆ ಸರ್? ಇಟ್ ಫೀಲ್ಸ್ ಸೋ ಸರ್, ಹಾಗೆ ಅನಿಸ್ತಿದೆ ನನಗೆ. ಭಾಳ ಒಂದೊಂದು ರೀತಿ ಈ ಎಸ್ಪೆಷಲಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ ನಾನು, ಅದ್ರ ಬಗ್ಗೆನೂ ಕೂಡ. ದಟ್ಸ್ ಎ ಮೇಜರ್ ಕ್ವೆಶ್ಚನ್. ಆದರೆ ಈ ರೀತಿ ಜನರನ್ನ ಇವರು ಕುರಿ ಮಂದೆ ಥರ ತಾವು ಹೇಳ್ದ ಹಾಗೆ ಸೇರಿಸಿ ಜನರ ಪ್ರಾಣಕ್ಕೆ ಇವರೇ ನಿಜವಾಗ್ಲೂ ಹೇಳ್ತೀನಿ ಒಂದು ರೀತಿ ಪಾಷಾಣ ಕೊಡೋ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ ಸರ್. ಹೌದು ಸರ್, ಖಂಡಿತ ಸರ್. ಮತ್ತೆ ಸರ್ ನೋಡಿ, ಸೋಷಿಯಲ್ ಡಿಸ್ಟೆನ್ಸ್ ಹೇಳ್ತಾರೆ, ಮಾಸ್ಕ್ ಹಾಕ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಬೇಕು. ಇಲ್ಲಿ ಮಣಿಪಾಲದಲ್ಲಿ ಮೊನ್ನೆ ಪೊಲೀಸ್ನವರ ಬಂದ್ರು, ಹಾಸ್ಪಿಟಲ್ ಒಳಗೆ ಬರುವಾಗಲೇ ಎಲ್ಲ 100 ರೂಪಾಯಿ 200 ರೂಪಾಯಿ ಪಾಪದಿರಿಗೆಲ್ಲ ಮಾಸ್ಕ್ ಹಾಕ್ಲಿಲ್ಲ, ತೆಗೆದು ಫೈನ್ ಅವರಿಗೆ. ಅವ್ರು ಕಟ್ತಾರೆ, ನಾನು ಅದ್ರ ಬಗ್ಗೆ ಹೇಳುದಲ್ಲ, ನಮ್ಗೆ ಖಂಡಿತ ಬೇಕು. ಆದ್ರೆ ಈ ರೀತಿಯಲ್ಲೆಲ್ಲ ಜನರು ಒಟ್ಟು ಹೋಗ್ಬಿಡುವಾಗ ಇವರು ಮೆರವಣಿಗೆ ಮಾಡ್ತಾ ಇದ್ದಾರೆ, ಬೈ ಎಲೆಕ್ಷನ್ ಇದ್ದು ಆಚೆ ಕಡೆ ಇದು ಮಾಡ್ತಾ ಇದ್ದಾರೆ. ಇದು ಯಾರಿಗೋಸ್ಕರ? ನಾವು ಹೇಳ್ತೇವೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳಿ. ಇದು ಯಾರು ರಕ್ಷಣೆ ಮಾಡೋದು ನೋಡುವಾಗ ಸರ್ ತುಂಬಾ ಆಶ್ಚರ್ಯ ಕಾಣ್ತಿದೆ ಸರ್. ನಿಮ್ಮ ಮಾತು ನಿಜವಾಗಿ ನಂಗೆ ಖುಷಿ ಆಯ್ತು. ಎಸ್ ಸರ್, ಥ್ಯಾಂಕ್ ಯು. ನನಗನ್ಸುತ್ತೆ somebody should go to the court about the stupidity of this political parties ಅಂತ. ಊರಲ್ಲಿರೋರಿಗೆಲ್ಲ ನಿಯಮ ಹೊರಡಿಸ್ಬಿಟ್ಟು ನೀವೇ ಮಜಾ ಮಾಡ್ಕೊಂಡು ಕೂತಿದ್ದೀರಾ ಅಂತ ನೇರ ಪ್ರಶ್ನೆಗಳನ್ನು ಕೇಳಲೇಬೇಕಾಗುತ್ತೆ. ಸೊ ಡಿಡ್ ವಿ ಗೆಟ್ ದಿ ವಿಜುವಲ್ಸ್, ಸಂತೋಷ್? ಓಕೆ, ಸಿನ್ಸ್ ವಿ ಆರ್ ಗೆಟಿಂಗ್ ಥೌಸಂಡ್ಸ್ ಆಫ್ ಕಾಲ್ಸ್, ಸಾವಿರಾರು ಕರೆಗಳು ರಾಜ್ಯದ ಮೂಲೆಗಳಿಂದ ಬರ್ತಾ ಇರೋದ್ರಿಂದ, ಸಾವಿರಾರು ಕರೆಗಳು ಸ್ಪಷ್ಟವಾಗಿ ನಾವು ಅವರ ಹತ್ರ ಮಾತನಾಡಬೇಕಾಗಿರೋದ್ರಿಂದ ವಿ ವಿಲ್ ಡೆಡಿಕೇಟ್ ನೆಕ್ಸ್ಟ್ ಹಾಫ್ ಆನ್ ಅವರ್ ಟು ಯು ಪೀಪಲ್. ಶಿವಪ್ರಸಾದ್ ಅಂತ ರಾಯಚೂರಿನಿಂದ ಕಾಲ್ ಮಾಡಿದ್ದಾರೆ. ಶಿವಪ್ರಸಾದ್ ನಮಸ್ಕಾರ. ಸರ್ ನಮಸ್ಕಾರ ರೀ ಸರ್. ಹೇಳಿ ಶಿವಪ್ರಸಾದ್, ಮಾತಾಡಿ. ಸರ್ ನಿಮ್ದು ಪ್ರೋಗ್ರಾಮ್ ನೋಡಕತ್ತಿ, ಒಂದು ವಾರದಿಂದ ನೋಡಕತ್ತೀನಿ ಸರ್. ನಿಮ್ಗೆ ಕಾಲ್ ಮಾಡಿ ಸಾಕಾಯ್ತು ಇವತ್ತು. ಥ್ಯಾಂಕ್ ಯು ಸರ್. ನಮ್ಗೆ ಥ್ಯಾಂಕ್ ಯು, ನಮಸ್ಕಾರ, ಥ್ಯಾಂಕ್ ಯು. ಈಗ ಇವರೆಲ್ಲ ರಾಜಕಾರಣಿಗಳಿಗೆಲ್ಲ ಒಂದು ಲೋಕಾಯುಕ್ತ ಒಂದು ಇದು ಮಾಡಿ ಅವ್ರಿಗೆ ಎದಕ್ಕೆ ಇದು ಮಾಡ್ತಾ ಇಲ್ಲ ಸರ್? ಲೋಕಾಯುಕ್ತದವರು ಇವ್ರೆಲ್ಲರಿಗೆ ಒಂದು ನೀವು ಇದು ಅವರಿಗೆ ಅವ್ರದೇ ಆಗಿರ್ತಕ್ಕಂಥ ಒಂದು ಕಾಯ್ದೆ ಎದಕ್ಕೆ ಮಾಡ್ತಾ ಇಲ್ಲ ರಾಜಕಾರಣಿಗಳಿಗೆ? ಈಗ ನೀವು ಬೆಳಗಾವಿಯಲ್ಲಿ ಬೈ ಎಲೆಕ್ಷನ್ ತೋರಿಸ್ತಾ ಇದ್ದೀರಿ ಸರ್. ಹೌದು. ರಾಜಕಾರಣಿಗಳ ನಡವಳಿಕೆ ಹೇಗೆ ಅಂತ ಕಾಯ್ದೆ ಮಾಡ್ಬೇಕು ಅಂತನಾ? ಹೌದು ಸರ್, ಅವ್ರಿಗೆ ಕಾಯ್ದೆನೇ ಇಲ್ಲ. ಅವ್ರು ತಮ್ಮ ಮನಸ್ಸಿಗೆ ಬಂದಂಗೆಲ್ಲ ತಿರುಗುವಂತ ಇದ್ದಾರೆ. ಅವ್ರಿಗೆ ಎದಕ್ಕೆ ನೀವು ಕಾಯ್ದೆ ಮಾಡ್ತಾ ಇಲ್ಲ ಅಂತ ನಾನು ನಿಮ್ಮ ಪರವಾಗಿ ನಾನು ಕೇಳಕ್ ಇಷ್ಟಪಡ್ತಿದ್ದೀನಿ. ನೋಡಿ, ನೀವೆಲ್ಲ ಇಷ್ಟೆಲ್ಲ ತೋರಿಸ್ತಾ ಇದ್ದೀರಿ ನೋಡಿ, ರಾಜಕಾರಣಿಗಳಿಗೂ ಸಂವಿಧಾನಬದ್ಧವಾದಂತ ಕಾಯ್ದೆ ಇದೆ. RP ಆಕ್ಟ್ ಅಂತ ಕರೀತಾರೆ ಅದನ್ನ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂತ ಕರೀತಾರೆ. ಅದರಲ್ಲಿ ಒಬ್ಬ ರಾಜಕಾರಣಿಯ ನಡೆ ನುಡಿಯಿಂದ ಹಿಡಿದು, ರಾಜಕಾರಣಿಯ ಪೊಲಿಟಿಕಲ್ ಆಂಬಿಷನ್ಸ್ಗಳಿಂದ ಹಿಡಿದು,
ರಾಜಕಾರಣಿಯ ಪೊಲಿಟಿಕಲ್ ಭ್ರಷ್ಟಾಚಾರದ ವಿಚಾರಗಳಿಂದ ಹಿಡಿದು ಎಲ್ಲದರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಆಲೋಚನೆಗಳು ಸ್ಪಷ್ಟ ಇದೆ. ಆಯ್ತಾ? ಇನ್ನೊಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಇದೆ, PC ಆಕ್ಟ್ ಅಂತ ಇದೆ. ಆ PC ಆಕ್ಟ್ನಲ್ಲಿ 2018ರಲ್ಲಿ ಒಂದು ಬದಲಾವಣೆ ತಂದು ಅಲ್ಲಿ ರಾಜಕಾರಣಿಗಳ ಚಾರಿತ್ರದ ಪ್ರಶ್ನೆಯ ಬಗ್ಗೆಯೂ ಅದೂ ಒಂದು ರೀತಿ ಕರಪ್ಷನ್ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಅದರಲ್ಲಿ. ಆದರೆ ಇಲ್ಲಿ ನಾವು ಬೇಸಿಕ್ ಚರ್ಚೆ ಮಾಡ್ತಿರೋದು ಏನು ಗೊತ್ತಾ, ಇದೇನು ಗೊತ್ತಾ ನಾವು ಚರ್ಚೆ ನಡೆಸ್ತಿರೋದು, ಇದು ಅವರ ಕಾಮನ್ ಬೇಸಿಕ್ ಮಿನಿಮಮ್ ಸೆನ್ಸ್ ಬಗ್ಗೆ ಮತ್ತು ಇದು ಜನರ ಬಗ್ಗೆ ಅವರಿಗೆ ನೇರವಾಗಿ ನಿಜವಾಗಿ ಇರಬೇಕಾದಂಥ ಕಾಳಜಿ ಬಗ್ಗೆ ಮತ್ತು ಒಂದು ಬೇಸಿಕ್ ನಾಲೆಡ್ಜ್ ನಾವು ಜನರನ್ನ ಕೂಪಕ್ಕೆ ತಳ್ಳಬಾರ್ದು ಅನ್ನುವ ಒಂದು ಹ್ಯೂಮನ್ ಕನ್ಸರ್ನ್ ಬಗ್ಗೆ ಹೇಳ್ತೀನಿ ಕೇಳಿ. ಅದನ್ನ ಯಾವ ಕಾಯ್ದೆಯು ಯಾವ ಕಾನೂನು ಹೇಳ್ಕೊಡಲ್ಲ. ಅದು ಅವ್ರ ತಲೆಗೆ ಹೋಗ್ಬೇಕದು. ಆಯ್ತಾ ಸರ್? ಈಗ ಅಲ್ಲ ಸರ್, ಚುನಾವಣಾ ಆಯೋಗದವರು ಸಹಿತ ಇವೆಲ್ಲ ನೋಡ್ತಾ ಇದ್ದಾರೆ. ಈಗ ಅವರು ಕೂಡ ಇದನ್ನ ಯಾವುದೂ ಎಚ್ಚೆತ್ತುಕೊಳ್ತಾ ಇಲ್ಲ. ಖಂಡಿತ ಚುನಾವಣಾ ಆಯೋಗದವರು ಇದರ ಬಗ್ಗೆ ಯಾವ ರೀತಿ ಗಮನ ಹರಿಸಿದ್ದಾರೆ ಅನ್ನೋದು ಪ್ರಶ್ನೆನೇ. ನಾನು ಕಳೆದ ತಿಂಗಳು 5 ರಾಜ್ಯಗಳ ಚುನಾವಣೆಯ ಪ್ರೆಸ್ ಮೀಟ್ ನೋಡಿದಾಗ ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಹೇಳಿದ್ರು. ಬಟ್ ಐ ಆಮ್ ನಾಟ್ ವೆರಿ ಶ್ಯೂರ್ ವೆನ್ ಇಫ್ ಇಟ್ಸ್ ವರ್ಕಿಂಗ್ ಔಟ್ ದೇರ್ ಆಲ್ಸೋ. ಯು ವಿಲ್ ಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುನಿ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ಮುನಿ, ನಮಸ್ಕಾರ. ನಮಸ್ಕಾರ ಸರ್. ಏನ್ ಸಮಾಚಾರ? ಅದೇ ಈಗ ಈ ಕೊರೋನಾದ ಹಿಂಗ್ ಇದೆಯಲ್ಲ ಸರ್, ಈಗ ಇವ್ರ ಹಿಂಗ್ ಜನ ಎಲ್ಲ ಸೇರಿ ಮಾಡ್ತಾರೆ. ಬಡ ಸಾಮಾನ್ಯರಿಗೆ ಏನಾಗ್ಬೇಕು ಹೇಳಿ? ಯಾರ್ಗನ ಬಂದ್ರೆ ಅವ್ರಿಗೆ ಯಾರು ರೋಗ ನೋಡೋರು? ಬೀದಿಗೆ ಬರ್ಬೇಕು ಬಡ ಸಾಮಾನ್ಯರು. ಈಗ ಇವ್ರೇನೋ ಈಗ ಮಾಡ್ಬಿಡ್ತಾರೆ. ಈಗ ಎಲೆಕ್ಷನ್ಗಳದ್ದು ಇನ್ನೊಂದು ಜನ ಸೇರ್ಸ್ಕೊಂಡ್ ಮಾಡ್ತಾರೆ. ಪಾಪ ಅಲ್ಲಿ ಯಾರೋ ಒಬ್ಬನ್ ಬಡವ ಬಂದ ಹೆಚ್ಚಿಗೆ ಮೇಲೆ ಯಾರು ಕಾಪಾಡೋರು? ಯಾರೋ ಒಬ್ಬ ಅಲ್ಲ, ಅಲ್ಲಿರೋರು ಅನೇಕ ಜನ ಮಿಡಲ್ ಕ್ಲಾಸ್ನವರು, ಅನೇಕ ಜನ. ಪಾಪ ನಾನು ಹೇಳ್ಬಾರ್ದು ಇದನ್ನ, ಬಟ್ ಏನ್ ಮಾಡ್ತೀರಿ, ಇವರು ಜನರನ್ನ ಹೇಗ್ ಸೇರಿಸ್ತಾರೆ, ಏನ್ ಕೊಟ್ಟು ಅಂತ ತಮ್ಗೆ ಗೊತ್ತಿಲ್ವೋ ಹೇಳಿ? ಅಲ್ಲ ಸರ್, ಕಾಸು ಕೊಟ್ಟು ಸೇರಿಸ್ತಾರೆ. ಅವ್ರೇನೋ 500,000 ಆಸೆ ಬಿದ್ದು ಬಂದ್ಬಿಡ್ತಾರೆ. ಬಟ್ ಒಂದು ಕೊರೋನಾ ಬಂದ್ರೆ ಅವ್ರಿಗೆ ಎಷ್ಟು ಲಕ್ಷ ಬೇಕು, ಅದಕ್ಕೆ ಕೊಡೋರು ಯಾರು ಪಾಪ? ಲಕ್ಷ ಬಿಡಿ ಸಾಹೇಬ್ರೆ, ಬೆಡ್ ಸಿಗುತ್ತಾ ಕೇಳಿ. ರಾಜಭಾರ ಆಳೋದಕ್ಕೆ ಪಾಪ ಜನಗಳು ಬಲು ಪುಷು ಮಾಡ್ತಾರಲ್ಲ, ಏನ್ ಮಾಡ್ತಾರೆ? ರೈಟ್, ಯು ಆರ್ ರೈಟ್. ಅಲ್ಲ ಸರ್, ಎಷ್ಟೋ ಜನ ಇವತ್ತು ದೇಶದಲ್ಲಿ ಊಟ ನೀರಿದ್ರೆ ಸಾಯ್ತಾ ಇದಾರೆ. ಕೊರೋನಾಗಳು ಬಂದು ಯಾರು ವ್ಯವಸ್ಥೆ ಮಾಡ್ತಾ ಇಲ್ಲ. ಎಂತ ಜನ ಆಗಿದೆ. ಏನೋ ನೀವು ಟಿವಿಯವರು ಸ್ವಲ್ಪ ಅದನ್ನ ಪ್ರಚಾರ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಕಷ್ಟ ಆಗ್ತದೆ ಮುಂದೆ. ಅದನ್ನೇ ನಾವು ನಿನ್ನೆಯಿಂದ ಅದೇ ಮಾತಾಡ್ತಾ ಇದೀವಲ್ಲ ಮುನಿನಾರಾಯಣ್ ಗೌಡ್ರೆ. ಏನ್ ಇವ್ರು ಇಷ್ಟ ಬಂದಂಗ್ ಮಾಡ್ಕೊಂಡ್ರೆ, ರಾಜಕಾರಣಿಗಳು ಇವ್ರು ಮಾಡ್ಕೊಂಡ್ರೆ ಅವ್ರ ಗತಿ ಎಲ್ಲಿ ಹೋಗ್ಬೇಕು ಸರ್ ಪಾಪ ಬಡವರು? ನಿಜ ನಿಜ. ತಾವೇನ್ ಮಾಡ್ಕೊಂಡಿದ್ದೀರಿ? ಹಲೋ, ತಾವೇನ್ ಮಾಡ್ಕೊಂಡಿದ್ದೀರಿ ಸರ್? ನಾವು ಎಲ್ಲ ರಾಜಕೀಯದಲ್ಲಿ ಇದ್ದೆಲ್ಲ ನೋಡೋದು ಬಿಟ್ಬಿಟ್ರಿ ಸರ್, ಸಾಕು. ರಾಜಕೀಯದಲ್ಲಿ ಇದ್ರ ತಾವು? ಹ್ಞೂ ಸರ್. ಏನಾಗಿದ್ರಿ? ನಾವು ಲೀಡರ್ಗಳೇ ಆಗಿದ್ರಿ ರಾಜಕೀಯದಲ್ಲಿ. ಇವಾಗ ಏನ್ ಮಾಡ್ಕೊಂಡಿದ್ರಿ? ಈಗೆಲ್ಲ ಏನೋ ಬೇಡ ಅಂತ ನಮ್ದೇ ಯಾವ್ದೋ ರೈತರ ಕೆಲಸ ಮಾಡ್ಕೊಂಡಿದ್ರಿ. ಮತ್ ನೋಡಿ, ನಿಮ್ ರಾಜಕೀಯದವ್ರು ಹಿಂಗ್ ಮಾಡ್ತಾರಲ್ಲ, ನೀವೇ ಹೇಳ್ಬೇಕು ಇದಕ್ಕೆ. ಏನ್ ಸರ್ ಹೇಳ, ಅದಕ್ಕೆ ನೋಡ್ಬಿಟ್ಟು ಸುಮ್ನೆ ಆಗ್ಬಿಟ್ರಿ. ನೋಡ್ಬಿಟ್ಟೆ ಸಾಕು, ರಾಜಕೀಯ ಬೇಡ, ಯಾವ್ದೇ ವ್ಯವಸಾಯ ಮಾಡ್ಕೊಂಡಿರ ಸಾಕು. ಅಯ್ಯೋ ದೇವ. ಸಾಕಾಗ್ಬಿಟ್ಟಿದೆ ನಮ್ಗೆ ಮಾಡಿ 20 ವರ್ಷ 50 ವರ್ಷದಿಂದ ಮಾಡಿ ನೋಡಿ. ನಮ್ಗೆ ಇದು ರಾಜಕೀಯನೇ ದೌರ್ಭಾಗ್ಯ ಅಂತ ಬಿಟ್ಬಿಟ್ಟಿದೆ ಅಷ್ಟೇ. ನಾವು ಜನಗಳಿಗೆ ಕಷ್ಟಪಟ್ಟಿದ್ದು ಯಾರಿಗೂ ಅದನ್ನ ಜನಗಳಿಗೆ ಒಬ್ಬ MLA ಆಗಿ ಒಬ್ಬ ಇನ್ನೊಂದಾಗಿ ಗೆದ್ದು ಒಳ್ಳೇದ್ ಮಾಡ್ಬೇಕಂತ ಯಾರ ಮನ್ಸಲ್ಲೂ ಇರಲ್ಲ. ಒಂದು ಸ್ಥಾನಕ್ಕೆ ಹೋಗ್ಬಿಟ್ಟ ಮೇಲೆ ಎಲ್ಲ ಬಿಟ್ಬಿಡ್ತಾರೆ. ಜನಸಾಮಾನ್ಯರಿಗೆ ಮಾಡಕ್ ಹೋಗ್ತಿಲ್ಲ, ನಮ್ಗೆ ಏನ್ ಸರ್ಬೇಕು ರಾಜಕೀಯ? ಮೇಲೆ ಏಜ್ ಎಷ್ಟು ನಿಮಗೆ? ನಮ್ಗೆ 58 ಸರ್. 58 ಹಿರಿಯರಿದ್ದೀರಿ? ಸರ್, ಸಾಕಾಗೋಯ್ತು ನಮ್ ಮಾಡಿ ಸಾಕು. ಏನು ಮಾಡಕ್ಕಾಗಲ್ಲ ಸರ್ ರಾಜಕೀಯದಲ್ಲಿ, ಜನಕ್ಕೆ ಏನು ಮಾಡಕ್ಕಾಗಲ್ಲ. ನಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂಬೋದು ಅಷ್ಟೇ. ಹುಷಾರಾಗಿರಿ ಸರ್, ಆರೋಗ್ಯ ನೋಡ್ಕೊಳ್ಳಿ. ನಮಸ್ಕಾರ. ನೋಡಿ 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 ಒಂದು ವಿಜುವಲ್ನ ಬಗ್ಗೆ ಮಾತಾಡ್ತಾ ಇದ್ದೆ. ಡೋಂಟ್ ಪ್ಲೇ ಇಟ್ ಎಟ್ ಅಗೈನ್. ಇನ್ನೂ ಪ್ಲೇ ಮಾಡಬೇಡಿ ಅದನ್ನ. ಮೊದಲಿಗೆ ಇವತ್ತಿನ ಬೆಳಗಾವಿ ಬೈ ಎಲೆಕ್ಷನ್ನ ಆ ಸಂಭ್ರಮದ ಫೂಟೇಜನ್ನು ನೀವು ಪ್ಲೇ ಮಾಡಿ ಹೇಳ್ತೀನಿ. ಜಸ್ಟ್ ಪ್ಲೇ ಟು ಪೀಪಲ್. ಬೆಳಗಾವಿ ಬೈ ಎಲೆಕ್ಷನ್ನ ಸಂಭ್ರಮ. ಇದು ಶಿರಾ ಆಯಿತು, RR ನಗರ ಗಮನಿಸಿದ್ವಿ. ವಿ ವಿಲ್ ಹ್ಯಾವ್ ಟು ಗೋ ಟು ಬೆಳಗಾವಿ ಇವತ್ತು. ಅಬ್ಸಲ್ಯೂಟ್ಲಿ ಬೆಳಗಾವಿ. ಇದನ್ನು ಫುಲ್ ವ್ಯೂವಲ್ಲಿ ಪ್ಲೇ ಮಾಡಿ ಒಂದ್ಸಲ, ಜನ ನೋಡಲಿ ಇದನ್ನು. ಫುಲ್ ವ್ಯೂವಲ್ಲಿ ಒಂದ್ಸಲ ಪ್ಲೇ ಮಾಡಿ. ಈ ಎಲೆಕ್ಷನ್ ಇವತ್ತು ಇಷ್ಟೊಂದು ಸಂಭ್ರಮ, ಅದೇನೋ ಒಂದಿಷ್ಟು ಜನ ಮಾಸ್ಕ್ ಹಾಕದೆ ಇವ್ರದ್ದು ಬಡಿದಾಟ, ಹೋರಾಟ, ಇದೆಲ್ಲವೂ ಕೂಡ ಯಾಕೆ ನಡೀತಿರೋದು ಅನ್ನೋದನ್ನು ನಿಮಗೆ ನಾವಿವತ್ತು ತೋರಿಸ್ಬೇಕು. ಇವೆಲ್ಲದರ ಹಿಂದೆ ಅತ್ಯಂತ ಹೃದಯ ವಿದ್ರಾವಕವಾದಂಥ, ಭಾಳ ಅನ್ಫಾರ್ಚುನೇಟ್ ಆದಂಥ ಒಂದು ವಿಷಯ ಇದೆ.
there is an absolutely unfortunate issue behind this. That is this sad demise of ಸುರೇಶ್ ಅಂಗಡಿ ಅವರು. ಅಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಂಥವ್ರು, ಆ್ಯಂಡ್ ಹಿ ಡೈಡ್ ಬಿಕಾಸ್ ಆಫ್ ಕೋವಿಡ್. ಅವ್ರು ತೀರ್ಕೊಂಡಿದ್ದು ಕೋವಿಡಿಂದ. ಹೌದು, ನನಗೆ ಭಾಳ ಸ್ಪಷ್ಟವಾಗಿ ನೆನಪಿದೆ. ದೆಹಲಿಯಲ್ಲಿ ಸಂಪೂರ್ಣವಾಗಿ ಅವರ ದೇಹವನ್ನು ಮುಚ್ಚಿದ್ದಂಥ ದೇಹವನ್ನು ಕೆಳಗೆ ಇಳಿಸುವಾಗ ಅವ್ರ ದೇಹ ಪಟ್ಟಂತ ಕೆಳಗೆ ಬಿದ್ದೋಯ್ತು. ಎಷ್ಟು ಹರ್ಟ್ ಆಯಿತು ನಮಗೆ ಅಂದರೆ, ಏನ್ರಿ ಕೋವಿಡ್ ಅಂತ ಅನಿಸಿದ್ದು ನಮಗೆ ಆ ಕ್ಷಣದಲ್ಲಿ. ಆ ವಿಜುವಲ್ ಪ್ಲೇ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಈ ಯಾಕೆ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ. ಪ್ಲೇ ದಿ ವಿಜುವಲ್. ಸಿ, ಇದು ಸುರೇಶ್ ಅಂಗಡಿ ಅವರ ದೇಹವನ್ನು ಮಣ್ಣು ಮಾಡಿದ ಸಂದರ್ಭದಲ್ಲಿ ನಡೆದಂಥ ದೃಶ್ಯ. ಲುಕ್ ಅಟ್ ಇಟ್. ಕಾಣಿಸ್ತಾ ನಿಮಗೆ? ಒಬ್ಬ MP ಆಗಿದ್ದಂಥವರು, ಅನೇಕ ಸಲ ಸತತವಾಗಿ ಗೆದ್ದು ಬಂದವರು, ಸತತವಾಗಿ ಗೆದ್ದು ಬಂದು ಅನೇಕ ಖಾತೆಗಳನ್ನು ನಿಭಾಯಿಸಿದಂಥವರು, ರಾಜ್ಯ ಸರ್ಕಾರದ ಮಟ್ಟಿಗಿನ ರೈಲ್ವೆ ಖಾತೆ ಸಚಿವರಾಗಿ ಅಲ್ಲಿ ನಮ್ಮನ್ನು ಪ್ರತಿನಿಧಿಸ್ತಾ ಇದ್ದಂಥ 65 ವರ್ಷದ ಸದ್ಗುಣ ಸಂಪನ್ನ ಹಿರಿಯ ಸಜ್ಜನ ರಾಜಕಾರಣಿ. ನಾನು ಪರ್ಸ್ನಲಿ ಸುರೇಶ್ ಅಂಗಡಿ ಅವ್ರನ್ನ 2 ಸಲ ಇಂಟರ್ವ್ಯೂ ಮಾಡಿ ಮಾತನಾಡಿಸಿದ್ದೀನಿ. ಗ್ರೇಟ್ ನೊಬೆಲ್ ಜೆಂಟಲ್ಮೆನ್ ಸುರೇಶ್ ಅಂಗಡಿ. ಕೋವಿಡ್ ಬಂದು ಅವರ ದೇಹದ ಸ್ಥಿತಿ ಹೆಂಗಾಗೋಯ್ತು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ನಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ಏನು ಅಷ್ಟು ಸಾಧನೆ ಮಾಡಿದವರ ಮೃತದೇಹಕ್ಕೆ ಕೊಡುವ ಗೌರವ ಇದೇನಾ ಅಂತ ಅನಿಸಿದ್ದು ಸುಳ್ಳಲ್ಲ ನಮಗೆ ಅವತ್ತು. ಓ ಮೈ ಗಾಡ್. ಕಟ್ ದಿ ಸೀನ್. ಅದೇ ಬೆಳಗಾವಿ. ಮಾಸ್ಕ್ ಇಲ್ಲದೆ ಜನ ಅದೇ ಸಮಾವೇಶದಲ್ಲಿ. ಏನು ಮಾತಾಡ್ತಿದ್ದೀವಿ ನಾವು? ಎಂಥ ದುರಂತ ಅಲ್ವೇ? ಹೌದೋ ಅಲ್ವೇ? ಇದು ನಾವು ಪ್ರಶ್ನೆ ಮಾಡಬೇಕೋ ಇಲ್ವೋ ಇವತ್ತು ಹೇಳಿ? ಎಲ್ಲಿಗೆ ಬಂದು ನಿಂತ್ಕೊಂಡಿರಿ ನಾವು? ವೇರ್ ಡಿಡ್ ವಿ ಕಮ್? ಐ ಆಮ್ ಸೋ ಸಾರಿ ಅಬೌಟ್ ಇಟ್. ಓಕೆ, ಗಗನ್ದೀಪ್ ಬೆಂಗಳೂರಿನಿಂದ. ಗಗನ್ದೀಪ್, ಹಾಂ ಸರ್, ಏನು ಮಾಡ್ಕೊಂಡಿದ್ದೀರಿ? ನಮಸ್ಕಾರ ಸರ್. ಸ್ಟೂಡೆಂಟ್ ಸರ್, 10th ಅಲ್ಲಿ. ಸ್ಟೂಡೆಂಟಾ? ಹೌದು ಸರ್. ಎಲ್ಲಿ ಸರ್, ಬೆಂಗಳೂರಿಂದ. ಎಷ್ಟನೇ ಕ್ಲಾಸು? 10th ಸರ್, SSLC. 10ನೇ ಕ್ಲಾಸ ಕಂದ? ಹೌದು. ಹೇಳಪ್ಪ, ಮಾತಾಡಪ್ಪ. ಸರ್, ಇದು ರೂಲ್ಸು ಬರೀ ಸಾಮಾನ್ಯ ಜನಕ್ಕೆನಾ ಸರ್, ಬೇರೆಯವ್ರಿಗೂ ಇರುತ್ತಾ? ಅಯ್ಯೋ, ಎಲ್ಲರಿಗೂ ಇರುತ್ತಪ್ಪ ಕಂದ. ಇಲ್ಲ ಸರ್, ಯಾಕಂದ್ರೆ ರೋಡಲ್ಲಿ ನಾವು ಓಡಾಡ್ತಾ ಇರ್ತೀವಲ್ಲ ಸರ್, ಒಬ್ರು ಹೋಗ್ಬೇಕಾದಾಗ ಮಾಸ್ಕ್ ಇಲ್ಲ ಅಂತ ಫೈನ್ ಹಾಕ್ತಾರೆ. ಆದ್ರೆ ಈಗ ದೊಡ್ಡ ಜನ ಇರ್ತಾರಲ್ಲ, ಪೊಲಿಟಿಷಿಯನ್ಸ್ ಅಥವಾ ಅದಕ್ಕಿಂತ ಹೈಯರು, ಅವ್ರಿಗೆ ಫೈನ್ ಇಲ್ಲ ಸರ್. ಅದಕ್ಕೆ ಡೌಟ್, ಅಂದ್ರೆ ರೂಲ್ಸ್ ಎಲ್ಲ ನಮ್ಗೆ ಏನಕ್ಕ ಬೇರೆಯವ್ರಿಗೆ ಇರುತ್ತಾ ಅಂತ. ರೂಲ್ಸ್ ಎಲ್ಲರಿಗೂ ಇದೆ. ಇದೊಂಥರ VIP ಕಲ್ಚರ್. ನಿಮ್ಗೆ ಗೊತ್ತಿಲ್ವಾ ಗಗನ್ದೀಪ್? ಇಲ್ಲ, VIP-ಗಳಿಗೆ ಕೋವಿಡ್ ಬರಲ್ಲ ಅಂತ ಒಂದು ಅಧಿಕೃತವಾಗಿ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬರ್ಕೊಟ್ಟು ಹೋಗ್ಬಿಟ್ಟಿದೆಯಂತೆ. ಅದು ಕೋವಿಡ್ ಕಳೆದ 2019 ಡಿಸೆಂಬರ್ ಎಲ್ಲ ಬರ್ಕೊಟ್ಬಿಟ್ಟಿದೆಯಂತೆ ಅದು. ಸರ್, ನಮ್ ಸ್ಕೂಲ್ ಎಲ್ಲ ಎಕ್ಕುಂಟೋಯ್ತು ಸರ್. ನಮ್ದು ಏನಾಯ್ತಪ್ಪ? ಏನ್ ಸರ್, ಆನ್ಲೈನ್ ಕ್ಲಾಸಸ್ ಸರ್. ಅರ್ಧ ಪಾಠ ಅರ್ಥ ಆಗುತ್ತೆ ಸರ್. ಸರ್, ಅದಕ್ಕೆ ನಾವು ಸ್ಕೂಲ್ ಅರ್ಧ ಹೋಗ್ಬಿಟ್ಟು ಬರ್ತೀವಿ ಸರ್, ಕರೋನಾ ಅಂತ. ಈ ತರ ಜನ ಎಲ್ಲ ಓಡಾಡ್ತಾರಲ್ಲ ಸರ್, ಇವಾಗ ನ್ಯೂಸ್ ಅಲ್ಲಿ ನೋಡಿದೆ, ನಿಮ್ದೆ ತೋರಿಸ್ತಾ ಇದ್ರಲ್ಲ ಸರ್, ಮಾಸ್ಕ್ ಯಾರಿಗೂ ಇಲ್ಲ, ಅಷ್ಟೊಂದ್ ಜನ ಇದ್ದಾರೆ. ಹೌದ್ರಿ. ಸೊ ಕರೋನಾ ಯಾರಿಗೂ ಬರಲ್ವಾ ಸರ್? ಬರಲ್ಲ. ಅವ್ರಿಗೆಲ್ಲ ಹೇಳ್ಬಿಟ್ಟಿರುತ್ತೆ, ನಾನು ಬರೋದೇ ಇಲ್ಲ, ಇದು ಎಲೆಕ್ಷನ್ ಕ್ಯಾಂಪೇನ್, ನಾನು ಬರಲ್ಲ ಅಂತ. ಅದು ಲೆಟರ್ ಬರ್ಕೊಟ್ಟು SMS, ವಾಟ್ಸಪ್ಪು, ಇಮೇಲು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ಮೆಸೇಜ್ ಮಾಡಿ ಸುಮ್ಮನೆ ಆಗಿರುತ್ತೆ. ಇದೇ ಸ್ಟುಪಿಡಿಟಿನೇ ಮಾತಾಡ್ತಿರೋದು ಗಗನ್ದೀಪ್ ನಾವು. ದಿಸ್ ಇಸ್ ವಾಟ್ ವಿ ಆರ್ ಟಾಕಿಂಗ್. ಅದೇ ಸರ್, ಬೆಂಗಳೂರಲ್ಲಿ ಆಕ್ಚುಲಿ ನನ್ನ ಎದುರುಗಡೆ ಆಗಿರೋ ಒಂದು ಇನ್ಸಿಡೆಂಟ್ ಏನಂದ್ರೆ ಸರ್, ಹೇಳಿ. ನಾನು ಹೋಟ್ಲಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಕಂತ ಹೋದೆ. ಓಕೆ ಸರ್, ಅಲ್ಲಿ ಒಂದ್ ಸ್ವಲ್ಪ ಜನ ಪೊಲೀಸ್ ಇರ್ತಾರಲ್ಲ ಸರ್, ಇದ್ದಾರೆ. ಅಲ್ಲಿ ಒಬ್ರು ಹೊರಗಡೆ ಬಂದ್ರು, ಊಟ ಮಾಡ್ಕೊಂಡು ಮುಗಿಸ್ಕೊಂಡು ನಾರ್ಮಲ್ ಜನ ಹೊರಗಡೆ ಬಂದ್ರು. ಒಬ್ರು ಅದಕ್ಕೆ ಹಿಡ್ಕೊಂಡ್ಬಿಟ್ಟು ಫೈನ್ ಹಾಕಿದ್ರು ಅವ್ರಿಗೆ. ಊಟ ಮುಗಿಸ್ಕೊಂಡು ಬರ್ತಾ ಇದ್ದವ್ರಿಗೆ ಫೈನ್ ಹಾಕಿದ್ರು. ಊಟ ಮುಗಿಸ್ಕೊಂಡ್ ಬರ್ತಾ ಇರೋರಿಗೆ. ಅಂದ್ರೆ ಸರ್, ಊಟನು ಮಾಸ್ಕ್ ಹಾಕೊಂಡೇ ಮಾಡ್ಬೇಕಾ?
ಇಲ್ಲ ಸರ್ ಡೌಟ್ ಅಂದ್ರೆ ಸ್ವಲ್ಪ. ಯಾ ರೈಟ್, ಡೌಟು ನಿಮ್ಮದು ಕರೆಕ್ಟಾಗಿದೆ, ಬಟ್ ಈ ಡೌಟಿಗೆ ನನ್ನ ಹತ್ರನೂ ಉತ್ತರ ಇಲ್ಲ. ವಿಜಯ್ ಕುಮಾರ್ ಅಂತ, ಎಲ್ಲಿಂದ? ರಾಯಚೂರಿಂದ ಸರ್. ನಮಸ್ಕಾರ ವಿಜಯ್ ಕುಮಾರ್, ಹೇಗಿದ್ದೀರಿ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ಸರ್? ನಾನು ಓಕೆ, ಐ ಆಮ್ ಡೂಯಿಂಗ್ ಓಕೆ. ಮಾತಾಡಿ, ಹೇಳಿ ಸರ್. ಇವಾಗ ಮಾಸ್ಕ್ ಹಾಕಿಲ್ಲ ಅಂತೇಳಿ ದಂಡ ಹಾಕೋದು ಸಾರ್ವಜನಿಕರಿಗೆ, ಬಡಬಗ್ಗರಿಗೆ ಅದು ತುಂಬಾ ತಪ್ಪಾಗುತ್ತೆ. ಹಾಂ, ಅದ್ರ ಬದಲು ಏನಂತಂದ್ರೆ ಸರ್, ಹೋದ ವರ್ಷ ಮತ್ತೆ ಈ ವರ್ಷ ಸರ್ಕಾರಗಳು ರಾಜ್ಯದ ಜನತೆಗೆ ಹೇಗೆ ಎಚ್ಚರಿಕೆ ಕ್ರಮ ವಹಿಸಬೇಕು ಅಂತ ಇಲ್ಲಿವರೆಗೆ ಮನದಟ್ಟು ಮಾಡಿಲ್ಲ. ಕೊರೋನಾದ ಬಗ್ಗೆ ಮನದಟ್ಟು ಮಾಡಿಲ್ಲ ಸರ್ಕಾರಗಳು. ಓಕೆ. ರಾಜ್ಯ ಸರ್ಕಾರ ಆಯ್ತು, ಕೇಂದ್ರ ಸರ್ಕಾರ ಆಯ್ತು ಸರ್. ಇನ್ನೊಂದು ಹೇಳ್ಬೇಕು ಅಂದ್ರೆ ಸರ್, ಫೈನ್ ಕಲೆಕ್ಟ್ ಮಾಡೋದ್ರಿಂದ ಜನರ ಏನು ಇದೆ, ಅವರ ದೃಷ್ಟಿಕೋನ ಏನಿದೆ ಸರ್ಕಾರದ ಮೇಲೆ, ಅದರಿಂದ ಬದಲಾಯಿಸ್ತಿದ್ದಾರೆ. ಅಂದ್ರೆ ಅವರ ಫೋಕಸ್ ಅನ್ನ ಬೇರೆಡೆ, ಅವರ ಗಮನವನ್ನ ಬೇರೆಡೆಗೆ ಸೆಳೀತಾ ಇದ್ದಾರೆ. ಅಂದ್ರೆ ನಾವು ಕೊರೋನಾವನ್ನ ನಿಯಂತ್ರಣ ಮಾಡ್ತಾ ಇದ್ದೇವೆ, ನೀವು ಸಹಕರಿಸ್ತಿಲ್ಲ ಅಂತೇಳಿ ಜನರ ಮೇಲೆನೆ ಅವರು ತಪ್ಪು ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ ಸರ್ಕಾರಗಳು. ಕರೆಕ್ಟ್, ಹೌದು. ಅಷ್ಟೇ ಸರ್ ನಮ್ಗೆ. ಸರಿ, ಇನ್ನೊಂದು ಏನಂತ ಹೇಳಿದ್ರೆ ಸರ್, ಈಗ ಕೊರೋನಾವನ್ನ ಹೇಗೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಸರ್ಕಾರ ಈಗ ಎಸ್ಪೆಷಲಿ ಈ ಸಮಯದಲ್ಲಿ ಅವರು ಮುಂದಾಲೋಚನೆ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ನಿಯೋಜನೆ ಮಾಡಬೇಕಾಗಿತ್ತು. ಅದ್ರ ಬದಲಾಗಿ ಈ ಎಲೆಕ್ಷನ್ ಕ್ಯಾಂಪೇನ್ ಮಾಡೋದು ನೀವು ಈಗ ತೋರಿಸ್ತಾ ಇದ್ದೀರಿ. ಈಗ ಬೆಳಗಾಮಲ್ಲ ಆಯ್ತು, ಇಲ್ಲೇ ಮಸ್ಕಿಯಲ್ಲ ಆಯ್ತು, ಜನ ಸಮಾವೇಶ ಅವರೇ ಅಂದ್ರೆ ಅವರೇ ನಿರಂತರವಾಗಿ ಮಾಡ್ತಾ ಇದ್ದಾರೆ, ಅವರೇ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ. ಅದು ಬಹಳ ತಪ್ಪಾಗುತ್ತೆ. ಅದರಿಂದ ಜನರಿಗೆ ತಪ್ಪು ಮಾಹಿತಿ ಹೋಗುತ್ತೆ ಸರ್. ಗುಂಪಾಗಿ 1000 ಜನನ 10,000 ಜನನ ಸೇರಿಸ್ಬಿಟ್ಟು ನೀವು ಮಾಸ್ಕ್ ಹಾಕಿ ಅಂತ ಹೇಳಿದ್ರೆ ಅಲ್ಲಿ ಉಸಿರುಗಟ್ಟ ವಾತಾವರಣ ಇರುತ್ತೆ, ಮಾಸ್ಕ್ ಹೆಂಗ್ ಹಾಕ್ತಾರೆ ಸರ್? ಕರೆಕ್ಟ್ ಹೌದಲ್ವಾ? ಈಗ ಅದೇ ರೋಡಲ್ಲಿ ಹೋಗೋನಿಗೆ ಯಾರೋ ಮಾಸ್ಕ್ ಹಾಕಿಲ್ಲ ಅಂದ್ರೆ 500 ರೂಪಾಯಿ ದಂಡ, 1000 ರೂಪಾಯಿ ದಂಡ ಹಾಕಿ ಲೂಟಿ ಮಾಡೋದು, ಅದು ಹಗಲು ರೋಡೆ ಸರ್. 100% ನಿಜ, ತಪ್ಪಾಗುತ್ತೆ. 100% ನಿಜ ವಿಜಯ್ ಕುಮಾರ್, ಥ್ಯಾಂಕ್ ಯು. ಮಂಜುನಾಥ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ಮಂಜುನಾಥ್ ಸರ್ ನಮಸ್ತೆ ಸರ್. ಹೇಳಿ ಮಂಜುನಾಥ್. ನಮಸ್ಕಾರ ಸರ್. ನಮಸ್ತೆ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ತಾವೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ತಾವೇಗಿದ್ದೀರಿ? ಸೂಪರ್ ಆಗಿದ್ದೀನಿ ಸರ್. ಯಾವ ಏರಿಯಾ? ಇಲ್ಲ, ನಮ್ದು ದಾವಣಗೆರೆ ಪ್ರಾಪರು, ನಾವು ಬೆಂಗಳೂರಲ್ಲಿ ವಾಸವಾಗಿರೋದು. ಎಲ್ಲಿ ವಾಸವಾಗಿದ್ದೀರಿ ಬೆಂಗಳೂರಿನಲ್ಲಿ ಸರ್? ಏರ್ಪೋರ್ಟ್ ರೋಡ್ ಸರ್, ಚಿಕ್ಕಜಾಲ ಅಂತ ಹೇಳ್ಬಿಟ್ಟು. ಏನು ಕೆಲಸ ಮಾಡ್ತೀರಿ ಸರ್? ನಾವು ಟ್ಯಾಕ್ಸಿ ಚಾಲಕರು. ಓಕೆ, ಅಲ್ಲಿ ಏರ್ಪೋರ್ಟ್ ಹತ್ರ ಚಿಕ್ಕಜಾಲ. ಹೌದು ಸರ್, ಹತ್ರನೇ. ಹೇಳಿ ಮಾತಾಡಿ. ಸರ್, ಇವೆಲ್ಲ ತೋರಿಸ್ತಾ ಇದ್ದೀರಲ್ಲ, ಇವು ಮಹಾನಾಯಕರದ್ದು ಇವೇನೋ ನಡೀತಾ ಇದೆಯಲ್ಲ, ಇದು ಬೈ ಎಲೆಕ್ಷನ್ದು, ಅದ್ರಲ್ಲಿ ಒಬ್ರು ಮಾಸ್ಕ್ ಹಾಕಿಲ್ಲ. ಒಬ್ರು ಮಾಸ್ಕ್ ಹಾಕಿಲ್ಲ ಸರ್ ಇದರಲ್ಲಿ. ಅವ್ರಿಗೆ ದಂಡ ಇಲ್ವಾ? ಅದೇನೇ ಪ್ರಶ್ನೆ ನಮ್ದು. ನಿನ್ನೆ ದೊಡ್ಡದಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಯಡಿಯೂರಪ್ಪನವರು, ಮಾಸ್ಕಿಗೆ ದಂಡ ಹಾಕಿ ಅದು ಮಾಡಿ ಇದು ಮಾಡಿ. ಸಾಮಾನ್ಯ ಜನರಿಗೆ ಮಾತ್ರನಾ ಇದು ಶ್ರೀಮಂತರಿಗೂ ಅನ್ವಯಿಸುತ್ತೆ ಸರ್ ಇದು? ನನಗೆ ನೀವು ಹೇಳಿ, ಈಗ ನೀವು ಏರ್ಪೋರ್ಟ್ಗೆ ಟ್ಯಾಕ್ಸಿ ಓಡಿಸ್ತೀರಾ? ಹೌದು ಸರ್. ಓಲಾ ಒಬ್ಬರೇ ಮಾಡ್ತಾ ಇದೀನಿ ಸರ್. ಓಲಾ ಒಬ್ಬರು ಏರ್ಪೋರ್ಟ್ ಮಾತ್ರನಾ ಬೇರೆ ಬೇರೆನೂ ಮಾಡ್ತೀರಾ? ಬೇರೆನೂ ಮಾಡ್ತೀವಿ ಸರ್. ಬೇರೆ ಇನ್ ಅಂಡ್ ಅರೌಂಡ್ ಸಿಟಿನೂ ಮಾಡ್ತೀರಾ ಅಲ್ವಾ? ರೌಂಡ್ ಸಿಟಿ ಓಲಾ ಒಬ್ಬರಲ್ಲೇ ಜಾಸ್ತಿ ಮಾಡಿದೆ. ಈಗ ನಿಮ್ಮ ಮೇಲೆ ಬಹಳ ಕಣ್ಣು ಆಯ್ತಾ, ಗಾಡಿ ಓಡಿಸ್ತಾ ಇರ್ತೀರಾ, ನೀವು ಮಾಸ್ಕ್ ಹಾಕಬೇಕು, ಹಿಂದ್ಗಡೆ ಇಬ್ರು ಪ್ಯಾಸೆಂಜರ್ ಕೂತಿದ್ರು, ಅವರು ಒಂದು ವೇಳೆ ಹಿಂಗ್ ಚೂರ್ ಹಿಂಗ್ ಮಾಸ್ಕ್ ತೆಗೆದು ಬಿಡಿದ್ರು ನಿಮ್ನ ಹಿಡಿತಾರಾ ಅಥವಾ ಅವ್ರಿಗೆ ಫೈನ್ ಹಾಕ್ತಾರಾ? ಸರ್, ಅವರಿಗೂ ಹಾಕ್ತಾರೆ. ನಮ್ಮ ಗಾಡಿ ಮೇಲೆ ಇದು ಮಾಡ್ಬಿಟ್ಟು ನಮಿಗೂ ಫೈನ್ ಕೇಳ್ತಾರೆ ಸರ್. ಇದರಿಂದ ಬಹಳ ಸಮಸ್ಯೆಗಳು ಅನುಭವಿಸ್ತಾ ಇದ್ದೀರಾ ತಾವು? ತುಂಬಾನೇ ಸರ್, ತುಂಬಾನೇ. ಪದೇ ಪದೇ ನೀವು ಹೇಳ್ತಾ ಇರ್ಬೇಕು ಮಾಸ್ಕ್ ಹಾಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಅಂತ ಅವ್ರಿಗೆ, ಹಿಂದ್ಗಡೆ ಇರೋರಿಗೆ. ಸರ್ ಏನ್ ಹೇಳ್ತಾರೆ? ಹೌದು, ಅವ್ರಿಗೆ ಹೇಳಿದ್ರೆ ಏನಂತಾರೆ, ಏನಿಲ್ಲ ಬಿಡಿ ಸರ್, ಕೊರೋನಾ ಇಲ್ಲ ಅಂತವ್ರೆ. ಇಲ್ಲಿ ನೋಡಿದ್ರೆ ದಿನಕ್ಕೆ 1,000, 2,500, 3,000 ಕೊರೋನಾ ಪೇಷಂಟ್ಗಳು ಬರ್ತಾ ಇದಾರೆ. ಈಗ ಮಾಸ್ಕು ಕಾರಲ್ಲಿ 3 ಜನ ಹಾಕಿಲ್ಲ ಅಂದ್ರೆ 3 ಜನಕ್ಕೂ 250 ರೂಪಾಯಿ ಫೈನ್ ಹಾಕ್ತಾರ, ಒಬ್ರಿಗೆ ಹಾಕ್ತಾರ? ಎಲ್ರಿಗೂ ಹಾಕ್ತಾರೆ ಸರ್. ಒಬ್ಬ ಹಾಕಿಲ್ಲ ಅಂದ್ರೂ ಫೈನ್ ಹಾಕ್ತಾರೆ, 3 ಜನ ಹಾಕಿಲ್ಲ ಅಂದ್ರೂ ಫೈನ್ ಹಾಕ್ತಾರೆ. 3 ಜನ ಹಾಕಿಲ್ಲ ಅಂದ್ರೆ 750 ರೂಪಾಯಿ ಫೈನ್ ಹಾಕ್ತಾರಾ? ಎಲ್ರಿಗೂ ಹಾಕ್ತಾರೆ ಸರ್. ಓಯಪ್ಪ, ಬಟ್ ಫೈನ್ ಹಾಕ್ದೇನೆ ಗಾಡಿ ಮುಂದೆ ಬಿಡಲ್ಲ ಸರ್. ಹೆಂಗೆ ಅಂದ್ರೆ ಈ ಬಾರ್ಡರ್ಗಳಲ್ಲಿ ಆತಂಕವಾದಿಗಳೆಲ್ಲ ತಗಲಾಕೊಂಡ್ರೆ ಹೆಂಗೆ ಕವರ್ ಆಗ್ತಾರಲ್ಲ, ಆ ತರ ಕವರ್ ಆಗ್ತಾರೆ.
ಅದೇ ಏನು ಒಳ್ಳೆ ಹೊಡ್ಕೊಂಡು ಹೋದವರಿಗೆ ಇದು ಮಾಡ್ತಾರೆ ಸರ್. ಈಗ ಆಫ್ಟರ್ ಆಲ್ ಅದನ್ನ ವ್ಯಾಕ್ಸಿನ್ ಕಂಡು ಹಿಡ್ದವ್ರು ಅಂತಾರೆ, ಅದನ್ನ ಮೂವ್ ಮಾಡೋದ್ ಬಿಟ್ಟು ಇವರು ಲೂಟಿ ಹೊಡ್ಯಾಗ ನಿಂತ್ಕೊಂಡ್ಬಿಟ್ರೆ ಹಿಂಗ್ ಮಾಡೋದು ಸರ್. ಇದರಲ್ಲಿ ಮಾಡ್ತಾವ್ರೆ, ಅದನ್ನು ಮೂವ್ ಮಾಡ್ತಾವ್ರೆ. ಕೆಲವು ಲಕ್ಷ ವ್ಯಾಕ್ಸಿನ್ ಮಾತ್ರ ಕೊಟ್ಟವ್ರಷ್ಟೇ. ಇನ್ನು ಅದು 130 ಕೋಟಿ ಜನಕ್ಕೆ ತಲುಪಬೇಕು ಅಂತಂದ್ರೆ ಬಹಳ ದಿನ ಹಿಡಿಯುತ್ತೆ. ಅದರಲ್ಲೂ ಪ್ರಾಸೆಸ್ ಬಹಳ ಸ್ಪೀಡಿ ಇಲ್ಲ ಅದನ್ನು. ಅಲ್ಲ, ಅದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಸರ್. ಆದ್ರೆ ಇವರು ಇದನ್ನೆಲ್ಲ ಮಾಡೋ ಬದಲು ದೊಡ್ಡ ಎಲ್ಲ ಸಮಾವೇಶಗಳು ಮಾಡ್ತಾ ಇದಾರೆ. ಅದನ್ನೆಲ್ಲ ನಿಲ್ಸ್ಬಿಟ್ಟು ಸಾಮಾನ್ಯ ಜನಗಳಿಗೆಲ್ಲ ಅದು ಮಾಡಬಾರ್ದು, 4 ಜನ ತಿರುಗಾಡಬಾರ್ದು, ಅಲ್ಲಿ ಕುತ್ಕೋಬಾರ್ದು, ಪಾರ್ಕ್ಗಳು ಬಂದ್ ಮಾಡೋದು, ಅದು ಮಾಡೋದು, ಇದು ಮಾಡಿದ್ರೆ ಹೆಂಗೆ ಸರ್ ಜೀವನ ಮಾಡೋದು ಇದರಲ್ಲಿ? ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು ಪಾ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಮೇ ಬಿ ವಿ ಹ್ಯಾವ್ ಅನದರ್ ಫ್ಯೂ ಮಿನಿಟ್ಸ್ ಲೆಫ್ಟ್. ಇನ್ನೊಂದು 6 ನಿಮಿಷಗಳು ಬಹುಶಃ ಬಾಕಿ ಉಳ್ಕೊಂಡಿದ್ದಾವೆ ನಮಗೆ. ನಿಮ್ಮ ಕಡೆಯ ಪ್ರತಿಕ್ರಿಯೆಗಳನ್ನು ತೆಗೆದುಕೊಳ್ಳೋದಕ್ಕೆ ನಾನು ಕೂಡ ಉತ್ಸುಕನಾಗಿದ್ದೇನೆ. ಎಲ್ಲರೂ ಕರೆ ಮಾಡ್ತಿರೋರು ಅವರವರ ಅಭಿಪ್ರಾಯಗಳನ್ನು ಇಷ್ಟು ಸ್ಪಷ್ಟವಾಗಿ ತಲುಪಿಸ್ತಿದ್ದಾರೆ, ಆದರೆ ಅರ್ಥ ಆಗಬೇಕಾದವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈ ದುರಂತ ಗಮನಿಸಿದ್ರಿ ಅಲ್ವಾ? ದ ಹೋಲ್ ವೆರಿ ಪರ್ಪಸ್ ಎಲೆಕ್ಷನ್ಗಳು ಹಲವು ಜನರ ಸ್ಯಾಡ್ ಡಿಮೈಸ್ನಿಂದ ಆಗ್ತಾ ಇದೆ. ಅಬ್ಸಲ್ಯೂಟ್ಲಿ. ಪ್ರಭುದೇವ್ ಅಂತ ತುಮಕೂರಿನಿಂದ. ಪ್ರಭುದೇವ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಗಿದ್ದೀರಿ ಹೇಳಿ? ಸರ್ ಚೆನ್ನಾಗಿದ್ದೀವಿ ಸರ್. ಇಲ್ಲ, NHM ಎಂಪ್ಲಾಯಿ ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾವ್ರೆ ಸರ್. ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಸರ್. ಆಯ್ತು ಸರ್, ಮಾಡಿದೀವಿ ಸರ್. ಇದು ಯಾವುದೇ ಸರ್ಕಾರದಿಂದ ಯಾವುದೋ ಇದು ಫೆಸಿಲಿಟಿ ಇಲ್ಲ ಸರ್. ಟಿವಿ ಮ್ಯೂಟ್ ಮಾಡಿ ದಯವಿಟ್ಟು ಮಾತಾಡಿ. ನಾನು ಆರಾಮಾಗಿ ನಿಮ್ಮ ಮಾತುಗಳನ್ನು ಕೇಳಿಸ್ಕೊತೀನಿ ಸರ್. ದಯವಿಟ್ಟು ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಿದ್ದೀನಿ ಅಂತ ದಯವಿಟ್ಟು ಹೇಳಬೇಡಿ ತಾವು. ಹಾಗೆ ಮ್ಯೂಟ್ ಮಾಡಿ. ಇಲ್ಲ ಸರ್, ಹೇಳಿ. ಹೊರಗಡೆ ಇದ್ದೀನಿ. ಹೇಳಿ. NHM ಎಂಪ್ಲಾಯಿ ಅವರು ಯಾವುದೇ ಕಾರಣಕ್ಕೂ ಯಾವ್ದು ಫೆಸಿಲಿಟಿ ಕೊಡ್ತಾ ಇಲ್ಲ ಸರ್. 100% ನಿಜ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೆಲಸ ಮಾಡ್ತಾವ್ರೆ. ಹೌದು. ನಿಮ್ಮ ಇಲಾಖೆಯಿಂದ ನಾನು ಮಾತಾಡ್ತೀನಿ ಸರ್. ನಮ್ಮ ಇಲಾಖೆಯಿಂದ ಪರವಾಗಿ. ಖಂಡಿತ ನಮಗೆ ನೀವು ಯಾವ ರೀತಿ ಮತ್ತು ಹೇಗೆ ಎಲ್ಲವನ್ನು ಒತ್ತೆ ಇಟ್ಟು ತಾವು ಕೆಲಸ ಮಾಡ್ತಿದ್ದೀರಿ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ನಿಮ್ಮನ್ನು ನಡೆಸ್ಕೊಳ್ತಾ ಇರೋ ರೀತಿ ಏನು ಅಂತಾನೂ ನಮಗೆ ಗೊತ್ತಿದೆ ಪ್ರಭುದೇವ್, ನಮ್ಗೆ ಗೊತ್ತಿದೆ. ಗೊತ್ತಾ, ಇನ್ಸೆಂಟಿವ್ ಸರಿಯಾಗಿ ಗೊತ್ತಿಲ್ಲ. ಹೌದು ಸರ್. ಎಷ್ಟು ಕೊಡ್ತಾರೆ ನಿಮಗೆ ಪ್ರತಿ ತಿಂಗಳಿಗೆ ಅಂತ? 13,400 ರೂಪಾಯಿ ಬೇಸಿಕ್ ಸ್ಯಾಲರಿ ಬರುತ್ತೆ ಸರ್ ಟೋಟಲ್. ಕೈಗೆ ಎಷ್ಟು ಬರುತ್ತೆ? ಕೈಗೆ 13,400, 15,600 ರೂಪಾಯಿ ಟೋಟಲ್ ESI ಕಟ್ಟಾಗಿ ಬರುತ್ತೆ. ಎಲ್ಲರಿಗೂ ಅಥವಾ ಎಷ್ಟು ಜನ ಇದ್ದೀರಿ ತಾವು ಓವರ್ ಆಲ್? ಹೆಚ್ಚು ಕಮ್ಮಿ 30,000 ಇದೀವಿ ಸರ್ NHM ಎಂಪ್ಲಾಯ್. 30,000 ಜನ ಇದ್ದೀರಿ. ತಮ್ಮ ಅಹವಾಲುಗಳನ್ನ ಸರ್ಕಾರಗಳಿಗೆ ಹೇಳೋ ಪ್ರಯತ್ನ ಪಟ್ಟಿದ್ರ ತಾವು? ಸರ್ ಸ್ಟ್ರೈಕ್ ಮಾಡಿದ್ವಿ. ನಿಮ್ಮ ಚಾನಲ್ ಅವ್ರಿಗೂ ಗೊತ್ತು. ವಿಲ್ ವರ್ಕ್ ಆನ್ ಇಟ್ ಸರ್, ವಿಲ್ ವರ್ಕ್ ಆನ್ ಇಟ್. ಥ್ಯಾಂಕ್ ಯು. ನಮಸ್ಕಾರ. ಮುತ್ತುಸ್ವಾಮಿ ಅಂತ ಕೊಪ್ಪಳದಿಂದ ಕಾಲ್ ಮಾಡಿದ್ದಾರೆ. ಮುತ್ತುಸ್ವಾಮಿ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಮುತ್ತುಸ್ವಾಮಿ ಅವರೇ, ಹೇಗಿದ್ದೀರಿ? ನಮಸ್ಕಾರ, ಆರಾಮಿದ್ದೀವಿ, ಚೆನ್ನಾಗಿದ್ದೀವಿ ಸರ್. ಹೇಳಿ ಸರ್, ಏನ್ ಸಮಾಚಾರ? ಇಲ್ಲ, ಕೊರೋನಾ ಬಗ್ಗೆ ನಿಮ್ TV 5 ನೋಡ್ತಾ ಇದ್ದೀವಿ ಸರ್. ನಾವು ಒಂದು ಕೊಪ್ಪಳ ಹಬ್ಬ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಕೊಪ್ಪಳದಲ್ಲಿ. ಏನಂತ? ಕೊಪ್ಪಳ ಹಬ್ಬ ಅಂತ ಕಾರ್ಯಕ್ರಮ ಮಾಡಿದ್ವಿ 27/3/2021ಕ್ಕೆ. ಓಕೆ. ಅದನ್ನ ಕಾರ್ಯಕ್ರಮ ನಮಗೆ DC ಅವರು ರದ್ದುಪಡಿಸಿದ್ರು. ರಾಜ್ಯ ಸರ್ಕಾರದ ಆದೇಶ ಬಂದಿದೆ. ಯಾಕೆ? ಕೊಪ್ಪಳ ಹಬ್ಬ ಕಾರ್ಯಕ್ರಮ ರದ್ದು ಮಾಡ್ರಿ ಅಂತ ಹೇಳಿ ಆದೇಶ ಮಾಡಿದ್ರು. ಕೊಪ್ಪಳ ಹಬ್ಬ ಅಂತ ಮಾಡಕ್ ಹೋಗಿದ್ರಾ? ಕೊಪ್ಪಳ ಹಬ್ಬ ಅಂತಾನೆ ಮಾಡಿದ್ವಿ. ಅನುಶ್ರೀ ಮತ್ತು ಕಾಮಿಡಿ ಕಿಲಾಡಿಗಳು ಸರಿಗಮಪದವ್ರನ್ನ ಕರೆಸಿ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ನಾವು ಆಲ್ರೆಡಿ 1.5 ತಿಂಗಳಿಂದ DC ಅವ್ರ ಪರ್ಮಿಷನ್ ತಗೊಂಡ್ವಿ ಸರ್. ಓಕೆ. ತಗೊಂಡ ಮೇಲೆ ನಮಗೆ 26ನೇ ತಾರೀಕಿಗೆ ನಾವೆಲ್ಲ ಸ್ಟೇಜ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಮ್ಮ ಸ್ವಲ್ಪ ನಾವೆಲ್ಲ ಟೋಟಲ್ ಆಗಿ ಪ್ರಿಪೇರ್ ಆಗಿ ಎಲ್ಲ ಮಾಡ್ಕೊಂಡಿದ್ವಿ. ಗ್ರೌಂಡ್ ಪರ್ಮಿಷನ್ ಸ್ಟೇಜ್ ಎಲ್ಲ ಹಾಕಿದ್ವಿ. 26ನೇ ತಾರೀಕಿಗೆ ನಮ್ಮ 11 ಗಂಟೆ ಕರೆದ್ಬಿಟ್ಟು ನೀವು ಕಾರ್ಯಕ್ರಮ ರದ್ದು ಮಾಡ್ರಿ ಅಂತ ಹೇಳಿದ್ರು ಸರ್. ಆದ್ರೆ ಮಸ್ಕಿಯಲ್ಲಿ ಚುನಾವಣೆ ನಡೀತಾ ಇದೆ, ಬೆಳಗಾವಿಯಲ್ಲಿ ಚುನಾವಣೆ ನಡೀತಾ ಇದೆ. ಹೌದು. ಇದಕ್ಕೆ ಕೊರೋನಾ ಬರೋದಿಲ್ಲ, ಇದಕ್ಕೆ ಯಾವುದು ಸರ್ಕಾರಿ ನಿಯಮ ಇಲ್ಲ. ಆದ್ರೆ ನಮ್ಮ ಒಂದು ಕಾರ್ಯಕ್ರಮ ಮಾಡಿ 4 ಮಂದಿ ಜನರನ್ನ ಇದನ್ ಮಾಡ್ಬೇಕಂತಂದ್ರೆ ಅದಕ್ಕೆ ಕೊರೋನಾ ಇದು ಇದೆ ನೋಡಿ. 23/24ಕ್ಕೆ ರೋಡ್
ರೋಡ್ ಶೋ ಮಾಡಿದ್ರು ಮಸ್ಕಿಯಲ್ಲಿ. ಕಮ್ಮಿ ಅಂದ್ರೆ 50,000 ರಿಂದ 60,000 ಜನ ಸೇರಿದ್ರು. ನಿನ್ನೆ DK ಶಿವಕುಮಾರ್ ಅವರು ಬೆಳಗಾವದಲ್ಲಿ ಸೇರಿದ್ರು, ಪಶು ಕಲ್ಯಾಣದಲ್ಲಿ ಇದರಲ್ಲಿ ಸೇರಿದ್ರು. ಬಟ್ ಯಾವ್ದಕ್ಕೂ ಕೊರೋನಾ ನಿಯಮ ಪಾಲಿಸಲಿಲ್ಲ ಅವರು. ನಮ್ಮಂತ ಬಡವರು ಏನೋ ಒಂದು ಕಾರ್ಯಕ್ರಮ ಮಾಡಿ ಇದು ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಕೊರೋನಾ ನಿಯಮ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊಪ್ಪ ಹಬ್ಬ ಅಂತೇಳಿ ನಾವು ಕೊಪ್ಪದಲ್ಲಿ 1.5 ತಿಂಗಳಿಂದ ಮನೆ ಅಡ್ಡಾಡಿ ಏನೋ ಒಂದು ಕಷ್ಟಪಟ್ಟು ಬಹಳ ಒಂದು ಇದನ್ನ ಮಾಡಿದ್ವಿ. ಬಟ್ ಅದಕ್ಕೆ ನಮಗೆ ನಮ್ಮ ರಾಜಕಾರಣಿಗಳು ಯಾರು ಸಾಥ್ ಕೊಡ್ಲಿಲ್ಲ, ಯಾವ್ದು ಸಾಥ್ ಕೊಡಲ್ಲ. ನಾವು ಮತ್ತೆ ರಾಜ್ಯ ಸರ್ಕಾರ ನಿಯಮ ಪಾಲಿಸ್ಬೇಕಂತೇಳಿ ರದ್ದು ಮಾಡ್ಬೇಕಂದ್ಬಿಟ್ಲೇನೆ ನಾವ್ ಯಾವ್ದು ಏನೋ ಮಾಡ್ಲಾರ್ದೆ ಮಾಡಿದ್ವಿ. ಆದ್ರೆ ಅದೇ ಕಾರಣಕ್ಕೆ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ರೈಟ್ ಸರ್. ಆಮೇಲೆ ಇನ್ನೊಂದೇನು ಅಂತಂದರೆ, ನಾನು ಪ್ರಾಬ್ಲಿ ಇದನ್ನು ಸ್ಮರಿಸೋದನ್ನು ಮರೆತು ಬಿಟ್ಟೆ. ನಾನು ಬಸವ ಕಲ್ಯಾಣದ ಶಾಸಕರಾಗಿದ್ದಂಥ ನಾರಾಯಣ ರಾವ್ ಸೆಪ್ಟೆಂಬರ್ ತಿಂಗಳಲ್ಲಿ ತೀರ್ಕೊಳ್ತಾರೆ 2020ರಲ್ಲಿ. 23ನೇ ಸೆಪ್ಟೆಂಬರು, ನನಗೆ ಸ್ಪಷ್ಟವಾಗಿ ಡೇಟ್ ನೆನಪಿದೆ. ಭಾಳ ಸಹೃದಯ ವ್ಯಕ್ತಿ, ಭಾಳ ಚಂದದ ವ್ಯಕ್ತಿ, 65 ವರ್ಷ ವಯಸ್ಸು, ಕಾಂಗ್ರೆಸ್ MLA ಆಗಿದ್ದಂಥವರು ನಾರಾಯಣ ರಾವ್. ಅವರು ತೀರ್ಕೊಳ್ಳುವುದಕ್ಕೆ ಕಾರಣವೂ ಒನ್ಸ್ ಅಗೈನ್ COVID-19. ಹಿ ಡೈಸ್ ಬಿಕಾಸ್ ಆಫ್ COVID-19. ಅದೇ ಬಸವ ಕಲ್ಯಾಣದ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ 60,000 ಜನ ತುಂಬಿ ತುಳುಕೊಂಡು ಕೂತ್ಕೊಂಡಿದ್ದಾರೆ ಇವತ್ತು. ಆಮೇಲೆ ಎಂಥ ದುರಂತ ಅಂದರೆ 22ನೇ ತಾರೀಕಿಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಡೆಲ್ಲಿಯಲ್ಲಿ ಸುರೇಶ್ ಅಂಗಡಿ ಅವರು ತೀರ್ಕೊಳ್ತಾರೆ. ಇನ್ನೇನು ಚೇತರಿಸ್ಕೊಳ್ತಿದ್ದಾರೆ ಅನ್ನುವಾಗ ಹೃದಯಾಘಾತ ಆಗುತ್ತೆ ಅವರಿಗೆ COVID-19ಇಂದ. ದ ನೆಕ್ಸ್ಟ್ ಡೇ ನಾರಾಯಣ ರಾವ್ ಡೈಸ್ ಬಿಕಾಸ್ ಆಫ್ COVID-19. ಹಿ ವಾಸ್ ಆಲ್ಸೋ 65. 2 ಬೈ ಎಲೆಕ್ಷನ್ಗಳು ಇವತ್ತು ತೆರವಾಗಿರೋದು, ನಡೀತಿರೋದು COVID-19ನಿಂದ ಹಿರಿಯರು ತೀರ್ಕೊಂಡ್ರು ಅನ್ನುವ ಕಾರಣಕ್ಕೇನೆ. ಬಟ್ ಎಂಥ ಸ್ಟುಪಿಡಿಟಿಯನ್ನು ಪೊಲಿಟಿಕಲ್ ಪಾರ್ಟಿಗಳು ಪ್ರದರ್ಶಿಸ್ತಿದ್ದಾವೆ ಅಂತಂದರೆ, ಎಂಥ ದುರಂತಮಯವಾದಂಥ ವಿಚಾರಗಳಿಗೆ ಅವರು ಕಲೆ ಹಾಕ್ತಿದ್ದಾರೆ ಅಂತಂದರೆ, ದೇ ಆರ್ ಅನ್ಬಾದರ್ಡ್ ಅಬೌಟ್ ಇಟ್. ಕಮ್ ಟು ದ ಫುಲ್ ಸ್ಕ್ರೀನ್, ದೇ ಆರ್ ಅಬ್ಸಲ್ಯೂಟ್ಲಿ ಅನ್ಬಾದರ್ಡ್. ನಾವು ನೇರವಾಗಿ ಪ್ರಶ್ನೆ ಕೇಳೋಣ, ಆರ್ ವಿ ಸ್ಟುಪಿಡ್ ಅಂತ ನೇರವಾಗಿ ಕೇಳ್ತಾನೆ ಹೋಗೋಣ. ಇಷ್ಟೆಲ್ಲ ಆದರೂ ನಿಮಗೆ ಬುದ್ಧಿ ಬಂದಿಲ್ವೇನ್ರಿ ಅಂತ ಅವ್ರಿಗೆ ನೇರವಾಗಿ ಕೇಳೋಣ. ಆ್ಯಂಡ್ ವಿ ವಿಲ್ ಆಸ್ಕ್ ದೆಮ್, ಆರ್ ವಿ ಸ್ಟುಪಿಡ್ ಟು ಬಿಲೀವ್ ಯು ಪೀಪಲ್ ಫಾರ್ ದಟ್? ಕೀಪ್ ಥಿಂಕಿಂಗ್. ಸಿಗೋಣ ಮತ್ತೆ. ನಮಸ್ಕಾರ.